ನಮಸ್ಕಾರ. ನಾನ್ ನಿಮ್ಮ ಅಂಬರೀಶ್ ಮಾತಾಡ್ತಾ ಇರೋದು, ರೆಬೆಲ್ ಸ್ಟಾರ್. ನಾನು ಶೂಟಿಂಗ್ ಕರೆಕ್ಟ್ ಆಗಿ ಬರಲ್ಲ ಅಂತ ಯೂಟ್ಯೂಬ್ ಅಲ್ಲಿ ಏನೇನೋ ಕತೆ ಹೊಡಿತಾ ಇದಾರೆ. ಶೂಟಿಂಗ್ 9 ಗಂಟೆಗಿದ್ರೆ ಯಾರು ಹೋಗ್ತಾರೆ? ನಿಮ್ ಸಭೆ ತರ 3:30 ಶುರು ಮಾಡಿದ್ರೆ ನಾವು ಕರೆಕ್ಟ್ ಟೈಮ್ಗೆ ಬರ್ತೀವಿ. ಈಗ ಈ ಸಭೆನಲ್ಲಿ ನೀವು ಲೈಂಗಿಕ, ರಾಜಕೀಯ ಮತ್ತು ಬೇರೆ ವಿಷಯಗಳನ್ನ ಮಾತಾಡಬಾರ್ದು ಅಂತ ಹೇಳ್ತಾರೆ. ನಾನ್ ಮಾತಾಡ್ಬೋದು ಅಂದ್ರೆ ನನ್ ಮೇಲೆ ಆಣೆ ಇಟ್ಟು ಹೇಳಿ, ನೀವ್ ಮಾತಾಡ್ತೀರಾ? ನೋ ವೇ, ಚಾನ್ಸೇ ಇಲ್ಲ. ನೀವೆಲ್ಲ ಸಭ್ಯರು, ಸಭ್ಯವಾದ ವಿಷಯಗಳನ್ನ ಮಾತಾಡ್ಬೇಕು ಅಂತ ಇರ್ತೀರಾ. ಹಾಗಾಗಿ ನೀವು ಈ ಸಭೆನಲ್ಲಿ ಲೈಂಗಿಕ, ಧಾರ್ಮಿಕ, ರಾಜಕೀಯ ವಿಷಯಗಳನ್ನ ಮಾತಾಡ್ಬೇಡಿ. ಅದು ನಮಗ್ ಬಿಡಿ, ನಾವು ಅಲ್ಲಿದ್ದಾಗ್ಲೂ ಮಾತಾಡ್ತೀವಿ, ಇಲ್ಲಿ ಬಂದಾಗ್ಲೂ ಮಾತಾಡ್ತೀವಿ, ಮಾತಾಡ್ಕೊಂಡೇ ಇರ್ತೀವಿ. ಇಷ್ಟನ್ನ ಹೇಳ್ತಾ, ಈಗ ರಂಬೆ, ಮೇನಕೆ, ಊರ್ವಶಿ ಒಂದು ಡಾನ್ಸ್ ಪ್ರೋಗ್ರಾಮ್ ಕರೆದಿದ್ದಾರೆ, ಹೋಗ್ಲೇಬೇಕು ನಾವು. ನೀವು ಸಭೆನ ಶುರು ಮಾಡಿ ಅಂತ ಕೇಳಿದ್ರಿ, ನಾವು ಶುರು ಮಾಡಿದ್ವಿ. ಶುರು ಮಾಡಿ ಮತ್ತೆ ಇನ್ನೊಂದ್ಸಲಿ ಸಿಗ್ತೀನಿ. ಈಗ ಮುಂದಿನ ಸಭೆನ ನೀವು ನಡ್ಸ್ಕೊಂಡು ಹೋಗಿ. ಬರ್ಲಾ? ಧನ್ಯವಾದಗಳು ಸೂರಜ್ ಅವರೇ. ಎಂದಿನಂತೆ ಒಳ್ಳೆ ಮೋಜಿನಿಂದ ಈ ಸಭೆಯನ್ನ ತಾವು ಶುರು ಮಾಡಿದ್ರಿ. ಆಯ್ತು, ಇವತ್ತಿನ ಈ 170ನೇ ಸಭೆಗೆ ತಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ನಮ್ಮ ಡಿವಿಷನ್ ಡೈರೆಕ್ಟರ್ ಶ್ರೀವತ್ಸ ಪೊಲ್ಲಯ್ಯ ಅಂತ, ಅವರು ಸೇತುವೆ ಯಾವುದೋ ತಾಂತ್ರಿಕ ಕಾರಣಗಳಿಂದ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ. ಮತ್ತೆ ಮೋಹನ್ ಮೂರ್ತಿ ಅವರು ಕೂಡ ಇವತ್ತು ಇಲ್ಲ. ನಾವೇ 4-5 ಜನ ಇದ್ದೀವಿ, ತೊಂದರೆ ಏನು ಇಲ್ಲ. ಸೊ ಇವತ್ತಿನ ಈ ಒಂದು ಅಧ್ಯಕ್ಷೀಯ ಭಾಷಣದಲ್ಲಿ ನನಗೊಂದು ಸಣ್ಣ ಕತೆ ನೆನಪಾಗುತ್ತೆ. ನಾವೆಲ್ಲ ವಿಚಾರ ಮಾಡ್ತೀವಿ, ಕೆಲವರಿಗೆ ಸಿಗುತ್ತೆ ಅಂದ್ರೆ ದುಡ್ಡಾಯ್ತು, ಹಣ ಅಥವಾ ಮನೆ ಎಲ್ಲ, ಕೆಲವರಿಗೆ ಸಿಗಲ್ಲ. ಇದರಲ್ಲಿ ಯಾಕೆ ಈ ರೀತಿ ಅಂತ ನಾವು ವಿಚಾರ ಮಾಡಿದಾಗ, ಒಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ, ಚಂದ್ರಕಾಂತ ಅಂತ. ಅವ ರಾಜ ಹೇಳ್ತಿರ್ತಾನೆ ಯಾವಾಗ್ಲು, ನೀನು ಮಂತ್ರಿಗೆ ಹೇಳ್ತಾನೆ, ನೀನ್ ಯಾರನ್ನು ಬೇಕಾದ ಒಬ್ಬ ದಾರಿದ್ರ್ಯ ಇರ್ತಕ್ಕಂಥ ಮನುಷ್ಯನ ಕರ್ಕೊಂಡು ಬಾ, ಅವನಿಗೆ ನಾನು ಸಂಪೂರ್ಣವಾಗಿ ಶ್ರೀಮಂತನ ಮಾಡ್ತಕ್ಕಂಥ ಕೆಪಾಸಿಟಿ ನನಗಿದೆ ಅಂತಾನೆ. ಅವಾಗ ಮಂತ್ರಿ ಹೇಳ್ತಾನೆ, ಅಯ್ಯೋ ಕೊಡುವವನೇ ಭಗವಂತ, ಏನು ತಾನೇ ಮಾಡಬಲ್ಲ ಚಂದ್ರಕಾಂತ ಅಂತಾನ. ಅಂದ್ರೆ ನಿಮ್ಮ ಕೈಯಲ್ಲಿ ಏನು ಇಲ್ಲ ರಾಜರೇ, ಏನೇ ಆದ್ರೂ ಕೂಡ ಪರಮಾತ್ಮನ ಒಂದು ಅನುಗ್ರಹ ಬೇಕು. ಏನಾದ್ರೂ ಕೊಡುವವನಿದ್ರೆ ಅವನೊಬ್ನೇ, ಆ ಭಗವಂತ ಮಾತ್ರ. ಚಂದ್ರಕಾಂತ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅವಾಗ ರಾಜ ಹೇಳ್ತಾನೆ, ಅದೇ ಹಾಗೆ ನೀನು ಒಂದ್ ಕೆಲಸ ಮಾಡು, ಊರ್ನಲ್ಲಿರ್ತಕ್ಕಂಥ ಒಬ್ಬ ಅತಿ ಬಡವನನ್ನ ನೀನು ಗುರುತಿಸು, ಆಯ್ತಾ? ಅವನಿಗೆ ನಾನು ಬೇಕಾದ್ರೆ ಶ್ರೀಮಂತ ಮಾಡ್ತೇನೆ ಅಂತ. ಆವಾಗ ಇವ ಮಂತ್ರಿ ಹೋಗಿ ನೋಡ್ಕೊಂಡ್ ಬಂದ. ಅವನು ಹೇಳ್ತಾನೆ, ಸರ್, ಒಬ್ಬ ಊರಲ್ಲಿ ಒಬ್ಬ ತುಂಬಾ ಬಡವ ಇದ್ದಾನೆ. ಅವ ಪ್ರತಿ ದಿವಸ ನಮ್ಮ ಊರಿನಲ್ಲಿರ್ತಕ್ಕಂಥ ಒಂದು ಸೇತುವೆ, ಒಂದು ಸಣ್ಣದು ಬ್ರಿಡ್ಜ್ ತರ ಇರುತ್ತೆ, ಅದನ್ನ ದಾಟ್ಕೊಂಡು ಸಾಯಂಕಾಲ ದಾಟ್ಕೊಂಡು ತನ್ನ ಮನೆಗೆ ಹೋಗ್ತಾ ಇರ್ತಾನೆ. ಅವಾಗ ರಾಜ ಹೇಳ್ತಾನೆ, ಹಾಗಾದ್ರೆ ಒಂದು ಕೆಲಸ ಮಾಡು, ಈ ಒಂದು ನಿಗದಿತವಾದ ದಿವಸದಲ್ಲಿ ಎಷ್ಟೋ ಅವತ್ತು ಸಹ ಪೂಲ್ ಬಂದ್ ಆಗಿದೆ ಅಂತ ಯಾರಿಗೂ ನೀನು ಅಲ್ಲಿ ಅಲ್ಲಿ ಯಾರಿಗೂ ಬಿಡಬೇಡ. ಇವನು ಮಾತ್ರ ಬರ್ಲಿ. ಆ ಪೂಲಿನ ಕೊನೆಯ ಭಾಗದಲ್ಲಿ ನಾನೇನ್ ಮಾಡ್ತೇನೆ, ಒಂದು ಬಂಗಾರದ ನಾಣ್ಯಗಳಿರ್ತಕ್ಕಂಥ ಒಂದು ದೊಡ್ಡ ಚೀಲವನ್ನು ಇಟ್ಬಿಡ್ತೇನೆ. ಅವ ಏನ್ ಮಾಡ್ತಾನೆ, ಅವನು ಬರ್ತಾನೆ, ನೋಡ್ತಾನೆ, ಖುಷಿ ಆಗ್ತಾನೆ, ತಗೊಂಡು ಹೋಗ್ತಾನೆ. ಒಂದೇ ದಿನದಲ್ಲಿ ಅವ ದೊಡ್ಡ ಶ್ರೀಮಂತ ಆಗ್ಬಿಡ್ತಾನೆ ಅಂತ. ಆಯ್ತು ಅಂತೇಳಿ ಮಂತ್ರಿ ಅದಕ್ಕೆ ಒಪ್ಕೋತಾನೆ. ಕೊನೆಗೆ ಒಂದು ದಿವಸ ನಿಗದಿಪಡಿಸಲಾಗುತ್ತೆ. ಕೊನೆಗೆ ಆ ಪೂಲಿನ ಒಂದು ಕಡೆಯಲ್ಲಿ ಅದನ್ನ ಬಂಗಾರದ ನಾಣ್ಯಗಳನ್ನ ಇಟ್ಟು, ಆ ಒಂದು ಚೀಲ ಇಟ್ಟು, ಮಂತ್ರಿ ಮತ್ತು ರಾಜ ಇಬ್ರು ದೂರದಿಂದ ನೋಡ್ತಾ ಇರ್ತಾರೆ. ಆಮೇಲೆ ಹೊತ್ತು ದಿವಸ ಎಲ್ರು ಹೇಳ್ತಾರೆ, ಅಲ್ಲಿ ಬೇರೆ ಯಾರಿಗೂ ಪೂಲ್ನಿಂದ ಕ್ರಾಸ್ ಮಾಡ್ಲಿಕ್ಕೆ ಅಲೋ ಮಾಡಲ್ಲ. ಆಮೇಲೆ ಸಾಯಂಕಾಲ ಆದ ತಕ್ಷಣ ಇವ ಬರ್ತಾನೆ, ಈ ಅತ್ಯಂತ ಬಡವಿರ್ತಕ್ಕಂಥ ಮನುಷ್ಯ ಬರ್ತಾನೆ. ಅವನು ನೋಡ್ತಾನೆ, ಇವತ್ತು ಯಾಕೋ ಪೂಲ್ನಲ್ಲಿ ಹೆಚ್ಚು ಜನರೇ ಇಲ್ವಲ್ಲ. ಅಯ್ಯೋ, ಅವನಿಗೆ ಒಂದು ಬಹಳ ದಿವಸದ ಒಂದು ಆಸೆ ಇತ್ತಂತೆ. ಏನಂತಂದ್ರೆ, ಕಣ್ಣು ಮುಚ್ಕೊಂಡ್ಬಿಟ್ಟು ನಾನು ಈ ಪೂಲನ್ನ ನಾನು ದಾಟಬಹುದಾ ಅಂತ ಹೇಳಿ. ಅವನು ಇವತ್ತು ಒಳ್ಳೆಯ ಸಂದರ್ಭ, ಇವತ್ತು ಬೇಕಾದ್ರೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅವ ಏನ್ ಮಾಡ್ತಾನೆ, ಪೂಲಿನ ಒಂದು ಸೈಡ್ ನಿಂದ ಕಂಪ್ಲೀಟ್ ಕಣ್ಣು ಮುಚ್ಕೊಂಡ್ಬಿಟ್ಟು ಆ ಪೂಲನ್ನ, ಆ ಸೇತುವೆಯನ್ನ ದಾಟ್ತಾ ಬರ್ತಾನೆ. ದಾಟ್ತಾ ಅಲ್ಲಿ ಇಟ್ಟಿರ್ತಕ್ಕಂಥ ಆ ಬಂಗಾರದ ನಾಣ್ಯಗಳಿರ್ತಕ್ಕಂಥ ಚೀಲವನ್ನು ಕೂಡ ದಾಟಿ ಮುಂದೆ ಹೋಗ್ಬಿಡ್ತಾನೆ. ಆಮೇಲೆ ಆಯ್ತು, ಹಿಂದೆ ತಿರುಗಿಸುದ ಅವನು ನೋಡಲ್ಲ.
ಆವಾಗ ಮಂತ್ರಿ ಹೇಳ್ತಾನೆ, ನೋಡಿದಾರ ರಾಜ್ರೆ, ಅವನ ಹಣೆ ಬರದಲ್ಲಿ ಅದು ಇಲ್ಲ ಅಂದ್ಮೇಲೆ ಅದು ಅವನಿಗೆ ಸಿಗೋದೇ ಇಲ್ಲ. ಅದಕ್ಕೆ ಭಗವಂತನ ಕೃಪೆ ತುಂಬಾ ಮುಖ್ಯ. ಭಗವಂತನ ಕೃಪೆ ಇಲ್ಲದಲೆ ಏನೂ ಸಾಧ್ಯನೇ ಇಲ್ಲ. ನಾವು ಅಂತೀವಿ ಇವರ ಜೀವನವನ್ನು ನಾನು ಬೆಳಗಿಸಿದೆ, ಇವ್ರದ್ದು ಅದನ್ನ ಮಾಡಿದೆ, ಮಾಡ್ತಕ್ಕಂಥವ್ರು ನಾವು ಏನು ಅಲ್ಲ. ಅಂದ್ರೆ ನಮ್ಮಲ್ಲಿ ಆ ಕರ್ತ ಭಾವನೆ, ನಾವ್ ಏನಾದ್ರೂ ಮಾಡ್ಬಿಟ್ರೆ ಮತ್ತೊಬ್ಬರಿಗೆ ನಾನೇ ಸಹಾಯ ಮಾಡಿದೆ, ಅವರಿಗೆ ನಾನೇ ಇಲ್ಲ. ಅದೆಲ್ಲವೂ ಕೂಡ ಭಗವಂತ ನಮ್ಮ ಮುಖಾಂತರ ಮಾಡಿಸ್ತಾನೆಯೇ ಹೊರತಾಗಿ ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಈ ನಾನು ಅಂತಕ್ಕಂಥ ಈ ಭಾವನೆ ಯಾವಾಗ್ಲೂ ಹೋಗ್ಬೇಕು. ಎಷ್ಟೋ ಸಲ ನಮ್ಗೆ ತಿಳಿದೆ ಅರಿವಿಲ್ಲದಲ್ಲಿ ನಾವೇ ಮಾಡ್ತೀವಿ, ಇಲ್ಲ ನಾನೇ ಮಾಡಿದೆ, ನಾನೇ ಅವನಿಗೆ ಹೀಗೆ ಮಾಡ್ಕೊಟ್ಟೆ, ನಾನೇ ಅವನಿಗೆ ಮನೆ ಕಟ್ಟಿಕೊಟ್ಟೆ, ನಾನೇ ಇಂಥದ್ದು ಮಾಡಿದೆ. ಇದು ನಾನು ಅಂತಕ್ಕಂಥದ್ದು ನಮಗೆ ಅರಿವಿಲ್ಲದಂತೆ ಎಷ್ಟೋ ಸಲ ಅದು ಹೊರಗೆ ಬಂದು ಕಾಣಿಸ್ತಾ ಇರ್ತದೆ. ಅದಕ್ಕೋಸ್ಕರ ಎಲ್ಲಿಯ ತನಕ ಇದು ನಾನು ಅಂತಕ್ಕಂಥ ಒಂದು ಭಾವನೆ ಅಥವಾ ಒಂದು ಮಮಕಾರ, ನಾನು ನನ್ನದು ನಾನೇ ಮಾಡಿದೆ ಅಂತಕ್ಕಂಥ ಮಮಕಾರ ಎಲ್ಲಿಯ ತನಕ ಇರುತ್ತೋ ನಮಗೆ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ ಅಂತ ಹೇಳಿ. ಮತ್ತೊಂದು ಸಣ್ಣ ಕಥೆಯನ್ನು ಹೇಳ್ಬಿಡ್ತೀನಿ ನಿಮ್ಗೆ. ನಿಮ್ಗೆಲ್ಲ ಗೊತ್ತು ಇರಬಹುದು, ಕನಕದಾಸರದ ಕತೆ ಅಂತ. ಅವರು ಆ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಗುರುಗಳು ಎಲ್ರಿಗೂ ಪ್ರಶ್ನೆ ಕೇಳ್ತಾರೆ ಕನಕದಾಸರಿಗೆ. ಅಲ್ಲಿರ್ತಕ್ಕಂಥ ವಿದ್ವಾಂಸರ ಕಡೆ ಬೆರಳು ಮಾಡಿ ತೋರಿಸ್ತಾರೆ, ನೋಡು ಕನಕ, ಇವರು ಸ್ವರ್ಗಕ್ಕೆ ಹೋಗಬಹುದಾ ಅಂತ ಹೇಳಿ. ಕನಕದಾಸ ಅಂತಾರೆ ಇಲ್ಲ, ಅವ್ರು ಹೋಗಲ್ಲ ಅಂತ. ಮತ್ತೊಬ್ಬ ವಿದ್ವಾಂಸರ ಕಡೆ ಅವ್ರು ಕೇಳ ಮಾಡಿ ತೋರಿಸ್ತಾರೆ, ಇವರು ಹೋಗ್ಬಹುದಾ ಅಂತಾರೆ. ಇಲ್ಲ, ಅವರು ಹೋಗಲ್ಲ ಅಂತ. ಹೀಗೆ ಎಲ್ರೂ ಇಲ್ಲ ಇಲ್ಲ ಅಂದ ತಕ್ಷಣ ಕೊನೆಗೆ ಆ ಗುರುಗಳು ಹೇಳ್ತಾರೆ, ಆಯ್ತು ನಾನು ಹೋಗ್ತೇನಾ ಸ್ವರ್ಗಕ್ಕೆ ಅಂತ ಕೇಳ್ತಾನೆ. ಆವಾಗ ಕನಯ್ಯೋ ಕ್ಷಮಿಸ್ಬೇಕು, ಇಲ್ಲ ಅಂತ ಹೇಳ್ತಾರೆ, ತಾವು ಕೂಡ ಹೋಗಲ್ಲ ಅಂತ ಹೇಳಿ. ಅವಾಗ ಎಲ್ರಿಗೂ ಸಿಟ್ಟು ಬಂದ್ಬಿಡುತ್ತೆ, ಏನಿದು ಎಂತ ಉದ್ದಟತನ ಇದು ಕನಕದಾಸರದು. ಇವನು ಗುರುಗಳಿಗೆ ಕೂಡ ಇವರು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಕೊನೆಗೆ ಗುರುಗಳಿಗೆ ಕೇಳ್ತಾರೆ, ಆಯ್ತಪ್ಪ ಕೊನೆಗೆ ಕನಕ ನೀನಾದ್ರೂ ಹೋಗ್ತೀಯಾ ಸ್ವರ್ಗಕ್ಕೆ ಅಂತ ಕೇಳ್ತಾರೆ. ಅವಾಗ ಕನಕ ಹೇಳ್ತಾನ, ಹಾ ನಾನು ಹೋದರೆ ಹೋದೇನು ಅಂತ ಹೇಳ್ತಾನೆ. ಅವಾಗ ಎಲ್ರಿಗೂ ಇನ್ನೂ ಸಿಟ್ಟು ಬರುತ್ತೆ, ನೋಡಿದ್ರೆ ಇವ್ನಲ್ಲಿ ಎಷ್ಟೊಂದು ಇದೆ, ತಾನು ಹೋಗ್ತಾನಂತೆ, ನಾವು ಯಾರು ಹೋಗಲ್ಲ ಅಂತ ಹೇಳಿ. ಆವಾಗ ಅಲ್ಲಿರ್ತಕ್ಕಂಥ ಗುರುಗಳಿಗೆ ಅವನ ಮಾತಿನ ಅರ್ಥ ಮರ್ಮ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ, ಕನಕ ಇಷ್ಟು ಸರಳ ಭಾಷೆಯಲ್ಲಿ ಹೇಳಿದಾನೆ, ಅವನ್ ಏನ್ ಹೇಳ್ದ ಅಂತಂದ್ರೆ, ನಾನು ಅನ್ನತಕ್ಕಂಥ ಈ ಮಮಕಾರ, ಈ ಅಟ್ಯಾಚ್ಮೆಂಟ್, ಇದರ ಅಹಂಕಾರ ಇದು ಹೋದರೆ, ಅದು ನಮ್ಮಿಂದ ತ್ಯಜಿಸಿ ಹೋದರೆ ನಮಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ, ಅಥವಾ ಭಗವಂತನ ಒಂದು ಸಾಕ್ಷಾತ್ಕಾರ ಆಗ್ಲಿಕ್ಕೂ ಸಾಧ್ಯ ಅಂತ ಹೇಳಿ. ಸೊ ನಾವೇನಿಲ್ಲ, ನಮ್ಮ ದಿನನಿತ್ಯ ಜೀವನದಲ್ಲಿ ಸಾಧ್ಯವಾದಷ್ಟು ಇದನ್ನು ಗುರುತಿಸಿಕೊಂಡು ಈ ನಾನು ನನ್ನದು ಅಂತಕ್ಕಂಥ ಈ ಮಮಕಾರವನ್ನ ನಾವು ತ್ಯಜಿಸಿ, ಪ್ರತಿಯೊಂದು ಭಗವಂತನ ಕೃಪೆಯಿಂದಲೇ ನಡೀತಾ ಇದೆ, ಪ್ರತಿಯೊಂದು ಭಗವಂತನೇ ನಡೆಸಿಕೊಡ್ತಾ ಇದ್ದಾನೆ ಅಂತಕ್ಕಂಥ ಒಂದು ಮನೋಭಾವನೆಯನ್ನ ಇಟ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತಿನ ನನ್ನ ಅಧ್ಯಕ್ಷೀಯ ಭಾಷಣವನ್ನ ಮುಗಿಸ್ತಾ ಇದ್ದೇನೆ. ಇನ್ನು ಇವತ್ತಿನ ಈ ನಿರೂಪಣೆ, ಈ ಸಭೆಯ ನಿರೂಪಣೆ ಕೂಡ ನನಗೆ ನನ್ನ ಪಾಲಿಗೆ ಬಂದಿದೆ. ಸೊ ಇವತ್ತಿನ ನಿರೂಪಣಾ ವಿಷಯ ತಾವೆಲ್ಲರೂ ನೋಡಿದ್ದೀರಾ, ಅದು ಪರಾನುಭೂತಿ ಅಂತ ಹೇಳಿ. ತಮ್ಗೆಲ್ಲರೂ ಗೊತ್ತು, ಮನುಷ್ಯ ಒಬ್ಬ ಭಾವಜೀವಿ. ಇತರ ನೋವಿಗೆ ನಲಿವಿಗೆ ಸ್ಪಂದಿಸ್ತಕ್ಕಂಥ ಒಂದು ಅಪರೂಪ ಗುಣವನ್ನ ಮನುಷ್ಯರು ಮಾತ್ರ ಹೊಂದಿರ್ತಾರೆ. ಇತರನ ಪ್ರೀತಿ, ದಯೆ ಅಥವಾ ಕರುಣೆಯಿಂದ ಕಾಣ್ತಕ್ಕಂಥ ಒಂದು ಮಾನವೀಯತೆಯ ಮೂಲವು ಪರಾನುಭೂತಿ ಆಗಿದೆ. ನಾವು ಸರಳವಾಗಿ ಒಂದು ಒಳ್ಳೆತನ ಅಂತ ಕರಿತೀವಿ. ಇದು ಇತರ ನೋವನ್ನ, ಕಷ್ಟವನ್ನ ತಮ್ಮದೆಂದು ಭಾವಿಸಿ, ನೀನು ಯಾರ್ದ ನೋಡಿದ್ರೆ ಅದು ನನ್ನದೇ ಕಷ್ಟ ಅಂತಕ್ಕಂಥ ಭಾವಿಸಿ ಮಿಡಿಯತಕ್ಕಂಥ ಈ ಸ್ವಭಾವ ಏನಿದೆಯಲ್ಲ, ಇದಕ್ಕೆ ನಾವು ಪರಾನುಭೂತಿ, ಪರರ ನೋವನ್ನ ಅನುಭವಿಸತಕ್ಕಂಥ ಒಂದು ಗುಣ. ಆಯ್ತಾ? ಇದನ್ನ ಇಂಗ್ಲಿಷ್ ನಲ್ಲಿ ತಾವೆಲ್ಲರೂ ಗೊತ್ತಿದೆ ಎಂಪತಿ ಅಂತ ಕರೀತಾರೆ. ಅಥವಾ ಬೇರೆಯವರ ಆಲೋಚನೆ ಅಥವಾ ಅವರ ನಂಬಿಕೆಯನ್ನು ಅರ್ಥ ಮಾಡಿಕೊಳ್ಳುವ ಇತರ ಅನುಭವಗಳನ್ನ ಅವರ ಸ್ಥಾನದಲ್ಲಿಯೇ ನಿಂತು, ಅಥವಾ ಸ್ಟೆಪ್ಪಿಂಗ್ ಇನ್ ಟು ದೇರ್ ಶೂಸ್, ಅವರ ಸ್ಥಾನದಲ್ಲೇ ನಾವು ನಿಂತು ಭಾವನಾತ್ಮಕವಾಗಿ ಅನುಭವಿಸ್ತಕ್ಕಂಥ ಈ ಒಂದು ಅರ್ಥೈಸ್ಕೊಳ್ತಕ್ಕಂಥ ಒಂದು ಗುಣವೇ ಪರಾನುಭೂತಿ. ಇದಕ್ಕೆ ಮೊಟ್ಟ ಮೊದಲು ನಾವೇನ್ ಮಾಡ್ಕೋಬೇಕು, ಅದನ್ನ ಅರ್ಥೈಸ್ಕೋಬೇಕು. ಅದರ ನಂತರ ನಾವೇನ್ ಮಾಡಬೇಕು, ಅದನ್ನ ಭಾವನಾತ್ಮಕವಾಗಿ ನಾವು ಅದಕ್ಕೆ ಸ್ಪಂದನೆ ಕೊಡ್ಬೇಕು. ಆಮೇಲೆ ಮೂರನೇದು, ಯಾವುದೇ ರೀತಿಯ ನಾವು ಒಂದು ನಿರ್ಣಯವನ್ನ ತಗೋಬಾರ್ದು. ಅದು ಒಳ್ಳೇದೋ ಕೆಟ್ಟದೋ ಅಂತಕ್ಕಂಥ ನಿರ್ಣಯವನ್ನ ನಾವು ಬಿಡಬೇಕು. ಈ 3 ಹಂತಗಳು ಇದ್ದಾಗ ಮಾತ್ರ ಇದಕ್ಕೆ ನಾವು ಪರಾನುಭೂತಿ ಅಂತ ಹೇಳ್ತೀವಿ.
ಈಗ ಮತ್ತೊಂದು ಕಡೆ ಒಂದಿದೆ ಶಬ್ದ ತಾವು ಕೇಳಿರ್ಬೇಕು, ಕನಿಕರ ಅಂತೇಳಿ, ಅನುಕಂಪವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು. ಇದಕ್ಕೆ ನಾವು ಅಂತೀವಿ ಸಹಾನುಭೂತಿ ಅಂತೀವಿ. ಅದು ಪರಾನುಭೂತಿ, ಇದು ಸಹಾನುಭೂತಿ ಅಂತಂದ್ರೆ ಒಂದು ಅದನ್ನ ಸಹನೆಯನ್ನು ಮಾಡ್ಕೊಳ್ಳೋದು ಅಷ್ಟೇ. ಸಿಂಪತಿ ಅಂತ ಕರಿತೀವಿ ಇದಕ್ಕೆ. ಸೊ ಸಿಂಪತಿ ಮತ್ತು ಎಂಪತಿ. ಸಿಂಪತಿ ಏನಪ್ಪಾ ಅಂದ್ರೆ ಇಟ್ಸ್ ಓನ್ಲಿ ಲಿಪ್ ಸರ್ವಿಸ್. ಅಯ್ಯೋ ಪಾಪ, ಅಯ್ಯೋ ಅವನಿಗಿಂತ ಕಷ್ಟ ಬಂದ್ಬಿಡ್ತಲ್ಲ ಅಂತ ಒಂದು ಕನಿಕರ ಅಥವಾ ಮರುಗವನ್ನು ತೋರಿಸುವುದು. ಆದ್ರೆ ಎಂಪತಿಯಲ್ಲಿ ಅವನ ಸ್ಥಾನದಲ್ಲೇ ಇದ್ದಾಗ ಅದು ಯಾವ ರೀತಿ ಇರಬಹುದು ಆ ಕಷ್ಟ, ಅವನ ಮನಸ್ಸಿಗೆ ಹೇಗೆ ನೋವಾಗ್ತಿರಬಹುದು ಅಂತ ಅದನ್ನ ಸ್ವಯಂ ಅನುಭವ ಮಾಡಿದ ಹಾಗೆ ಭಾಸ ಮಾಡಿಕೊಂಡು ಇರ್ತಕ್ಕಂಥ ಆ ಗುಣಕ್ಕೆ ನಾವೇಂತೀವಿ, ಅದು ಎಂಪತಿ ಅಥವಾ ಪರಾನುಭೂತಿ. ಇದೇ ಎಂಪತಿ ಮುಂದ್ಗಡೆ ಏನ್ ಮಾಡ್ತೆ, ಇದು ಮುಂದಿನ ಒಂದು ಮತ್ತೊಂದು ಒಳ್ಳೆಯ ಗುಣ, ಅದಕ್ಕೆ ನಾವಂತೀವಿ ಕಂಪ್ಯಾಷನ್, ಅಥವಾ ಅದಕ್ಕೆ ನಾವಂತೀವಿ ಒಂದು ಅನುಕಂಪ. ಅದು ಏನಪ್ಪಾ ಅಂತಂದ್ರೆ ಈ ಪರಾನುಭೂತಿಯ ಕಾರ್ಯರೂಪದಲ್ಲಿ ಬರ್ತಕ್ಕಂತ ಗುಣವೇ ಅನುಕಂಪ, ಅಥವಾ ದ ಎಂಪತಿ. ದಿ ಕಂಪ್ಯಾಷನ್ ಈಸ್ ದ ಗೇಟ್ ವೇ ಆಫ್ ಎಂಪತಿ ಅಂತ ಹೇಳಿ. ಸೊ ಹಾಗಿದ್ರೆ ಇವು ಮೂರು ಕೂಡ ಒಂದು ಮೂಲಭೂತ ಮೌಲ್ಯಗಳು ಅಂತ ನಾವು ಕರಿಬಹುದು. ಮೊಟ್ಟ ಮೊದಲು ಸಿಂಪತಿ, ಅದ್ರಲ್ಲಿ ಏನು ಇಲ್ಲ. ಸಹಾನುಭೂತಿ, ಎಲ್ಲೋ ನೋಡ್ತೀವಿ, ಅಯ್ಯೋ ಪಾಪ ಹಿಂಗ ಆಗ್ಬಾರ್ದಾಯ್ತು. ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿರ್ತೇವೆ, ಅಥವಾ ನಾವು ಕಾರ್ನಲ್ಲಿ ಹೋಗ್ತಾ ಇರ್ತೀವಿ, ಪಕ್ಕದಲ್ಲಿ ಆಕ್ಸಿಡೆಂಟ್ ಆಗಿ ಇಬ್ಬರೆಲ್ಲ ಬಿದ್ದಿರ್ತಾರೆ. ನಾವೇನ್ ಮಾಡ್ತೀವಿ, ಅಯ್ಯೋ ಪಾಪ ಬಿದ್ದ್ಬಿಟ್ಟಿದ್ದಾರೆ ಆಗಿದಂತ ನಾವು ಹೋಗ್ಬಿಡ್ತೀವಿ ಅಷ್ಟೇ, ಕನಿಕರ ತೋರಿಸಿ ಹೋಗ್ಬಿಡ್ತೀವಿ. ಪರಾನುಭೂತಿಯಲ್ಲಿ ಅಯ್ಯೋ ಬಿದ್ದ್ಬಿಟ್ಟಿದಾರಲ್ಲ, ಅಯ್ಯೋ ಅವ್ರು ಎಷ್ಟು ತೊಂದರೆ ಆಗಿರ್ಬೋದು ಅಂತ ಹೋಗಿ ಅವ್ರನ್ನ ಎತ್ಕೊಂಡು ಅವ್ರಿಗೆ ಬೇಕಾದ ನೀರು ಕೊಟ್ಟು ಅಥವಾ ಒಂದು ಆಂಬುಲೆನ್ಸ್ ಅನ್ನ ತರಿಸ್ಕೊಂಡ್ಬಿಟ್ಟು ಅದಕ್ಕೆ ಅವ್ರಿಗೆ ಯಾವ ರೀತಿ ನೋವಾಗುತ್ತೋ ಅದನ್ನ ಮಾಡ್ಕೊಂಡು ಒಂದು ಅನುಭವವನ್ನ ತಗೊಳ್ಳೋದು, ಅದು ಪರಾನುಭೂತಿ. ಆಮೇಲೆ ಕಂಪ್ಯಾಷನ್ ಅಥವಾ ಅನುಕಂಪ ಅಂತಂದ್ರೆ ಅದೇ ಕಾರ್ಯಗತ ರೂಪದಲ್ಲಿ ಬರ್ತಕ್ಕಂಥದ್ದು ಕಂಪ್ಯಾಷನ್. ಅದು ಅತ್ಯಂತ ಉಚ್ಚ ಮಟ್ಟದ ಒಂದು ಒಳ್ಳೆಯತನ, ಅದು ಮಾನವನಲ್ಲಿ ಇರ್ತಕ್ಕಂಥದ್ದು ಅಂತೇಳಿ. ಮೊದಲು ಸಿಂಪತಿ, ಮುಂದಿನ ಹೆಜ್ಜೆ ಎಂಪತಿ, ಮೂರನೇ ಹೆಜ್ಜೆ ಕಂಪ್ಯಾಷನ್. ಇಷ್ಟು ಈಗ ಹೇಳ್ತಾ ಇದ್ದೇನೆ. ಇದ್ರ ಬಗ್ಗೆ ಮುಂದೆ ನಾನು ಹೇಳ್ತಾ ಹೋಗ್ತೇನೆ. ಸೊ ಇವತ್ತಿನ ಈ ಒಂದು ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಟೋಸ್ಟ್ ಮಾಸ್ಟರ್ ಸಭೆ 3 ಹಂತಗಳಲ್ಲಿ ನಾವು ವಿಂಗಡಿಸ್ತಾ ಹೋಗ್ತೀವಿ. ಮೊಟ್ಟ ಮೊದಲೇದು ಸಿದ್ಧಪಡಿಸಿದ ಭಾಷಣ, ಎರಡನೇದು ಆಶು ಭಾಷಣ, ಅಂಡ್ ಮೂರನೇದು ಮೌಲ್ಯಮಾಪನ. ಈ 3ಕ್ಕೂ 3 ಜನರು ಅದನ್ನ ನಡೆಸಿಕೊಡ್ತಾರೆ. ಮೊದಲು ಸಿದ್ಧಪಡಿಸಿದ ಭಾಷಣವನ್ನ ನಿರೂಪಕರೇ ನಡೆಸಿಕೊಡ್ತಾರೆ. ಆಶು ಭಾಷಣವನ್ನ ಆಶು ಭಾಷಣಕಾರ, ಅವರು ಟಾಪಿಕ್ ಮಾಸ್ಟರ್ ಅಂತ ಕರಿತೀವಿ, ಅವ್ರು ನಡೆಸಿಕೊಡ್ತಾರೆ. ಮೌಲ್ಯಮಾಪನ ಬಂದು ಸಮಗ್ರ ಮೌಲ್ಯಮಾಪಕರು ಅವರು ನಡೆಸಿಕೊಡ್ತಾರೆ. ಸೊ ಈ 3 ಹಂತಗಳನ್ನ ನಾವು ಹೋಗಕ್ಕಿಂತ ಮೊದಲೇ ಇವತ್ತಿನ ಸಮಗ್ರ ಮೌಲ್ಯಮಾಪನವನ್ನು ಮಾಡ್ತಕ್ಕಂಥವ್ರು ನಮ್ಮ ಟೋಸ್ಟ್ ಮಾಸ್ಟರ್ ಅನಿಲ್ ಕುಮಾರ್. ಅನಿಲ್ ಕುಮಾರ್ ಇವರು ಒಬ್ಬ ನಮ್ಮ ಈ TCS ನಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಹವ್ಯಾಸ ಏನಪ್ಪಾ ಅಂದ್ರೆ ಓದೋದು, ತೋಟಗಾರಿಕೆ, ಮತ್ತೊಂದು ಚದುರಂಗದ ಆಟ ಅಂದ್ರೆ ಚೆಸ್ ಅಂತಂದ್ರೆ ಅವರಿಗೆ ತುಂಬಾ ಇಷ್ಟ. ಸೊ ಇವತ್ತಿನ ಈ ಮೌಲ್ಯಮಾಪನವನ್ನ ಅಥವಾ ಸಮಗ್ರ ಮೌಲ್ಯಮಾಪನವನ್ನ ನಮ್ಮವರೇ ಆದ ಅನಿಲ್ ಕುಮಾರ್ ಅವರು ನೆರವೇರಿಸಿಕೊಡ್ತಾರೆ. ಅನಿಲ್ ಕುಮಾರ್ ಅವರೇ ವೇದಿಕೆ ತಮ್ಮದು, ತಾವು ತಮ್ಮ ಪಾತ್ರದ ಪರಿಚಯವನ್ನ ನಮ್ಗೆಲ್ಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಅನಿಲ್ ಕುಮಾರ್, ವೇದಿಕೆ ನಿಮ್ಮದು. ಧನ್ಯವಾದಗಳು ಅಕ್ಷರಕರ್ ಸರ್. ಬಹಳ ಚೆನ್ನಾಗಿ ಇಂಟ್ರೊಡಕ್ಷನ್ ಮಾಡಿಕೊಟ್ರಿ, ನಮಗೆ ಧನ್ಯವಾದಗಳು. ಇವತ್ತಿನ ಸಭೆಗೆ ನಾನು ಜನರಲ್ ಎವ್ಯಾಲ್ಯೂಯೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಜನರಲ್ ಎವ್ಯಾಲ್ಯೂಯೇಷನ್ ಅತ್ಯಂತ ಮುಖ್ಯವಾದಂತ ಘಟ್ಟ. ಯಾಕಂದ್ರೆ ನಾವು ಯಾವುದೇ ಒಂದು ಸ್ಪೀಚ್ ಇರ್ಬೋದು, ಅಥವಾ ಟೇಬಲ್ ಟಾಪಿಕ್ ಇರ್ಬೋದು, ರೋಲ್ಸ್ ತಗೊಂಡಿರೋದ್ರಲ್ಲಿ ಇರ್ಬೋದು, ಯಾವ್ದ್ರಲ್ಲಿ ನಾವು ಬಹಳ ಚೆನ್ನಾಗಿ ನಿರ್ವಹಿಸಿದ್ವಿ, ಯಾವ್ದ್ರಲ್ಲಿ ಕೆಲವು ಕರೆಕ್ಷನ್ ಮಾಡ್ಕೋಬಹುದು ಅನ್ನೋದನ್ನ ಇದ್ ಮಾಡೋದಕ್ಕೆ ಜನರಲ್ ಎವ್ಯಾಲ್ಯೂಯೇಷನ್ ಸ್ಟೇಜ್ ಬಹಳ ಹೆಲ್ಪ್ ಆಗುತ್ತೆ. ಈ ಕೆಲಸಕ್ಕೆ ನನಗೆ 3 ರೋಲ್ಸ್ಗಳು ನಮಗೆ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಮೊದಲನೇದಾಗಿ ಟೈಮರ್ ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಇವತ್ತಿನ ಟೈಮರ್ ರೋಲು ನಂದೀಶ್ ಅವರು ತಗೊಂಡಿದ್ದಾರೆ. ನಂದೀಶ್ ಅವರು ಬಹಳ ದಿವಸದಿಂದ ನಮ್ಮ ಟೋಸ್ಟ್ ಮಾಸ್ಟರ್ ಗೆಸ್ಟ್ ಆಗಿ ಬರ್ತಾ ಇದ್ರು. ವಿವಿಧ ಪಾತ್ರಗಳನ್ನ ಅವರು ನಿರ್ವಹಿಸ್ತಾ ಇದ್ದಾರೆ ನಮ್ಮ ಟೋಸ್ಟ್ ಮಾಸ್ಟರ್ ಸಭೆಗೆ ಬಂದು.
ಆದ್ರೆ ಇವಾಗ ಅವ್ರು ನಮ್ಮ ಟೋಸ್ಟ್ ಮಾಸ್ಟರ್ ಜಾಯಿನ್ ಆಗ್ಬಿಟ್ಟು ನಮ್ಮೆಲ್ಲರ ಜೊತೆಗೆ ಪ್ರತಿ ವಾರನೂ ನಮ್ ಜೊತೆ ಸೇರ್ಕೊಂಡಿದ್ದಾರೆ. ಅವರು ಇನ್ನು ವ್ಯಾಸಂಗ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಸ್ವಾಗತ ಹೇಳ್ತಾ, ನಂದೀಶ್ ಅವರೇ, ನಿಮ್ಮ ರೋಲ್ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಟೈಮರ್ ರೋಲ್ ಬಗ್ಗೆ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಅನಿಲ್ ಕುಮಾರ್ ಸರ್. ಆಮೇಲೆ ಇವತ್ತು ನಾನು ಸಮಯ ಪಾಲಕ ಅಥವಾ ಟೈಮರ್ ರೋಲ್ ಅನ್ನ ಮಾಡ್ತಾ ಇದ್ದೀನಿ. ಸೊ ನನ್ನ ಟೈಮರ್ ರೋಲ್ ಬಗ್ಗೆ ಹೇಳ್ಬೇಕಂದ್ರೆ, ಇದು ಗಾದೆ ಮಾತೆ ಇದೆ ಅಲ್ಲ ಇಂಗ್ಲಿಷಲ್ಲಿ, ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ನನ್ ಅಂತ. ಸೊ ಟೈಮ್ ಹೋಗ್ತಾ ಇರತ್ತೆ, ನಾವು ಕೆಲಸ ಮಾಡದೇ ಇರ್ಲಿ, ಟೈಮ್ ಸಮಯ ಅನ್ನೋದು ಚಲಿಸ್ತಾ ಇರತ್ತೆ. ಅದೇ ರೀತಿ ನಾವು ಅದನ್ನ ಸದುಪಯೋಗ ಮಾಡ್ಕೊಂಡ್ರೆ ನಮ್ಗೆ ಇನ್ನ ಯಶಸ್ಸು ಸಿಗುತ್ತೆ, ಒಳ್ಳೇದಾಗ್ಕೊಂತ ಹೋಗುತ್ತೆ. ಅದೇ ನಾವು ವೇಸ್ಟ್ ಮಾಡಿದ್ರೆ ನಮ್ಗೆ ಏನು ಮಾಡಕ್ಕಾಗಲ್ಲ. ಏನು ಸಾಧಿಸ್ಬೇಕಂದ್ರೆ ನಾವು ಸಮಯನ ಪಾಲನೆ ಮಾಡಲೇಬೇಕಾಗತ್ತೆ ಸರಿಯಾಗಿ. ಸೊ ಅದೇ ಮೋಟೋ ಇಟ್ಕೊಂಡು ನಮ್ಮ ಟೋಸ್ಟ್ ಮಾಸ್ಟರ್ಸ್ ಅಲ್ಲೂ ಕೂಡ ಈ ಸಮಯ ಪಾಲನೆಗೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ. ಮೊದಲೇ ಟೋಸ್ಟ್ ಮಾಸ್ಟರ್ ಅನಿಲ್ ಕುಮಾರ್ ಸರ್ ಅವರು ಹೇಳ್ದಾಗೆ ನಮ್ಮ ಸಭೆ 3 ಪಾರ್ಟ್ಗಳಲ್ಲಿ ಡಿವೈಡ್ ಆಗಿರುತ್ತೆ. ಏನಪ್ಪಾ ಅಂದ್ರೆ, ಫಸ್ಟ್ ಪ್ರಿಪೇರ್ಡ್ ಸ್ಪೀಚಸ್ ಅಥವಾ ಸಿದ್ಧಪಡಿಸಿದ ಭಾಷಣ. ಇದಕ್ಕೆ ಸಮಯ 5 ರಿಂದ 7 ನಿಮಿಷ ಇರುತ್ತೆ. ಮತ್ತೆ ನೆಕ್ಸ್ಟ್ ಟೇಬಲ್ ಟಾಪಿಕ್ಸ್ ಅಥವಾ ಆಶುಭಾಷಣ ಇರುತ್ತೆ, ಅದು 1 ರಿಂದ 2 ನಿಮಿಷ ಇರುತ್ತೆ. ಮತ್ತೆ ಜನರಲ್ ಇವ್ಯಾಲ್ಯೂಯೇಷನ್ ಸ್ಪೀಚ್ ಅನ್ನ ಇವ್ಯಾಲ್ಯೂಯೇಟ್ ಮಾಡ್ಬೇಕಾದ್ರೆ ಅವರಿಗೆ ಇವ್ಯಾಲ್ಯೂಯೇಟರ್ಗೆ 2 ರಿಂದ 3 ನಿಮಿಷ ಸಮಯ ಇರುತ್ತೆ. ಸೊ ಆಕ್ಚುಲಿ ಮೋಹನ್ ಮೂರ್ತಿ ಸರ್ ಅವರು ಇದನ್ನ ಸ್ಕ್ರೀನ್ ಅನ್ನ ಕೊಟ್ಟಿದ್ರು, ಅದು ಈಗ ಸಿಗ್ತಾ ಇಲ್ಲ ಲ್ಯಾಪ್ಟಾಪ್ ಅಲ್ಲಿ. ಸೊ ಈ ಸತಿ ನಾನು ಇದೊಂದು ಮೀಟಿಂಗಿಗೆ ನಾನು ಹ್ಯಾಂಡ್ ರೈಸ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಇಂದ ಅದನ್ನ ಮತ್ತೆ ಅವ್ರ ಹತ್ರ ಇಸ್ಕೋತೀನಿ ಸ್ಕ್ರೀನ್ಸ್ ನ. ಅಂದ್ರೆ ಸ್ಕ್ರೀನ್ಸ್ ಇದೆ ಆನ್ಲೈನ್ ಮೀಟಿಂಗ್ ಅಲ್ಲಿ. ಯೂಶ್ವಲಿ ನಾವು ಫಿಸಿಕಲ್ ಮೀಟಿಂಗ್ಸ್ ಅಲ್ಲಿ ನಾವು ಟೈಮರ್ ಕಾರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಆದ್ರೆ ಇದು ಆನ್ಲೈನ್ ಮೀಟಿಂಗ್ ಆಗಿರೋದ್ರಿಂದ ಇಲ್ಲಿ ನನ್ನ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡುವಂತ ಒಂದು ಇದಿದೆ, ಸ್ಕ್ರೀನ್ಸ್ ಇದಾವೆ, ಅವನ್ನ ಮತ್ತೆ ಇಸ್ಕೋತೀನಿ. ಯಾಕಂದ್ರೆ ಡಿಲೀಟ್ ಆಗಿರ್ಬೋದು, ಅದು ಬಹುಶಃ ಸಿಗ್ಲಿಲ್ಲ. ಸೊ ಇದೊಂದು ನನ್ನ ರೋಲ್ ಬಗ್ಗೆ ಹೇಳೋದು ವಿಷಯ ಇತ್ತು. ಸೊ ಅನಿಲ್ ಕುಮಾರ್ ಅವರಿಗೆ ನನ್ನ ವೇದಿಕೆಯನ್ನ ಹಿಂದಿರುಗಿಸ್ತೇನೆ. ಧನ್ಯವಾದಗಳು ನಂದೀಶ್ ಅವರೇ. ಸೊ ಅಚೇರ್ಕರ್ ಸರ್, ಅದು ಪರವಾಗಿಲ್ವಾ ಅಲ್ವಾ? ಅವರು ಪರವಾಗಿಲ್ಲ, ಆಯ್ತು. ಒಬ್ರೇ ಸೂರಜ್ ಮಾತ್ರ ಕೊಡೋದು ಈಗ ಸ್ಪೀಚ್. ನಂದೀಶ್ ಅವ್ರೆ, ನಿಮ್ಗೆ ಬೇಕಾದ್ರೆ ಕಳಿಸ್ಲಾ? ಇಮಿಡಿಯೇಟ್ ಆಗಿ ಚೆಕ್ ಮಾಡ್ತೀರಾ ಅದು ಸ್ಟಾರ್ಟ್ ಆಗ ಮುಂಚೆ? ಇಲ್ಲಾಂದ್ರೆ ರವಿ ನೀವೇ ತೋರಿಸ್ಬಿಡಿ ಆ ಟೈಮ್ದಲ್ಲಿ, ಸೂರಜ್ ಅವ್ರು ಮಾಡ್ಬೇಕಾರೆ. ಸರಿ, ನಾನು ಕಳಿಸ್ತೀನಿ, ನೋಡಿ ಟ್ರೈ ಮಾಡಿ. ಆಗಿಲ್ಲ ನಾನೇ ನೋಡ್ತೀನಿ. ರಾಘು ನೋಡ್ಕೋತೀರಾ ನೀವು? ರಾಘವೇಂದ್ರ ಟೈಮರ್ ನೋಡ್ಕೋತೀರಾ ನೀವು? ನೋಡಿ. ಓಕೆ, ರಾಘವೇಂದ್ರ ನೋಡ್ಕೋತಾರೆ ಬಿಡಿ. ನಿಮ್ಗೆ ಯಾವ್ದಕ್ಕೂ ಕಳಿಸ್ತೀನಿ ನಂದೀಶ್ ಅವ್ರೆ. ಧನ್ಯವಾದಗಳು ನಂದೀಶ್ ಅವರೇ. ಇನ್ನೊಂದು ರೋಲ್ ಹೇಳ್ಬೇಕಾದ್ರೆ ಆ ಕೌಂಟರ್ ಮತ್ತೆ ಗ್ರಾಮೇರಿಯನ್ ರೋಲ್ ಇವತ್ತಿನ ದಿವಸ ನಮ್ಮ ಟೋಸ್ಟ್ ಮಾಸ್ಟರ್ ರಾಘವೇಂದ್ರ ಸರ್ ಅವರು ತಗೊಳ್ತಾ ಇದ್ದಾರೆ. ರಾಘವೇಂದ್ರ ಸರ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರು BE ಮತ್ತೆ MBA ಮತ್ತೆ MA ಇನ್ ಎಕನಾಮಿಕ್ಸ್ ಮಾಡಿದ್ದಾರೆ. ಮತ್ತೆ ಅವರು ಕರೆಂಟ್ಲಿ ಅವರು ಸಿಂಗಾಪುರ್ ಅಲ್ಲಿ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ಅವರ ಹಾಬೀಸ್ ಹೇಳ್ಬೇಕಾದ್ರೆ ಅವರು ಬುಕ್ಗಳನ್ನ ಬಹಳ ಓದ್ತಾರೆ, ಮತ್ತೆ ಆರ್ಟಿಕಲ್ಸ್ ನ ಬರೀತಾರೆ, ಮತ್ತೆ ಶಾರ್ಟ್ ಪೊಯಮ್ಸ್ ಅವರು ತುಂಬಾ ಬರೀತಾರೆ. ಮತ್ತೆ ಆಗಾಗ ನಮಗೂ ಅದನ್ನ ಈ ಸಭೆಗಳಲ್ಲಿ ನಾವು ಅವರ ಪೊಯಮ್ಸ್ಗಳನ್ನ ಕೇಳ್ತಾ ಇರ್ತೀವಿ. ಮತ್ತೆ ಅವರು ಯಾವುದೇ ಒಂದು ರೋಲ್ ತಗೊಂಡ್ರು ಅವರು ಅಚ್ಚುಕಟ್ಟಾಗಿ ಬಹಳ
ಶ್ರದ್ಧೆಯಿಂದ ಅವರು ಪೂರ್ತಿ ಪ್ರಮಾಣದಲ್ಲಿ ಅವರು ಎಫರ್ಟ್ ಹಾಕಿ ಅವರು ನಮ್ಗೆಲ್ಲರಿಗೂ ಬಹಳ ಮಾಹಿತಿಗಳನ್ನ ಕೊಡ್ತಾ ಬಂದಿದ್ದಾರೆ ಇದುವರೆಗೂ. ಸೊ ಇಷ್ಟ ಹೇಳ್ತಾ ರಾಘವೇಂದ್ರ ಅವರೇ, ನಿಮ್ಮ ರೋಲ್ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ, ತುಂಬಾ ಚೆನ್ನಾಗಿ ಪರಿಚಯ ಮಾಡಿಕೊಟ್ರಿ. ನಾನಿಂದು ವ್ಯಾಕರಣಕಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಒಂದು ಸ್ಪಷ್ಟವಾದ ವ್ಯಾಕರಣ ಯಾವುದೇ ಒಂದು ಭಾಷೆಗೆ ಸೌಂದರ್ಯ ಕೊಡುತ್ತೆ. ಅಲಂಕಾರಗಳೇ ಇರ್ಬೋದು, ಸಮಾಸಗಳೇ ಇರ್ಬೋದು, ಇವೆಲ್ಲ ಭಾಷೆ ಸೌಂದರ್ಯನ ಹೆಚ್ಚಿಸ್ತವೆ. ಅಷ್ಟೇ ಅಲ್ಲದಲೆ ಒಂದು ಭಾಷೆಯ ಸರಳತೆಯಲ್ಲೂ ಮತ್ತು ಗಂಭೀರತೆಯಲ್ಲೂ ಕೂಡ ಸೌಂದರ್ಯ ಅಡಗಿರುತ್ತೆ. ಇವತ್ತಿನ ವ್ಯಾಕರಣದಲ್ಲಿ ಒಂದು ಮಾಹಿತಿಯನ್ನು ಹಂಚ್ಕೊಳಕ್ ಬಯಸ್ತೇನೆ. ವಿರೋಧಾಭಾಸ ಅಂತ ಕೇಳಿರ್ಬೋದು ನೀವು. ವಿರೋಧಾಭಾಸ ಅಂತ ಅಂದ್ರೆ ನಮ್ಮ ಮಾತುಗಳಲ್ಲಿ ವಿರೋಧಾರ್ಥಕ ಪದಗಳನ್ನ ಸೇರಿಸೋದು. ಇದನ್ನ ಇಂಗ್ಲಿಷ್ ನಲ್ಲಿ ಆಕ್ಸಿಮೊರಾನ್ ಅಂತ ಕರೀತಾರೆ. ಅಂದ್ರೆ ಉದಾಹರಣೆಗೆ ಕಹಿ ಸತ್ಯ, ನಿಮ್ಗೆಲ್ಲ ಕೇಳಿರ್ಬೋದು ಎಷ್ಟೊಂದ್ಸಲ. ಹಾಗೇನೆ ಸುಂದರವ್ಯತೆ, ಮಧುರವಾದ ವಿರಹ, ಅಥವಾ ಪ್ರೀತಿ ತುಂಬಿದ ಕೋಪ, ಈ ತರ ಎಲ್ಲ ಇರುತ್ತೆ. ಇನ್ನೂ ಮುಂದಕ್ಕೆ ಹೋದ್ರೆ ಮೌನದ ಶಬ್ದ, ಸಿಹಿ ನೋವು, ಜೀವಂತ ಸಾವು, ಈ ತರ ಎಲ್ಲ ಇದೆ. ಇನ್ನು ಕೆಲವು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ವರ್ಚುವಲ್ ರಿಯಾಲಿಟಿ ಅಂತ ಕರೀತಾರೆ. ವರ್ಚುವಲ್ ರಿಯಾಲಿಟಿ, ಆಕ್ಟ್ ನ್ಯಾಚುರಲಿ, ಮಾಡ್ತಾ ಇರೋದೇ ನಟನೆ, ಅದು ಆಕ್ಟ್ ನ್ಯಾಚುರಲಿ ಅಂತ ಹೇಳ್ತಾರೆ. ಸೀರಿಯಸ್ಲಿ ಫನ್ನಿ ಅನ್ನೋದು, ಇವೆಲ್ಲ ಪದಗಳು ಏನಂದ್ರೆ ಒಂದು ಭಾಷೆಯ ಸೌಂದರ್ಯನ ಹೆಚ್ಚಿಸುತ್ತೆ. ಸೊ ಈಗ ಕಾಳಿದಾಸ ಅದನ್ನ ಹೇಳ್ಬೇಕಾದ್ರೆ ಹೆಂಗೇನೆ ವಿರಹ ವೇದನೆಯ ಸೌಂದರ್ಯದ ವರ್ಣನೆನ ಬಹಳ ಚೆನ್ನಾಗಿ ಮಾಡಿದಾನೆ ಅಂದ್ರೆ ಹೆಂಗಿರುತ್ತೆ. ಸೊ ಹಾಗೇನೆ ಈಗ ಫಿಗರ್ಸ್ ಆಫ್ ಸ್ಪೀಚ್ ಬಳಸಿದ್ರೆ ಅಥವಾ ಅಲಂಕಾರಗಳನ್ನ ಬಳಸಿದ್ರೆ ನಮ್ಮ ಮಾತುಗಳು ಅಷ್ಟೇ ಕೇಳಿಸೋದಿಲ್ಲ, ಅದು ಜನಗಳಿಗೆ ಕಾಣುತ್ತೆ, ಅದರ ಅನುಭವ ಆಗುತ್ತೆ. ನಮ್ಮ ಮಾತುಗಳನ್ನ ದೋಸೆಗೆ ಹೋಲಿಕೆ ಮಾಡಿದ್ರೆ ಬರೀ ಮಾತುಗಳು ಬರೀ ಪ್ಲೇನ್ ದೋಸೆ ಅಂತ ಅನ್ಸಿದ್ರೆ, ಫಿಗರ್ಸ್ ಆಫ್ ಸ್ಪೀಚ್ ಅದ್ರ ಜೊತೆಗಿದ್ರೆ ಅದನ್ನ ಮಸಾಲೆ ದೋಸೆ ಅಂತ ಹೇಳ್ಬೋದು. ಸೊ ನಾನೇನಪ್ಪ ಅಂದ್ರೆ ವ್ಯಾಕರಣಕಾರನಾಗಿ ಈ ಸಭೆಯಲ್ಲಿ ಎಲ್ಲರ ಮಾತುಗಳನ್ನ, ಅವರ ಭಾಷೆ, ಪದ, ವಾಕ್ಯಗಳ ಪ್ರಯೋಗಗಳನ್ನ ಗಮನವಿಟ್ಟು ಕೇಳಿಸ್ಕೊಂಡು ಯಾರಾದ್ರೂ ವಿಶೇಷದ ಉಲ್ಲೇಖಗಳನ್ನ ಮಾಡಿದ್ರೆ ಅವುಗಳನ್ನ ಟಿಪ್ಪಣಿ ಮಾಡಿಕೊಂಡು ಸಭೆಯ ಕೊನೆಯಲ್ಲಿ ವರದಿ ಕೊಡ್ತೇನೆ. ಸೊ ಸಾಧ್ಯವಾದಷ್ಟು ಅಲಂಕಾರಗಳು, ಸಮಾಸಗಳು ಅಥವಾ ಆಕ್ಸಿಮೊರಾನ್ ಪದಗಳನ್ನ ಗಮನ ಇಟ್ಕೊಂಡು ಉಪಯೋಗಿಸೋದಕ್ಕೆ ಪ್ರಯತ್ನ ಪಡಿ. ನಾನು ಇಂದು ಆ ಗಣಕಾರನಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಅಂದ್ರೆ ಅನುಪಯುಕ್ತ ಪದಗಳನ್ನ ಪದೇ ಪದೇ ಬಳಸೋದ್ರಿಂದ ನಮ್ಮ ಮಾತಿನ ಸ್ವಾರಸ್ಯ ಕಡಿಮೆ ಆಗುತ್ತೆ. ಅಂತ ಪದಗಳು ಯಾವಪ್ಪ ಅಂದ್ರೆ ಹ್ಞೂ, ಹಾ, ಯುನೋ, ಸೋ, ಈ ತರ ಮುಂತಾದ ಪದಗಳನ್ನ ನಾವು ಬಳಸ್ತೀವಿ. ನಾವು ಬಹಳ ವೇಗವಾಗಿ ಮಾತಾಡುವಾಗ ನಮ್ಮ ಬ್ರೈನ್ ಆ ಸ್ಪೀಡ್ನ ಕ್ಯಾಚಪ್ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ ಕೇಳುತ್ತೆ. ಹಾಗಾಗಿ ಮಾತಿನ ಮಧ್ಯೆ ಕೆಲವು ಅನುಪಯುಕ್ತ ಪದಗಳನ್ನ ಗೊತ್ತಿಲ್ದಲೆ ಬಳಸ್ಬಿಡ್ತೀವಿ. ಸೊ ನಾವು ಪ್ರಾಕ್ಟೀಸ್ ಮಾಡಿದಷ್ಟು ಇಂಥ ಪದಗಳನ್ನ ಆದಷ್ಟು ಕಡಿಮೆ ಮಾಡ್ಬೋದು. ಸೊ ಮಾತುಗಳು ಕೇಳುಗರ ಕಿವಿಗೆ ಇಂಪಾಗಿ ಕೇಳಿಸ್ಬೇಕಂದ್ರೆ ಇಂತಹ ಪದಗಳನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ನಾನು ಈ ಸಭೆಯಲ್ಲಿ ಯಾರ್ಯಾರು ಅಂತ ಪದಗಳನ್ನ ಉಪಯೋಗಿಸ್ತಾರೋ ಅದನ್ನೆಲ್ಲ ಟಿಪ್ಪಣಿ ಮಾಡಿಕೊಂಡು ಸಭೆಯ ಕೊನೆಯಲ್ಲಿ ವರದಿನ ಕೊಡ್ತೇನೆ. ಸೊ ಇಷ್ಟು ಹೇಳಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ವೇದಿಕೆಯನ್ನ ಮರಳಿ ಅನಿಲ್ ಕುಮಾರ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಧನ್ಯವಾದಗಳು ರಾಘವೇಂದ್ರ ಸರ್ ಅವರೇ. ನೀವು ಅತ್ಯಂತ ವಿಸ್ತಾರವಾಗಿ ನಿಮ್ಮ ಪಾತ್ರದ ಬಗ್ಗೆ ವಿವರಣೆ ಕೊಟ್ರಿ. ನಿಮ್ಗೆ ಧನ್ಯವಾದಗಳು. ಇಷ್ಟ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಈ ವೇದಿಕೆಯನ್ನು ಮರಳಿ TMOD ಅದ ಅರ್ಚನಕರ್ ಸರ್ ಅವರಿಗೆ ಹಸ್ತಾಂತರಿಸ್ತೀನಿ. ಓಕೆ, ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ಇವತ್ತಿನ ಸಭೆಯಲ್ಲಿ ನಮ್ಮ ಡಿವಿಷನ್ ಡೈರೆಕ್ಟರ್ ಆದಂತ ಶ್ರೀವತ್ಸ ವಾಸುದೇವನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ನಿನ್ನೆ ನಮ್ಮ ಈ ಸಭೆಯ ಲಿಂಕ್ ಅನ್ನು ಕಳಿಸ್ಕೊಡ್ರಿ ಅಂತ ಹೇಳಿದ್ರು. ನಿಜವಾಗ್ಲೂ ಅವರ ಒಂದು ಈ ಟೋಸ್ಟ್ ಮಾಸ್ಟರ್ ನಲ್ಲಿ ಇರ್ತಕ್ಕಂಥ ಅಭಿರುಚಿಯನ್ನು ನೋಡಿ ನಿಜವಾಗ್ಲೂ ನಾನು ಸೋತು ಹೋದೆ. ಅವ್ರು ಹೇಳಿದ್ರು ನಿಮ್ಮ ಒಂದು ಲಿಂಕ್ ಅನ್ನು ಕೂಡ ನನಗೆ ಕಳಿಸ್ಕೊಡಿ, ನಾನು ಕೂಡ ಬಂದು ಅಲ್ಲಿ ಸೇರ್ತೀನಿ ಅಂತ. ಈ ರೀತಿ ಹೇಳ್ತಕ್ಕಂತ ಜನರು ತುಂಬಾ ಕಡಿಮೆ. ನಮ್ಮ ಕ್ಲಬ್ ನಲ್ಲಿ ಇಬ್ರು ಕ್ಲಬ್ ಕೋಚ್ ಆಗಿ ನೇಮಕ ಮಾಡಿದ್ರು, ಆದ್ರೂ ಕೂಡ ಅವರಿಬ್ರು ಒಂದು ಮೀಟಿಂಗ್ ಕೂಡ ಬರ್ಲಿಕ್ಕೆ ಅವ್ರಿಗೆ ಆಗ್ಲೇ ಇಲ್ಲ. ಸೊ ಇದಕ್ಕೆಲ್ಲ ಏನ್ ಬೇಕಾಗತ್ತೆ ಅಂತಂದ್ರೆ ನಮಗೆ ಒಂದು ಕಮಿಟ್ಮೆಂಟ್. ಟೋಸ್ಟ್ ಮಾಸ್ಟರ್ ಕ್ಲಬ್ ನಾವು ಹೇಳ್ತೀವಿ ಯಾವಾಗ್ಲೂ, ಟೋಸ್ಟ್ ಮಾಸ್ಟರ್ ಕ್ಲಬ್ಗಳು ನಡೆಯೋದು ಕೇವಲ ಸ್ಪೀಚ್ ನಿಂದ ಅಲ್ಲ. ಟೋಸ್ಟ್ ಮಾಸ್ಟರ್ ಕ್ಲಬ್ಗಳು ನಡೆಯುವುದು ನಮ್ಮ ಈ ಸದಸ್ಯರ ಒಂದು ಕಮಿಟ್ಮೆಂಟ್ ಇಂದ
ಈ ಟೋಸ್ಟ್ ಮಾಸ್ಟರ್ ನಡೆಯುತ್ತೆ ಹೊರತಾಗಿ ನಾವ್ ಏನಲ್ಲಿ ಸ್ಪೀಚ್ ಕೊಡ್ತಾ ಇದ್ದೀವಿ ಏನ್ ಮಾಡ್ತಾ ಇದೀವಿ ಅದರ ಮೇಲೆ ಆ ಕ್ಲಬ್ ನಡೆಯುತ್ತೋ ಇಲ್ವೋ ಅಂತಕ್ಕಂಥದ್ದು ಹೇಳಲಿಕ್ಕೆ ಆಗಲ್ಲ. ಆದ್ರೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಈ ಟೋಸ್ಟ್ ಮಾಸ್ಟರ್ ಸಭೆ ಸೇರಿದ ತಕ್ಷಣ ನಾನು ಇದಕ್ಕೆ ಸೇರಿದಾಗ ನಾನು ಇದಕ್ಕೆ am I doing justice, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ನಮ್ಮಷ್ಟು ನಾವೇ ಪ್ರಶ್ನೆ ಮಾಡ್ಕೊಂಡಾಗ ಅದು ಕೆಲವರಲ್ಲಿ ಮಾತ್ರ ಆ ಗುಣ ಇರುತ್ತೆ. ಹೌದಪ್ಪ, ನಾನು ಸೇರ್ಕೊಂಡಿದ್ದೇನೆ, ನಾನಾಗಿ ಇದನ್ನ ಆರಿಸಿಕೊಂಡಿದ್ದೇನೆ, ಇದಕ್ಕೆ ನನ್ನ ಒಂದು ಕೊಡುಗೆ ಒಂದು ಚಿಕ್ಕ ರೀತಿಯಲ್ಲಿ ಆಗ್ಲಿ ಹಾಗೆ ನಾನು ಕೊಡ್ಲೇಬೇಕು ಅಂತಕ್ಕಂಥ ಒಂದು ಮನೋಭಾವ ಇರ್ತಕ್ಕಂಥವ್ರು ಈಗಿನ ಕಾಲದಲ್ಲಿ ಸಿಗೋದು ತುಂಬಾ ಸ್ವಲ್ಪ ಕಷ್ಟನೇ ಅಂತ ಅನ್ಬೋದು. ಇಷ್ಟೇ ಹೇಳ್ತಾ ಶ್ರೀವಾಸ್ ಅವರೇ, ತಾವು ನಮ್ಮ ಈ ಮೀಟಿಂಗ್ ಬಂದಿದ್ದು ತುಂಬಾ ಸಂತೋಷ. ತಾವು ಒಂದು ನಮ್ಮೆಲ್ಲ ನಮ್ಮೆಲ್ಲ ಸದಸ್ಯರಿಗೆ ನೀವು ಟೋಸ್ಟ್ ಮಾಸ್ಟರ್ ಬಗ್ಗೆ ನಾನು ನಿಮ್ಗೆ ಏನು ಹೇಳಲ್ಲ, ತಾವೇ ತಮ್ಮ ಒಂದು ಅನಿಸಿಕೆಯನ್ನ ಒಂದು 2-3 ಮಾತುಗಳಲ್ಲಿ ತಾವು ಹೇಳ್ಬೇಕು ಅಂತ ನಾ ಕೇಳ್ಕೊತಾ ಇದ್ದೀನಿ. ಶ್ರೀವತ್ಸ ವಾಸುದೇವ್. Thank you, sir, so much for a warm welcome. And I'm sorry, I'm not that fluent in Kannada, so I'm slowly No problem. trying my best. But I do understand Kannada well. First of all, as TMOD said, he talked about compassion and what my grandfather usually used to say. Words were small difference. Karuna, he used to say Kripa, Karuna, Daya, Anukampa, Anugraha is what he used to be. And this is something very, very unique to our culture, where we have words which look, if you ask someone, they'll say they are synonyms. But once you look into the words, you know what is the difference between Kripa, Karuna, Daya, or like what sir said, Anugraha, and all. Small things which have a lot of difference. And it's a very unique thing, very, very specific to our culture. Other cultures have words like empathy, sympathy, but they are not about our character, right? So I'm very happy to be today in this particular meeting, where themes which make me remember my grandfather is something I love. I'm very, very thankful to Dr. Achrekar sir for having me today here. And again, another thing that I would like to thank is for this particular club, right? We have had challenges in getting distinguished or adding members, but when it comes to retention, you are one of the top clubs, not only in in Division I, but throughout District 92. Though you have retained 8 out of 9, numbers are different, but that tells us that those 9 people who come here, come every week and enjoy this particular meeting. Whatever we do has no value if there is no commitment and there is no enjoyment in that. Unless the members enjoy, learn, there is no value to whatever we do, right? So having 8 out of 9 renewals, and I understand the 9th person might also renew maybe in some day, that's an extraordinary benchmark for a club that says that the meetings here are very high quality when it comes to retaining the members here. And I also know that a couple of members from the club have won Triple Crown or completed 2 levels. For example, Mohan has completed 2 levels, and that's so unique that you are not just having quality time, but also your educational levels and meetings are also happening. So overall, I'm very happy with the club. I'm happy to be here. It's a wonderful theme. I thank everyone here for all your commitment and work towards making the club success. And like I said, we will continue to work with the ExCom to make sure that the club gets closer and closer to getting distinguished as such. With that, I hand over the stage back to TMOD Toastmaster Achrekar sir. Oh, thank you so much for your kind words. One thing I can say from the bottom of my heart is, although the members are less in this club, but their commitment towards the Toastmaster is unmatched. And the quality of the meeting, I openly tell you today, I enjoy the meeting of KBT much more than our KLS IMER, which is an offline club, which we meet every Saturday. But when it comes to learning part,
when it comes to the quality of the meeting, in my mind, KBT stands first. We are hardly 6 or 8 members, but every member, see, at least I can honestly tell, every meeting I have gone with something new in my mind. Mohan Murthy, our Umanath, Suraj, Anil Kumar, everyone, their commitment is really remarkable. So anyway, you have come here. We'll all try to work hard to see that the club gets a distinguished status, and the club should also grow. Okay. Now I also see one Toastmaster, Pawan. Pawan, are you there? Nividira Pawan alli? Yes, sir. I am here. Nimdu video on ಮಾಡಿ. Just a minute. ಓಕೆ, ತಾವು ಗೆಸ್ಟ್ ಅಲ್ಲ ಈಗ? ಹೌದು ಸರ್. ಆಯ್ತು ಪವನ್ ಕುಮಾರ್, ನಿಮಗೆ ನಮ್ಮ ಮೀಟಿಂಗ್ಗೆ ನೀವು ಮತ್ತೊಂದ್ಸಲ ನಿಮಗೆ ಸುಸ್ವಾಗತ ಕೋರ್ತಾ ಇದ್ದೇನೆ. ತಾವು ನಮ್ಮ ಮೀಟಿಂಗ್ಗೆ ಯಾವ ರೀತಿ ಬಂದ್ರಿ, ತಮಗೆ ಟೋಸ್ಟ್ ಮಾಸ್ಟರ್ ಬಗ್ಗೆ ಏನಾದ್ರು ತಿಳುವಳಿಕೆ ಇತ್ತ, ಮತ್ತು ತಮ್ಮ ಒಂದು ಕಿರು ಪರಿಚಯವನ್ನ ತಾವು ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಓಕೆ ಸರ್, ನನ್ನ ಹೆಸರು ಬಂದ್ಬಿಟ್ಟು ಪವನ್ ಚೌಗ್ಲಾ ಅಂತ. ನಾನು ಪ್ರೈವೇಟ್ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆಸ್ ಎ ಮ್ಯಾನೇಜರ್ ಅಂತ. ಆಕ್ಚುಲಿ ಲಾಸ್ಟ್ ಕಳೆದ 1 ಮಂತ್ ಇಂದ ನಾನು ಆನ್ಲೈನ್ ಅಲ್ಲಿ ರಿಸರ್ಚ್ ಮಾಡ್ತಾ ಇದ್ದೆ. ನನಗೆ ಕಮ್ಯುನಿಕೇಶನ್ ಸ್ಕಿಲ್ಲು, ಪರ್ಸನಾಲಿಟಿ ಡೆವಲಪ್ಮೆಂಟು, ಸ್ಟೇಜ್ ಕರೇಜು, ಎವ್ರಿಥಿಂಗ್, ಕಾನ್ಫಿಡೆನ್ಸ್ ಕೊಡೋ ತರ ಯಾವ್ದಾರ ಒಂದು ಕ್ಲಾಸಸ್ ಏನೋ ಇದೆ ಅಂತ. ಅವಾಗ ನಾನು ಮತ್ತೆ ರಿಸರ್ಚ್ ಮಾಡ್ಬೇಕಾದ್ರೆ ನನಗೆ ಟೋಸ್ಟ್ ಮಾಸ್ಟರ್ದು ನನಗೆ ಬಂತು, ಅದು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ. ಅದಕ್ಕೆ ಆ ಕ್ಲಬ್ಸ್ ಎಲ್ಲೆಲ್ಲಿದೆ, ನಾನು ಪ್ರಾಪರ್ಲಿ ನಾನು ಬೆಲ್ಗಮ್ದವನು. ಅವಾಗ ಸರ್ಚ್ ಮಾಡ್ಬೇಕಾದ್ರೆ ನನ್ ಬೆಲ್ಗಮ್ ಊರು ಬಂದ್ಬಿಟ್ಟು ಪ್ರಾಪರ್ ಹುಕ್ಕೇರಿ, ಬಟ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಎಜುಕೇಶನ್ ಎಲ್ಲ ಬೆಲ್ಗಾಮ್ ಅಲ್ಲೇ ಇದೆ. ಈಗ ಇರೋದು ಹುಕ್ಕೇರಿಯಲ್ಲಿನಾ? ಇಲ್ಲ, ಬೆಲ್ಗಾಮ್ ಸರ್. ಓ, ಬೆಂಗಳೂರಿನಲ್ಲಿ. ಆಯ್ತು, ಪರವಾಗಿಲ್ಲ. ಓಕೆ, ಪರವಾಗಿಲ್ಲ. ಇಲ್ಲ, ಬೆಲ್ಗಾಮ್ ಸರ್. ಇಲ್ಲ, ಬೆಳಗಾಂ ಅಂತ ಹೇಳಿದ್ರು ಸರ್. ಓ, ಬೆಲ್ಗಾಂದಲ್ಲಿ ಇದ್ದೀರಿ ಈಗ? ಹೌದೌದು ಸರ್. ಯಾವ ಏರಿಯಾದಲ್ಲಿ ಹೇಳಿ? ಮಾಂತೇಶ್ ನಗರ. ಓ, ವೆರಿ ಗುಡ್. ನಮ್ಮ ಮನೆ ಹತ್ತಿರನೇ ಇದ್ದೀರಾ ನೀವು. ಓಕೆ, ಥ್ಯಾಂಕ್ ಯು ಸರ್. ಅದಕ್ಕೆ ನಾನು ಪವನ್ ಕುಮಾರ್, ತಾವು ಏನು ಇದು ಪ್ರೈವೇಟ್ ಇನ್ಶೂರೆನ್ಸ್ ಅಲ್ವಾ ತಾವು ಮಾಡ್ತಾ ಇರೋದು? ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಸರ್, ಕ್ಲೇಮ್ಸ್ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದೀನಿ ನಾನು. ಓಕೆ. ಸೊ ಪವನ್ ಕುಮಾರ್ ಅವರೇ, ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ತಾವು ಯಾವ ಒಂದು ಆಶೆಯನ್ನು ಇಟ್ಕೊಂಡು ನಮ್ಮ ಈ ಕ್ಲಬ್ಗೆ ಬಂದಿದ್ದೀರಲ್ಲ, ನಿಸ್ಸಂದೇಹವಾಗಿ ತಮ್ಮ ಎಲ್ಲಾ ಆಶೆಗಳು ನೆರವೇರುತ್ತವೆ. ತಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ, ನಿಮ್ಮ ಜ್ಞಾನ ಭಂಡಾರ ವೃದ್ಧಿ ಆಗುತ್ತೆ, ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸನೂ ಕೂಡ ಹೆಚ್ಚಾಗುತ್ತೆ. ಇಷ್ಟು ಮಾತ್ರ ನಾನು ನಿಮ್ಗೆ ನಿರ್ಭಯವಾಗಿ ಗ್ಯಾರಂಟಿ ಕೊಡಬಲ್ಲೆ. ಸೊ ತಾವು ಒಳ್ಳೆ ಒಂದು ವೇದಿಕೆಗೆ ಬಂದಿದ್ದೀರಾ. ಇನ್ನು ತಡ ಮಾಡದೆ ಆದಷ್ಟು ಬೇಗ ತಾವು ನಮ್ಮ ಈ ಸಭೆಯ ಸಕ್ರಿಯ ಸದಸ್ಯರಾಗಿ ಸೇರ್ಕೊಳ್ಳಿ. ತಮಗೆ ಯಾವುದೇ ರೀತಿಯ ತೊಂದರೆಗಳು ಅಥವಾ ಏನಾದ್ರೂ ಸಂದೇಹಗಳು ಇದ್ದಲ್ಲಿ ನಿಮ್ಮ ಪಕ್ಕದಲ್ಲೇ ನಾನು ಇರ್ತೇನೆ. ನಾನು ಯಾವುದೇ ಸಮಯದಲ್ಲಿ ನನಗೆ ಫೋನ್ ಮಾಡ್ಬೋದು, ತಮಗೆ ಬೇಕಾದಂತಹ ಸಹಾಯವನ್ನ ಕೇಳ್ಕೋಬಹುದು. ಅದಕ್ಕೆ ನಾನು ಯಾವಾಗ್ಲೂ ತಯಾರಿದ್ದೇನೆ. ಸೊ ಇಷ್ಟು ಹೇಳ್ತಾ ತಮಗೆ ಮತ್ತೊಮ್ಮೆ ಸುಸ್ವಾಗತವನ್ನು ಕೋರ್ತಾ, ತಾವು ಆದಷ್ಟು ಬೇಗ ನಮ್ಮ ಸಕ್ರಿಯ ಸದಸ್ಯರಾಗಿ ಸೇರ್ತೀರಿ ಅಂತಕ್ಕಂತ ಒಂದು ಆಶಾ ಭಾವನೆಯನ್ನ ನಾನು ಇಟ್ಕೊಂಡಿದ್ದೇನೆ. ಓಕೆ, ಧನ್ಯವಾದಗಳು ಪವನ್ ಕುಮಾರ್ ಅವರೇ. ಓಕೆ, ಈಗ ನಾನು ಅದೇ ಈ ಪರಾನುಭೂತಿ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅಂದ್ರೆ ನಾವು ಇದರಲ್ಲಿ ಸರಳವಾಗಿ ಹೇಳ್ಬೇಕಂತಂದ್ರೆ, ನಾವು ಎಷ್ಟೋ ಸಲ ಕೆಲವ್ರ ಕಡೆ ನೋಡಿದಾಗ ನಮ್ಗೆ ತಿಳಿಯದಲ್ಲೇ ಏನೋ ಒಂದು ಕಾಮೆಂಟ್ ಮಾಡ್ಬಿಡ್ತೀವಿ. ಈಗ ನಾವು ಉದಾಹರಣೆ ಹೇಳ್ತೀನಿ. ನಾನೀಗ ಕಾರ್ನಲ್ಲಿ ಹೋಗ್ತಾ ಇದ್ದೆ ಅಂತ ಇಟ್ಕೊಳ್ಳಿ, ಮಧ್ಯದಲ್ಲಿ ಒಬ್ಬನು 2 ವೀಲರ್ನವನು ಬಂದ. ನಾನು ಹಿಂಗೆ ಏನ್ ತಲೆ ಕೆಟ್ಟಿದ್ದೆ ಹಾಗೆ ಅಂತ ಹೇಳಿ ನಾನೇನ್ ಮಾಡ್ತೇನೆ, ನನ್ನ ಮನಸ್ಸಿಗೆ ಒಂದು ಏನೋ ಅಂತ ಅವನಿಗೆ ಬೈತೇನೆ. ಮನಸ್ಸಿನಲ್ಲಿ ಏನಾದ್ರು ನನ್ನ ಒಂದು ಮನಸ್ಸಿನ ಒಂದು ಈ ಕಂಫರ್ಟ್ ಲೆವೆಲ್ ಅದನ್ನ ನಾನು ಕಳ್ಕೊಬಿಡ್ತೇನೆ. ನಾನು ಅದನ್ನೇ ನಾನು ಈ ಸಲ ಇತ್ತೀಚೆಗೆ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ನಾನೇ ಆ ಒಂದು 2 ವೀಲರ್ನವನ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಬಹುಶಃ ಅವನು ಏನೋ ಎಲ್ಲೋ ಅರ್ಜೆಂಟ್ ಹೋಗ್ತಾ ಇರಬೇಕು, ಅವನಿಗೆ ಒಳ್ಳೆ ಕೆಲಸ ಇದ್ದಿರ್ಬೇಕು, ತುಂಬಾ ತುರ್ತು ಇರಬೇಕು, ಅದಕ್ಕೋಸ್ಕರ ಹೋಗ್ತಾ ಇರಬೇಕು. ಅದಕ್ಕೋಸ್ಕರ ಅವನು ಹೀಗೆ ಮಾಡಿದ್ದಾನೆ ಹೊರತಾಗಿ ಅವನು ಮುದ್ದಾಮೇನೂ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಅವನ ಮೇಲೆ ಕಷ್ಟ ಮಾಡ್ಕೋಬೇಕು. ಈಗ ಇದು ಒಂದು ತಾವು ನಮ್ಮ ಎಲ್ಲಾ ಜೀವನದಲ್ಲಿ ಎಲ್ಲೇ ಆಗ್ಲಿ ಯಾವುದೇ ಒಂದು ಘಟನೆ ನಡೆದಾಗ ಅತ್ಯಂತ ಸರಳ, ನೀವು ಅವನ ಜಾಗದಲ್ಲಿ ಇದ್ಬಿಡಿ. ಆವಾಗ ನಿಮಗೆ ಅವರ ಮೇಲೆ ಯಾವುದೇ ಕೋಪನೂ ಬರಲ್ಲ, ದ್ವೇಷನೂ ಬರಲ್ಲ, ಏನೂ ಬರಲ್ಲ.
ಮತ್ತೊಂದು ಚಿಕ್ಕ ಕಥೆ ಹೇಳ್ತೇನೆ. ಒಮ್ಮೆ ಒಬ್ಬ ಸ್ಕೂಲಿಗೆ ಒಬ್ಬ ಹುಡುಗ ಯಾವಾಗಲೂ ಒಂದು ಅರ್ಧ ತಾಸು ಲೇಟ್ ಮಾಡಿ ಬರ್ತಾ ಇದ್ದ. ಆ ಗುರುಗಳಿಗೆ, ಟೀಚರಿಗೆ ತುಂಬಾ ಸಿಟ್ಟು ಬರ್ತಾ ಇತ್ತು. ಇವನು ಒಂದ್ ಸಲ ಸುಮ್ಮನೆ ಕೂತ್ರು, ಮತ್ತು ಪ್ರತಿ ಸಲ ಅರ್ಧ ತಾಸು ಲೇಟ್ ಮಾಡ್ತಾ ಬಂದಾಗ ಅವನಿಗೆ ಅವರಲ್ಲಿ ಇಟ್ಕೊಂಡಿರ್ತಲ್ಲ ಒಂದು ಸಣ್ಣ ಚಡಿಯಿಂದ ಅವರಿಗೆ ಕೈಗೆ ಸರಿಯಾಗಿ ಹೊಡಿತಾ ಇದ್ರು. ಆ ಹುಡುಗ ಮಾತ್ರ ಏನು ಹೇಳದಲ್ಲೇ ಸುಮ್ಮನೆ ಆ ನೋವನ್ನು ಅನುಭವಿಸ್ಕೊಂಡು ಮತ್ತೆ ಹೋಗಿ ತನ್ನ ಜಾಗದಲ್ಲಿ ಕೂತ್ಕೊಳ್ತಿದ್ದ. ಮತ್ತೆ ಹೇಳುವ ಸಹ ಮತ್ತೆ ಹೀಗೆ ಅವನು ಒಳಗಡೆ ಬಂದ ತಕ್ಷಣ ಆ ಗುರುಗಳು ಕೇಳುವ ಮೊದಲೇ ತನ್ನ ಕೈಯನ್ನ ಚಾಚಿ ನನಗೆ ನೀವು ಪೆಟ್ಟು ಕೊಡಿ ಅಂತ ಕೇಳ್ಕೊತಾ ಇದ್ದ. ಅಂದ್ರೆ ನಾನು ತಯಾರಾಗಿದ್ದೇನೆ, ನೀವು ಕೊಡ್ತಕ್ಕಂಥ ಶಿಕ್ಷೆಗೆ ನಾನು ತಯಾರಾಗಿದ್ದೇನೆ ಅಂತ ಹೇಳಿ ಅವ ಗುರುಗಳು ಹೊಡಿತಿದ್ರು ಅವನಿಗೆ. ಒಂದ್ ದಿವಸ ಏನಾಯ್ತು ಅಂತಂದ್ರೆ, ಅವತ್ತು ದಿವಸ ಗುರುಗಳು ಯಾವುದೋ ಕಾರಣಕ್ಕೋಸ್ಕರ ಬೆಳಿಗ್ಗೆ ಬೇಗ ತಮ್ಮ ಮನೆಯಿಂದ ಹೊರಟು ಸ್ಕೂಲ್ ಕಡೆ ಬರ್ತಾ ಇರಬೇಕಾದ್ರೆ ಇದೇ ಹುಡುಗ ತನ್ನ ತಾಯಿಯನ್ನ ವೀಲ್ ಚೇರ್ ಮೇಲೆ ಕರ್ಕೊಂಡು ಆಸ್ಪತ್ರೆ ಕಡೆ ಹೋಗ್ತಾ ಇದ್ದ. ಇನ್ನೇನು ಶಾಲೆ ಶುರು ಆಗ್ಲಿಕ್ಕೆ ಇನ್ನೊಂದು ಅರ್ಧ ತಾಸು ಅಥವಾ 15 ನಿಮಿಷ ಇರಬೇಕಾದ್ರೆ ಅದನ್ನ ನೋಡಿ ಗುರುಗಳಿಗೆ ತುಂಬಾ ಇವನು ಎಲ್ಲಿ ಹೋಗ್ತಾ ಇದ್ದಾನೆ ಅಂತೇಳಿ ಅವ್ನು ಹಿಂದೆ ಹೋಗ್ತಾರೆ. ಆವಾಗ ಗೊತ್ತಾಗುತ್ತೆ ಇವನು ಪ್ರತಿ ದಿವಸ ತನ್ನ ತಾಯಿಗೆ ಚಿಕಿತ್ಸೆ ಮಾಡೋದಕ್ಕೋಸ್ಕರ ಬೆಳಿಗ್ಗೆ ಸ್ಕೂಲಿಗೆ ಬರೋಕ್ಕಿಂತ ಮೊದಲೇ ಅವನಿಗೆ ಡಾಕ್ಟರ್ ಅದೇ ಟೈಮ್ ಕೊಟ್ಟಿರ್ತಾರೆ. ಅವನು ಕರ್ಕೊಂಡು ಹೋಗಿ ಚಿಕಿತ್ಸೆ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಸ್ಕೂಲಿಗೆ ಬರ್ಬೇಕಾದ್ರೆ ಅರ್ಧ ಗಂಟೆ ಲೇಟ್ ಆಗಿರುತ್ತೆ. ಆದ್ರೂ ಅವನು ಸ್ಕೂಲ್ ತಪ್ಪಿಸದಲೇನೆ ಮತ್ತು ಬಂದು ಇದಾಗ್ತಾನೆ. ಆವಾಗ ಈ ಮೇಸ್ಟ್ರಿಗೆ ಅಥವಾ ಗುರುಗೆ ಅನ್ಸುತ್ತೆ, ಅಯ್ಯೋ ನಾನು ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇವನು ಸುಮ್ಮನೆ ಅಥವಾ ಸೋಮಾರಿತನದಿಂದ ಇವನು ಲೇಟ್ ಆಗಿ ಬರ್ತಾ ಇರ್ಲಿಲ್ಲ. ಯಾವುದೋ ಒಂದು ಒಳ್ಳೆ ಕಾರ್ಯ, ಒಂದು ಮಾನವೀಯತೆಯ ಕಾರ್ಯದಲ್ಲಿ ಉಳ್ಕೊಂಡ್ಬಿಟ್ಟು ಅವನು ಸ್ಕೂಲಿಗೆ ಲೇಟ್ ಆಗಿ ಬರ್ತಾ ಇದ್ದೆ. ಅವನಿಗೆ ನಾನು ವಿನಾಕಾರಣ ಅವನಿಗೆ ಹಿಂಸೆ ಮಾಡಿಬಿಟ್ನಲ್ಲ ಅಂತೇಳಿ ತುಂಬಾ ಮರುಗಾಗ್ಬಿಡುತ್ತೆ ಟೀಚರ್ಗೆ. ಸೀದಾ ಸ್ಕೂಲಿಗೆ ಹೋಗ್ತಾರೆ. ಯಥಾ ಪ್ರಕಾರ ಮತ್ತೆ ಅರ್ಧ ತಾಸು ನಂತರ ಈ ಹುಡುಗ ಮತ್ತು ಲೇಟ್ ಆಗಿ ಬರ್ತಾನೆ. ತನ್ನ ಕೈಯನ್ನ ಚಾಚಿ ಗುರುಗಳೇ ತಾವಿನ್ನು ಹೊಡಿಬಹುದು ಅಂತೇಳಿ ಕೈಯನ್ನ ಚಾಚಿ ಕೊಡ್ತಾನೆ. ಆವಾಗ ಗುರುಗಳ ಕಣ್ಣಲ್ಲಿ ನೀರು ಬರ್ತೆ. ಅವರು ಅದೇ ಚಡಿಯನ್ನ ಅವನ ಕೈಯಲ್ಲಿ ಕೊಟ್ಟು, ಇಲ್ಲಪ್ಪ ಇವತ್ತು ನೀನು ನನ್ನ ಕೈ ಹೊಡಿಬೇಕು, ನಿನಗೆ ಇಷ್ಟು ದಿವಸ ನಾನು ಹಿಂಸೆ ಮಾಡಿದ್ಕೋಸ್ಕರ ನೀನು ನನಗೆ ಕೈ ಹೊಡಿಯಪ್ಪ ಅಂತ ಹೇಳ್ತಾರೆ. ಸೊ ಇದ ಅರ್ಥ ಏನಪ್ಪಾ ಅಂತಂದ್ರೆ, ಒಂದು ವೇಳೆ ಇದೇ ಗುರುಗಳು ಇವನು ಯಾಕೆ ಲೇಟ್ ಮಾಡಿ ಬರ್ತಾನೆ, ಸೊ ಅವನ ಜಾಗದಲ್ಲಿ ಅವನ ಸ್ಟೇಜ್ ನಲ್ಲೇ ಇದ್ರೆ ಅದಕ್ಕೆ ನಾವು ಎಂಪತಿ ಅಥವಾ ಪರಾನುಭೂತಿ, ಏನು ತೊಂದರೆ ಇರಬಹುದು, ಪ್ರತಿ ದಿವಸ ಯಾಕೆ ಲೇಟ್ ಮಾಡಿ ಬರ್ತಾನೆ ಅಂತ ಸ್ವಲ್ಪ ಅವರು ಸಮಯ ತೆಗೆದುಕೊಂಡು ಈ ಪರಾನುಭೂತಿ ಅಂತಕ್ಕಂತ ಈ ಗುಣವನ್ನ ಅಳವಡಿಸಿಕೊಂಡಿದ್ರೆ ಅವರಿಗೆ ಸತ್ಯಾಂಶದ ಅರಿವು ಆಗ್ತಾ ಇತ್ತು. ಅದಕ್ಕೋಸ್ಕರ ಈ ಪರಾನುಭೂತಿ ಅಂತಕ್ಕಂಥದ್ದು ಎಷ್ಟು ಒಂದು ಅಪೂರ್ವವಾದಂತಹ ಗುಣ, ನಾವೆಲ್ಲರೂ ಅಳವಡಿಸ್ಕೋಬೇಕಲ್ವೇ. ಸೊ ನಾವೆಲ್ಲ ಅಳವಡಿಸ್ಕೊಳ್ಳೋ ಅಂತ ಹೇಳ್ತಾ ನಾವಿನ್ನ ಮುಂದಿನ ಒಂದು ಹಂತಕ್ಕೆ ಹೋಗೋಣ. ಅದೇ ಇದು ಸಿದ್ಧಪಡಿಸಿದ ಭಾಷಣ. ಇವತ್ತಿನ ಸಿದ್ಧಪಡಿಸಿದ ಭಾಷಣಕಾರರು ನಮ್ಮೆಲ್ಲರ ಅತ್ಯಂತ ನಮ್ಗೆ ಈ ಒಂದು ಹಾಸ್ಯದಲ್ಲಿ ನಮ್ಮೆಲ್ರಿಗೂ ಒಂದು ರಸಿಕತೆಯನ್ನು ಕೊಡ್ತಕ್ಕಂಥವ್ರು ಅಂತಂದ್ರೆ ಟೋಸ್ಟ್ ಮಾಸ್ಟರ್ ಸೂರಜ್. ಅವರು ಮಾತಾಡ್ತಕ್ಕಂಥ ಶೈಲಿ ಆಗ್ಲಿ, ಅವ್ರು ಹೇಳ್ತಕ್ಕಂಥ ರೀತಿ ಆಗ್ಲಿ, ಪ್ರತಿಯೊಂದು ಒಂದು ರೀತಿಯ ವಿಭಿನ್ನವೇ ಅವ್ರು. ಸೊ ಎಷ್ಟೋ ಸಲ ನಾನು ಹೇಳ್ತಾ ಇದ್ದೇನೆ, ಟೋಸ್ಟ್ ಮಾಸ್ಟರ್ ಸೂರಜ್ ಅವರು ಇನ್ನು ಮುಂದೆ ಈ ನಮ್ಮ ಇಂಟರ್ನ್ಯಾಷನಲ್ ಸ್ಪೀಚ್ ಕಾಂಟೆಸ್ಟ್ ಅಲ್ಲಿ ತಾವು ಬರಲೇಬೇಕು. ನಿಮ್ಮ ನನಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ, ನೀವು ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಹೋಗ್ತೀರಾ ಅಂತೇಳಿ. ಸೊ ಇಷ್ಟು ಹೇಳ್ತಾ, ಸೂರಜ್ ಅವರು ಡೆಲ್ಲಿಯಲ್ಲಿ ಇರ್ತಾರೆ. ಈಸ್ IT ಪ್ರೊಫೆಷನಲ್ ಅವರು. ನಮ್ಗೆಲ್ಲ ಗೊತ್ತಿದಾಗ ಅವರ ಹವ್ಯಾಸ ಏನಪ್ಪಾ ಅಂತಂದ್ರೆ ಕ್ರಿಕೆಟ್ ಮತ್ತು ಸೈಕ್ಲಿಂಗ್, ಆಮೇಲೆ ಪೋಡ್ಕಾಸ್ಟ್ ಇದೆಲ್ಲ ಮಾಡೋದು. ಅವ್ರು ಅಷ್ಟೇ ಅಲ್ಲ, ನಮ್ಮ ಈ ಒಂದು KBT ಟೋಸ್ಟ್ ಮಾಸ್ಟರ್ ಸಭೆಯ ಮಾಜಿ ಸದಸ್ಯರು ಕೂಡ ಅವರು. ಇಷ್ಟು ಹೇಳ್ತಾ ಇನ್ನು ಸಮಯವನ್ನು ಹೆಚ್ಚು ವ್ಯರ್ಥ ಮಾಡದಲೆ ಇವರ ಒಂದು ಇವತ್ತಿನ ಮೌಲ್ಯಮಾಪನ ಕೂಡ ನಾನೇ ಮಾಡ್ತಾ ಇದ್ದೇನೆ. ಇವತ್ತಿನ ಅವರ ಈ ಒಂದು ಭಾಷಣದ ಶೀರ್ಷಿಕೆ ತುಂಬಾ ಸೊಗಸಾಗಿದೆ, ಟಗರು ಅಂತಕ್ಕಂಥದ್ದು. ಇದು ಏನು, ಹೇಗೆ, ಅವರ ಬಾಯಿಂದಲೇ ನಾವೆಲ್ಲ ಕೇಳೋಣ. ಸೂರಜ್ ಅವರೇ, ತಮ್ಮ ಭಾಷಣ ತಾವು ಶುರು ಮಾಡಿ. ನಾವೆಲ್ಲರೂ ತುಂಬಾ ಕುತೂಹಲಕಾರಿಯಿಂದ ತಮ್ಮ ಭಾಷಣದ ಬಗ್ಗೆ ನಾವು ಕಾಯ್ತಾ ಇದ್ದೇವೆ. ತಾವಿನ್ನು ವೇದಿಕೆಯನ್ನ ತೆಗೆದುಕೊಳ್ಳಬಹುದು. ಸೂರಜ್. ಧನ್ಯವಾದ ಟೋಸ್ಟ್ ಮಾಸ್ಟರ್ ಕಮಲಾಕರ್ ಅವರೇ. ಸುಕ್ಕಾಸೂರಿ ಚಿತ್ರ ಟಗರು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಷ್ಟ ಅಂತ ಇಮೋಜಿನಲ್ಲಿ ಕೈ ಎತ್ತಿ ತೋರಿಸಿ. ಯಾರಾದ್ರೂ ನೋಡಿದಿರಾ? ಆಚರೇಕರ್ ಸರ್ಗೆ ಇಷ್ಟ, ಇನ್ಯಾರಾದ್ರೂ ಇದ್ದೀರಾ?
ನಮ್ಮ ರವಿ ಅವ್ರಿಗೂ ಇಷ್ಟ, ಓಕೆ ಅನಿಲ್ ಕುಮಾರ್ ಅವ್ರಿಗೂ ಇಷ್ಟ, ನಂದೀಶ್ ಅವ್ರಿಗೂ ಇಷ್ಟ. ಆ ಚಿತ್ರಕ್ಕೂ ನನ್ನ ಈ ಕತೆಗೂ ಏನ್ ಸಂಬಂಧ ಇಲ್ಲ. ಯಾಕೆ ನನ್ನ ಕತೆಗೆ ಟಗರು ಅಂತ ಹೆಸರು ಇಟ್ಟಿದ್ದೀನಿ ಅಂತ ನೀವು ಕತೆ ಕೇಳ್ತಾ ಕೇಳ್ತಾ ನಿಮ್ಗೆ ಅರ್ಥ ಆಗುತ್ತೆ. ನಂದೀಶ್ ಅವರೇ, ನಿಮ್ ಸ್ಕ್ರೀನ್ ಏನೋ ತೋರಿಸ್ತಾ ಇದಾರೆ, ಏನಾದ್ರು ಹೊಸ ತೋರಿಸ್ತೀರಾ ನಮ್ಗೆ? ಓಕೆ, ಸೊ ನಾನು ಕಳೆದ 2 ವಾರದಿಂದ ನಮ್ಮ ಕ್ಲಬ್ ಯಾವ ಆಕ್ಟಿವಿಟಿನಲ್ಲೂ ಭಾಗವಹಿಸಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ 2 ವಾರದಿಂದ ನಾವು ಪುಣೆನಲ್ಲಿದ್ವಿ. ನಮ್ಮ ತಂದೆಯ 70ನೇ ಹುಟ್ಟು ಹಬ್ಬದ ಆಚರಣೆಗಾಗಿ ನಾವು ದೆಹಲಿಯಿಂದ ಪುಣೆಗೆ ಹೋಗಿದ್ವಿ. ನಾನು, ನಮ್ಮ ತಂದೆ, ನನ್ನ ಹೆಂಡತಿ, ಮಗಳು ಎಲ್ಲ 2-3 ತಿಂಗಳು ಮುಂಚೆನೇನೆ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡ್ಬಿಟ್ಟಿದ್ವಿ. ಆದ್ರೆ ವೇಟಿಂಗ್ ಲಿಸ್ಟ್ ಅಲ್ಲಿ ಇತ್ತು, ಸರಿ ಕ್ಲಿಯರ್ ಆಗುತ್ತೆ ಅಂತ. ದೆಹಲಿಯಿಂದ ಪುಣೆಗೆ ಹೋಗುವಾಗ ಆರಾಮು, ಕ್ಲಿಯರ್ ಆಗೋಯ್ತು, ಏನ್ ತೊಂದರೆ ಇಲ್ಲ. 29ನೇ ತಾರೀಕು ಭಾನುವಾರ ಪುಣೆಯಿಂದ ವಾಪಸ್ ದೆಹಲಿಗೆ ಬರ್ಬೇಕು. ಶನಿವಾರ ನೋಡ್ತೀವಿ ವೇಟಿಂಗ್ ಲಿಸ್ಟ್ ಅಲ್ಲಿ ಇನ್ನೂ ಇದೆ. ಸರಿ, ಚಾರ್ಟ್ ಪ್ರಿಪೇರ್ ಆಗುತ್ತೆ, ಕ್ಲಿಯರ್ ಆಗುತ್ತೆ ಅನ್ಕೊಂಡ್ವಿ. 3, 4, 5 ಇತ್ತು ವೇಟಿಂಗ್ ಲಿಸ್ಟ್. ರಾತ್ರಿ ಚಾರ್ಟ್ ಪ್ರಿಪೇರ್ ಆಯ್ತು, ಅದ್ರಲ್ಲೂ ಕ್ಲಿಯರ್ ಆಗ್ಲಿಲ್ಲ. ಓಹೋ, ಇವಾಗ ಚಾರ್ಟ್ ಪ್ರಿಪೇರ್ ಆಗಿ ಕೂಡ ಆಗಿಲ್ವಲ್ಲ, ಏನ್ ಮಾಡೋದು? ಸರಿ, ತತ್ಕಾಲ್ ಟ್ರೈ ಮಾಡಿದ್ವಿ, ಪ್ರೀಮಿಯಂ ತತ್ಕಾಲ್ ಟ್ರೈ ಮಾಡಿದ್ವಿ, ಯಾವ್ದ್ರಲ್ಲೂ ಟಿಕೆಟ್ ಇಲ್ಲ. ಸರಿ, ನಮ್ಗೆ ಗೊತ್ತಿರೋ ಒಂದಷ್ಟು ಗೆಳೆಯರಿಗೆ ಹೇಳಿ ಶಿಫಾರಸು ಮಾಡಿಸಿ ಸೀಟ್ ಸಿಗುತ್ತಾ ಟ್ರೈ ಮಾಡಿದ್ವಿ, ಅದು ಆಗ್ಲಿಲ್ಲ. ಸರಿ, ನನ್ಗೆ, ನಮ್ಮ ತಂದೆಗೆ, ನಾವು ದಕ್ಷಿಣ ಭಾರತದವರು, ನಮಗೆ ಎಲ್ಲಾ ಸರಿಯಾಗಿ ಟಿಕೆಟ್ ಇರಬೇಕು. ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರೆ, ಬೆಂಗಳೂರಲ್ಲಿ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರೆ ಟ್ರೈನ್ ಅಲ್ಲೇ ಹೋಗಲ್ಲ, ರಾಜಹಂಸ, ಐರಾವತ ಆತರ ಬಸ್ಸಲ್ಲಿ ಓಡುದು. ಆದ್ರೆ ಉತ್ತರ ಭಾರತದಲ್ಲಿ ಟ್ರೈನ್ ಬಿಟ್ರೆ ಬೇರೆ ಬಸ್ಸು ಅಷ್ಟು ಆರಾಮಾಗಿರಲ್ಲ. ಸರಿ, ಟ್ರೈನ್ ಅಲ್ಲೇ ಹೋಗ್ಬೇಕು ನಾವು ಪುಣೆಯಿಂದ ದೆಹಲಿಗೆ. ಏನ್ ಮಾಡೋದು ಅಂತ ಅನ್ಕೋತಾ ಇರುವಾಗ, ಸರಿ ನಾಳೆ ಏನೋ ಒಂದ್ ಕ್ಯಾನ್ಸಲೇಷನ್ ಆಗುತ್ತೆ, ಏನೋ ಒಂದ್ ಆಗುತ್ತೆ, ಧೈರ್ಯ ಮಾಡ್ಕೊಂಡು ಟ್ರೈನ್ ಸ್ಟೇಷನ್ಗೆ ಹೋದ್ವಿ. 11 ಗಂಟೆಗೆ ಬರಬೇಕಾಗಿದ್ದ ಟ್ರೈನು ಮೊದಲೇ ಒಂದು 1/2-3 ಗಂಟೆ ತಡ ಆಗೋಯ್ತು. ಸಾಗರದಷ್ಟು ಜನ ಟ್ರೈನ್ ಪ್ಲಾಟ್ಫಾರ್ಮ್ ನಲ್ಲಿ ನಿಂತಿದ್ರು. ಟ್ರೈನ್ ಬಂತು, ದಬ 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 ಅಂತ ಜನ ಎಲ್ಲ ತುಂಬಿಕೊಂಡ್ರು. ಸರಿ, ನಮ್ಗೆ ಸೆಕೆಂಡ್ AC ನಲ್ಲಿ ಸೀಟ್ ಇಲ್ಲ ಅಲ್ಲ, ಏನ್ ಮಾಡೋದು? ಪ್ಯಾಂಟ್ರಿ ಕಾರಲ್ಲಿ ಒಂದಷ್ಟು ಸೀಟ್ ಇರುತ್ತೆ, ಅಲ್ಲಿ ಹೋಗಿ ಲಗೇಜ್ ಎಲ್ಲ ಹಾಕಿ ಕೂತ್ಕೊಂಡ್ವಿ. ಸರಿ, TT ಬರ್ತಾರೆ, ಒಂದಷ್ಟೇನೋ ಕ್ಯಾನ್ಸಲ್ ಆಗಿರುತ್ತೆ, ಏನೋ ಮಾಡ್ಕೊಳ್ಳೋಣ ಅಂತ. TT ಬಂದ್ರು, ಅವ್ರಿಗೆ ನಮ್ ಕತೆ ಎಲ್ಲ ಹೇಳಿದ್ವಿ. ನಮ್ಮ ಕತೆ ಎಲ್ಲ ಹೇಳದ್ಮೇಲೆ ಅವರು ಅಂಬರೀಷ್ ಅಣ್ಣನ್ ತರ ಸೀಟ್ಸ್ ಸಿಗೋದು ನೋ ವೇ, ಚಾನ್ಸೇ ಇಲ್ಲ, ಸೀಟೇ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಸರಿ, ಸೀಟೇ ಇಲ್ವಲ್ಲ, ಈಗ 20 ಗಂಟೆಯ ಈ ಜರ್ನಿನ ಹೆಂಗೆ ಮಾಡ್ದು? ಸರಿ, ತಕ್ಷಣ ಆಲ್ಟರ್ನೇಟಿವ್ ಪ್ಲಾನ್ ಏನ್ ಮಾಡ್ಬೇಕು? ಸರಿ, ಈ ಟ್ರೈನ್ ಎಲ್ಲೆಲ್ಗೆ ಹೋಗುತ್ತೆ? ಲೋನಾವ್ಲಾಗ್ ಹೋಗುತ್ತೆ, ಅಲ್ಲಿಂದ ಕಲ್ಯಾಣ್ಗೆ ಹೋಗುತ್ತೆ. ಓಕೆ, ಕಲ್ಯಾಣಿಂದ ಡೆಲ್ಲಿಗೆ ಯಾವ್ದಾದ್ರು ಇವತ್ತು ಟ್ರೈನ್ ಇದೆಯಾ? ಅದನ್ನ ಆನ್ಲೈನ್ ಚೆಕ್ ಮಾಡಿದೆ, ಇಲ್ವಲ್ಲ. ಓಹೋ, ನೆಕ್ಸ್ಟ್ ಏನ್ ಆಪ್ಷನ್ ಇದೆ? ಬ್ಯಾಂಡ್ರಾ ಇಂದ ಡೆಲ್ಲಿಗೆ ಇವತ್ತು ರಾತ್ರಿ ಅಂದ್ರೆ ನಾಳೆ ಬೆಳಗ್ಗೆ 1 ಗಂಟೆಗೆ ಟ್ರೈನ್ ಇದೆ. ಸರಿ, ನಾವು ಕಲ್ಯಾಣಲ್ಲಿ ಇಳ್ಕೊಂಡು ಅಲ್ಲಿಂದ ಬ್ಯಾಂಡ್ರಾಗ್ ಹೋಗ್ಬಿಟ್ಟು ಅಲ್ಲಿಂದ ರಾತ್ರಿ ಟ್ರೈನ್ ತಗೋಬಹುದು. ಆ ಬೆಲೆ ಹೋಟ್ಲು, ಆ ಟ್ರೈನ್ಗೆ ಕಾಸ್ಟ್ ಎಷ್ಟು? 5,000, 3 ಜನಕ್ಕೆ 15,000, ಹೋಟ್ಲ್ ಒಂದ್ 3,000, ಓಕೆ ಒಂದ್ 20,000 ಅಂತೆಲ್ಲ ಯೋಚನೆ ಮಾಡಿದೆ. ಅಷ್ಟರಲ್ಲಿ ಕ್ರೆಡಿಟ್ ಕಾರ್ಡ್ ಪಾಯಿಂಟ್ಸ್ ಇದೆಯಲ್ಲ, ಆ ಪಾಯಿಂಟ್ಸ್ ಅಲ್ಲಿ ನಾನು ಫ್ಲೈಟ್ ಟಿಕೆಟ್ ಖರೀದಿ ಮಾಡ್ಬೋದು. ಸರಿ, ಫ್ಲೈಟ್ ಟಿಕೆಟ್ ಇದೆ ನೋಡಿದೆ. 7 ಗಂಟೆಗೆ ಬಾಂಬೆಯಿಂದ ಡೆಲ್ಲಿಗೆ ಫ್ಲೈಟ್ ಟಿಕೆಟ್, ಒಬ್ಬರಿಗೆ 15,000, 3 ಜನಕ್ಕೆ 45,000. ಒಂದು ಕ್ರೆಡಿಟ್ ಕಾರ್ಡ್ ಅಲ್ಲಿ 15,000 ಪಾಯಿಂಟ್ಸ್ ಇದೆ. ಅದು ಮಿಕ್ಕಿದ್ರು ಮಗಳಿಗೆ ಬೇರೆ ಫ್ಲೈಟ್ ಅಲ್ಲಿ ಟಿಕೆಟ್ ತಗೋಬೇಕು, ಹಾಫ್ ಟಿಕೆಟ್, ಅದು ಒಂದ್ 40,000 ಖರ್ಚು. ಓಹೋ, ಏನಿದು, ಒಳ್ಳೆ ಸಿಕ್ಕಾಕೊಂಡ್ಬಿಟ್ಟಿದೀವಲ್ಲ, ಏನ್ ಕತೆ ಅಂತ. ನನಗಿಂತ ಜಾಸ್ತಿ ನಮ್ ತಂದೆ ಗಾಬರಿ, ಏನೋ ಒಂದ್ ಮಾಡಪ್ಪ, ಸರಿ ಫ್ಲೈಟ್ ಜಾಸ್ತಿ ಆಗೋಗುತ್ತೆ, ಬೇಕಾದ್ರೆ ಬೆಳಗ್ಗೆ ಟ್ರೈನ್ ಮಾಡ್ಬಿಡು, ಏನೋ ಒಂದು ಮ್ಯಾನೇಜ್ ಮಾಡೋಣ ಅಂತ. ನಾನು ನಮ್ ತಂದೆ ಇದೆಲ್ಲ ಮಾಡ್ತಾ ಇರುವಾಗ ನನ್ನ ಹೆಂಡತಿ ಆರಾಮಾಗಿ ಹೋಗಿ TT ಕಡೆ ಆಗಲ್ಲ ಅಂತ ಗೊತ್ತಾದಾಗ ಇದು ಸೆಕೆಂಡ್ AC ಅಟೆಂಡೆಂಟ್ ಹತ್ರ ಹೋಗಿ ಮಾತಾಡ್ಕೊಂಡು ಬಂದು ಅಟೆಂಡೆಂಟ್ ಹತ್ರ ಮಾತಾಡದೆ, ಅಟೆಂಡೆಂಟ್ಗೆ AC ಕಂಪಾರ್ಟ್ಮೆಂಟ್ ಹೊರಗಡೆ ಒಂದು ಮಲ್ಕೊಳಕ್ ಒಂದ್ ಜಾಗ ಇರುತ್ತೆ. ಸೊ ಅದನ್ನ ಅವ್ರು ಯಾರಿಗಾದ್ರೂ ಕೊಡಬಹುದು ಬೇಕಂದ್ರೆ. ಸೊ ಅವ್ರೇನಂದ್ರು ಅಂದ್ರೆ, ನೀವು ತೊಂದ್ರೆ ತಗೋಬೇಡಿ, ನಿಮಗೆ ನಾನು ಆ ಹೊರಗಡೆ ಇರೋ ಜಾಗ ಕೊಡ್ತೀನಿ ಅಂತ. ಆದ್ರೂ ಅದು ಒಂದು ಸೀಟ್, ಆಯ್ತಾ? ನಾವಿರೋದ್ 3 ಜನ, ನೆಕ್ಸ್ಟ್ ಏನ್ ಮಾಡೋದು ಅಂತ. ತಿರ್ಗಾ TT ಬಂದ್ರು. TTಗೆ ಹೇಳಿದ್ವಿ, ಈ ತರ ಅಟೆಂಡೆಂಟ್ ಹತ್ರ ಮಾತಾಡಿದೀವಿ, ಒಂದು ಸೀಟ್ ಆಗ್ತದೆ ಅಂತ. ಅವರು, ಹೌದಾ, ಕರೆಕ್ಟು, ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರಲ್ಲ ಟಿಕೆಟ್,
ಟಿಕೆಟ್ ಇದೆಯಾ ನಿಮ್ಮ ಹತ್ರ ಅಂದ್ರು. ಸೊ ನಮಗೆ ಯಾರೋ ಹೇಳಿದ್ರು ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡಿ ಅದು ವೇಟಿಂಗ್ ಲಿಸ್ಟ್ ಆದ್ರೆ ಆ ಟಿಕೆಟ್ ಕ್ಯಾನ್ಸಲ್ ಆಗಿ ಹೋಗುತ್ತೆ, ಹಾಗಾಗಿ ಜನರಲ್ ಟಿಕೆಟ್ ತಗೊಂಡ್ ಹೋಗಿ ಅಂತ. ಜನರಲ್ ಟಿಕೆಟ್ ತೋರ್ಸಿದ್ವಿ. ಸರಿ, TT ಏನ್ ಮಾಡಿದ್ರು ಅಂದ್ರೆ, ಓಕೆ ನಿಮಗೋಸ್ಕರ ಇಲ್ಲಿಂದ ಕೋಟಾವರೆಗೂ 2 ಸೀಟ್ ಖಾಲಿ ಇದೆ, ಆ 2 ಸೀಟ್ ಕೊಡ್ತೀನಿ. ಕೋಟಾ ರಾತ್ರಿ ಅಂದ್ರೆ ಬೆಳಗ್ಗೆ 2 ಗಂಟೆಗೆ ಬರುತ್ತೆ, ಅದಾದ್ಮೇಲೆ ನೀವು ನೋಡ್ಕೊಳ್ಳಿ ಅಂತ. ತದನಂತರ ಆ ಅಟೆಂಡೆಂಟ್ ಹೆಸರು ರಾಜ್ ಕಪೂರ್ ಅಂತ. ಹೇಗೆ ಬಾಲಿವುಡ್ ನಲ್ಲಿ ರಾಜ್ ಕಪೂರ್ ಕನಸನ್ನ ನನಸಾಗಿ ಮಾಡ್ತಾ ಇದ್ದ, ಈ ರಾಜ್ ಕಪೂರ್ ನಮ್ಮ ನನಸನ್ನು ಕನಸು ಮಾಡ್ದ. ಹೇಗೆ ಅಂದ್ರೆ, ಯಾವ ಸ್ಟೇಷನ್ ಅಲ್ಲಿ ಸೀಟ್ ಖಾಲಿ ಆದ್ರೂ ಫಸ್ಟ್ ನಮ್ ತಂದೆನ ಕೂಡ್ಸೋದು, ಅದಾದ್ಮೇಲೆ ಇನ್ನೆಲ್ಲೋ ಖಾಲಿ ಆಯ್ತು ನನ್ನ ಹೆಂಡತಿ ಮಗಳನ್ನ ಕೂಡ್ಸೋದು, ಅದಾದ್ಮೇಲೆ ಕೊನೆಗೆ ಏನೆಲ್ಲ ಮಾಡಿ ಸುಗಮವಾಗಿ ನಮ್ಮನ್ನ ಡೆಲ್ಲಿ ತಂದು ತಲುಪಿಸ್ತ. ಅವನಿಗೆ ಒಂದಷ್ಟು ಅವ್ನು ನೋಡ್ಕೊಳ್ಳಿ ಸರ್ ನಮ್ನ ಅಂದ. ನಮಗೆ ಕೈಲಾದಷ್ಟು ಅವ್ರನ್ನ ನೋಡ್ಕೊಂಡ್ವಿ. ಈ ಘಟನೆಯಿಂದ ನನಗೆ ಏನ್ ಅನ್ಸಿದ್ದು ಅಂದ್ರೆ, ನಾವು ಒಂದ್ಸಲಿ ಜೀವನದಲ್ಲಿ ಎಲ್ಲವೂ ಸರಿಯಾಗಿರ್ಬೇಕು, ಸರಿಯಾದ ಸಮಯ, ಸರಿಯಾದ ಸಲಕರಣೆಗಳು, ಸರಿಯಾದ ವಿಷಯಗಳಿದ್ದಾಗ್ಲೇ ನಾವು ಮುಂದೆ ಹೋಗುವಂತಹ ಒಂದು ಆಲೋಚನೆ ಇಟ್ಕೊಂಡಂತ ನಾನು ನಮ್ಮ ತಂದೆಗೆ ನನ್ನ ಹೆಂಡತಿ ಹೇಳಿ ಧೈರ್ಯ ಕೊಟ್ಟು ನಾವು ಟಗರು ತರ ನುಗ್ಗಿದ್ವಿ. ಏನ್ ಆಗಿದಾಗ್ಲಿ ನಾವು ಟಗರು ತರ ನುಗ್ಗು ಬಿಡೋಣ ಅಂತ. ಕೆಲವೊಂದು ಸಲಿ ಜೀವನದಲ್ಲಿ ನೀವು ನುಗ್ಗು ಬಿಟ್ಟ ಮೇಲೆ ಸಾಧ್ಯತೆಗಳ ಹೊಸ ಪ್ರಪಂಚನೇ ಕಾಣಿಸುತ್ತೆ. ನಾವು ಅವತ್ತು ಬಂದಿಲ್ಲ ಅಂದಿದ್ರೆ ಹೇಗೆ ನೀವು ಟಿಕೆಟ್ ಇಲ್ಲದೇನೆ ಟ್ರೈನ್ ಅಲ್ಲಿ ಸುಗಮವಾಗಿ ನೀವು ಪ್ರಯಾಣ ಮಾಡಬಹುದು, ಯಾವ್ಯಾವ ತರ TT ಅಡ್ಜಸ್ಟ್ ಮಾಡ್ತಾರೆ, ಯಾವ್ಯಾವ ತರ ನಿಮ್ಮ ಸೆಕೆಂಡ್ AC ಅಟೆಂಡೆಂಟ್ಗೆ ಏನೇನು ಪವರ್ ಇರುತ್ತೆ ಅದು ಗೊತ್ತೇ ಆಗ್ತಾ ಇರ್ಲಿಲ್ಲ. ಈ ನಾವು ಧೈರ್ಯ ತಗೊಂಡು ಬಂದ ಮೇಲಿಂದ ಈಗ ನಾನು ದೆಹಲಿಯಿಂದ ಪುಣೆಗೆ ಏನಾದ್ರು ಕಳಿಸ್ಬೇಕು ಅಥವಾ ಪುಣೆಯಿಂದ ಏನಾದ್ರು ತರಬೇಕು ಅಂತಂದ್ರೆ ರಾಜ್ ಕಪೂರ್ ಅವ್ನ ನಂಬರ್ ಇದೆ, ಅವರಿಗೆ ಫೋನ್ ಮಾಡಿ ಈ ಸಾಮಾನ್ ತಗೊಂಡ್ ಬನ್ನಿ ಅಂದ್ರೆ ಅವ್ನ್ ತಗೊಂಡ್ ಬರ್ತಾನೆ. ನಾವಿಲ್ಲಿಂದ ಕಳಿಸ್ಬೇಕಂದ್ರೆ ಕಳಿಸ್ಬಹುದು. ಈ ಸಾಧ್ಯತೆಗಳು ಯಾವ್ದು ಗೊತ್ತಾಗ್ತಾ ಇರ್ಲಿಲ್ಲ. ಹಾಗಾಗಿ ನಾನ್ ಕಲ್ತಿದ್ದೇನೆಂದ್ರೆ, ಜೀವನದಲ್ಲಿ ಕೆಲವೊಂದು ಸಲಿ ನುಗ್ಗು ಬಿಡ್ಬೇಕು, ಟಗರು ತರ ತಲೆ ಮುಂದೆ ನುಗ್ಗು ಬಿಡಿ. ನುಗ್ಗಿದ ಮೇಲೆ ಸಾಧ್ಯತೆಗಳ ಹೊಸ ಪ್ರಪಂಚ ನಿಮಗೆ ಕಾಣಿಸುತ್ತೆ ಅಂತ ಹೇಳ್ತಾ ವೇದಿಕೆನ ಆಚರೇಕರ್ ಸರ್ ನಿಮಗೆ ಹಿಂತಿರುಗಿಸ್ತಾ ಇದ್ದೇನೆ. ತುಂಬಾ ಧನ್ಯವಾದಗಳು ಸೂರಜ್ ಅವರೇ. ತುಂಬಾ ಸೊಗಸಾಗಿ ನಮ್ಮ ಈ ಟ್ರೈನಿನ ಕಥೆಯನ್ನ ತುಂಬಾ ಸುಂದರವಾಗಿ ಹೇಳಿದ್ರಿ. ಇದರ ಮೌಲ್ಯಮಾಪನವನ್ನ ಆಮೇಲೆ ಮಾಡೋಣ. ಈಗ ಇದಾದ ನಂತರ ನಾವು ಮುಂದಿನ ಹಂತ, ಅದೇ ನಾನು ಹೇಳಿದ ಹಾಗೆ ಆಶು ಭಾಷಣ. ಈ ಇವತ್ತಿನ ಆಶು ಭಾಷಣವನ್ನ ನಡೆಸಿಕೊಡ್ತಕ್ಕಂಥವರು ಮತ್ತೊಬ್ಬ ನಮ್ಮ ಈ ಟೋಸ್ಟ್ ಮಾಸ್ಟರ್, ನಮ್ಮ ಸಭೆಯ ಅತ್ಯಂತ ಒಬ್ಬ ಹಿರಿಯ ಸದಸ್ಯರು, ತುಂಬಾ ಅನುಭವಿಗಳು. ಶ್ರೀವತ್ಸ ಅವರು ಕೂಡ ಪರಿಚಯ ಇರಬಹುದು, ಟೋಸ್ಟ್ ಮಾಸ್ಟರ್ ಉಮಾನಾಥ್. ಅವ್ರು ನನಗೆ ನೆನಪಿದ್ದಾಗೆ ತಾವು ಡೆಫೋಡೈಲ್ ಕ್ಲಬ್ ನಲ್ಲಿ ಇದ್ರಲ್ವಾ? ಕರೆಕ್ಟ್, ವೆರಿ. ನಾನು ಅಲ್ಲಿ ಅವರಿಗೆ 2-3 ಸಲ ನೋಡಿದ್ದೇನೆ, ಅಲ್ಲಿ ಕೂಡ ಅವ್ರಿಗೆ ಡೆಫೋಡೈಲ್ ಕ್ಲಬ್ ನಲ್ಲಿ. ಸಾಕಷ್ಟು ಜ್ಞಾನದ ಭಂಡಾರ ಇದೆ. ಪ್ರತಿಯೊಂದು ಸಲ ಅವರು ನಮ್ಮ ಈ ಟೋಸ್ಟ್ ಮಾಸ್ಟರ್ ಮೀಟಿಂಗ್ ಬಂದಾಗ ಏನೆಲ್ಲ ಒಂದು ಹೊಸ ಹೊಸ ವಿಷಯಗಳನ್ನ ಅವರು ತರ್ತಾ ಇರ್ತಾರೆ. ಇದು ನನಗೆ ಉದಾಹರಣೆ, ನನಗೆ ಆ ಕರಗ ಫೆಸ್ಟಿವಲ್ ಬೆಂಗಳೂರು ಬಗ್ಗೆ ಗೊತ್ತೇ ಇರಲಿಲ್ಲ, ಇವ್ರ ಮುಖಾಂತರನೇ ಗೊತ್ತಾಯ್ತು. ಸೊ ಟೋಸ್ಟ್ ಮಾಸ್ಟರ್ ಉಮಾನಾಥ್ ಅಂತಂದ್ರೆ ಅವರು ಒಬ್ಬ ಉತ್ತಮವಾದಂತ ಒಬ್ಬ ಮಾರ್ಗದರ್ಶಕರು ಅಂತ ನಾವು ಅನ್ಬೋದು. ಅವರಿಗೆ ಒಂದು ಒಳ್ಳೆ ಶ್ಲಾಘನೀಯವಾದಂತ ಒಂದು ಸಾಧನಾ ದಾಖಲೆ ಇದೆ. ಅವರು ತಂತ್ರಜ್ಞಾನದ ಒಂದು ಹಿನ್ನೆಲೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಮತ್ತು ಅವರ ಒಂದು ಹವ್ಯಾಸ ನಮ್ಗೆಲ್ಲ ಗೊತ್ತಿದೆ, ಸಂಗೀತ. ಒಂದು ಮುಸ್ಸಂಜೆಯ ಮೆಲೋಡಿ, ಈಗ ಅದು ನನಗೆ ನೆನಪಿದೆ, ಅದು ಕೂಡ ಸೈಡ್ ಬೈ ಸೈಡ್. ಅದಕ್ಕೋಸ್ಕರ ಅವರಿಗೆ ಈ ಸಂಗೀತದ ಕಡೆ ಒಲವು ಇರೋದ್ರಿಂದಲೇನೆ ಅವರ ಒಂದು ವ್ಯಕ್ತಿತ್ವ ತುಂಬಾ ಶಾಂತವಾಗಿದೆ ಅಂತ ನನಗೆ ಅನಿಸುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸ್ವಲ್ಪ ಸಂಗೀತದ ಕಡೆ ಒಲವು ತೋರಿಸಿದ್ರೆ ನಾವು ಕೂಡ ಅವರಾಗಿ ಒಂದು ಶಾಂತ ಚಿತ್ರ ಇರಬಹುದು ಅಂತ ಇಷ್ಟೇ ಹೇಳ್ತಾ ಉಮಾನಾಥ್ ಅವರಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಉಮಾನಾಥ್ ಅವರೇ, ಈ ಮುಂದಿನ ಆಶು ಭಾಷಣದ ಕಾರ್ಯಕ್ರಮವನ್ನ ತಾವು ನಡೆಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಧನ್ಯವಾದಗಳು ಆಚರೇಕರ್ ಸರ್. ಎಲ್ಲರೂ ಹಿರಿಯ ಟೋಸ್ಟ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ನನ್ಗೆ ವಯಸ್ಸಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ, ಇರ್ಲಿ. ಸೊ ಮರ್ಯಾದೆ ಸರ್. ಓಕೆ, ನಾನು ಡ್ಯಾಫೋಡಿಲ್ಸ್ ಟೋಸ್ಟ್ ಮಾಸ್ಟರ್ಸ್ ಕ್ಲಬ್ ಸೇರಿಸಿ ಈ ವರ್ಷಕ್ಕೆ 10 ವರ್ಷ ಆಗುತ್ತೆ. ಸೊ 10ನೇ ವರ್ಷ. ಹಾಗೆ ಈ ಕನ್ನಡ ಇಂಗ್ಲಿಷ್ ಬೈಲಿಂಗ್ವಲ್ ಕ್ಲಬ್ ಸ್ಟಾರ್ಟ್ ಆಗಿರೋ ಸಮಯದಿಂದ ನಾನು ಇಲ್ಲಿದ್ದೀನಿ.
ಡ್ಯಾಫಡಿಲ್ ಟೋಸ್ಟ್ ಮಾಸ್ಟರ್ ಕ್ಲಬ್ ಒಂಥರ ಇದ್ರೆ, ಕನ್ನಡ ಇಂಗ್ಲಿಷ್ ಬೈಲಿಂಗ್ವಲ್ ಕ್ಲಬ್ ಇನ್ನೊಂಥರ. ಇದರಲ್ಲಿರುವಂತ ಸ್ವಾರಸ್ಯ, ಇದರಲ್ಲಿರುವಂತ ಒಂದು ಸೊಗಸು, ಸ್ವೀಟ್ನೆಸ್ ಅನ್ನೋದು ನಮ್ಮ ಭಾಷೆಗೆ, ನಮ್ಮ ಹೃದಯಕ್ಕೆ ಹತ್ರವಾದಂಥದ್ದು. ಅದಕ್ಕಾಗಿ ಆದಷ್ಟು ಯಾವಾಗ್ಲೂ ಈ ಸಭೆ ಮಿಸ್ ಮಾಡ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಇವತ್ತು ಸ್ವಲ್ಪ ತಡವಾಗಿ ಸೇರ್ಬೇಕಾಯ್ತು, ಯಾವುದೋ ಕಾರಣಕ್ಕಾಗಿ ಸಿಕ್ಕಾಕೊಂಡಿದ್ದೆ ಒಂದ್ ಕಡೆ. ಆದ್ರೂ ನನ್ನ ರೋಲ್ ಇದ್ದಿದ್ರಿಂದ ನಿಮ್ಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋದು ಮುಖ್ಯ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ. ಈಗ ನೇರವಾಗಿ ಈ ಆಶುಭಾಷಣದ ಕಾರ್ಯಕ್ರಮಕ್ಕೆ ಹೋಗೋಣ. ಆಶುಭಾಷಣ ಅಂದ್ರೆ ಟೇಬಲ್ ಟಾಪಿಕ್ಸ್ ಅಂತ ಕೆಲವರಲ್ಲಿ ತುಂಬಾ ಭಯ ಇರುತ್ತೆ. ಈ ಭಯ ಪಡ್ಬೇಕಾದ ನೆಸೆಸಿಟಿನೇ ಇಲ್ಲ. ನಿಮ್ಗೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಇವಾಗ ನೀವೆಲ್ಲ ಸಿಗ್ನಲ್ ಅಲ್ಲಿ ಇದ್ದೀರಾ, ಸಿಗ್ನಲ್ ಅಲ್ಲಿ ಇದ್ದೇ ಇನ್ನೇನು ರೆಡ್ ಆಗ್ತಾ ಇದೆ, ಅವಾಗ ನೀವು ನೇರ ನುಗ್ಗುತ್ತೀರಾ. ನುಗ್ಗಿದಾಗ ಅಲ್ಲಿ ಪೊಲೀಸ್ ಅಡ್ಡ ಹಾಕ್ತಾನೆ ಕೈ. ಅವಾಗ ಅವನಿಗೆ ಏನೋ ಒಂದು ಕಾರಣ ಹೇಳ್ತೀರಾ ನೀವು. ಅದ್ ನೀವು ಯೋಚನೆ ಮಾಡ್ತೀರಾ? ಮಾಡಲ್ಲ ತಾನೆ. ಹೇಗೆ ನಿಮ್ಗೆ ಸಾಧಾರಣವಾಗಿ ಬರುತ್ತೆ. ಅಥವಾ ಇನ್ನು ಯಾರಾದ್ರೂ ನಮ್ಮ ಅನಿಲ್ ಕುಮಾರ್ ಸರ್ ಪಾರ್ಟಿ ಗಿರ್ಟಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಲೇಟ್ ಆಗಿ ಹೋಗ್ತಾರೆ. ಹೆಂಡತಿ ಬಾಗ್ಲಲ್ಲಿ ನಿಲ್ಸ್ಬಿಡ್ತಾರೆ, ಯಾಕೆ ಲೇಟು ಅಂತ. ಅವಾಗ ನೋಡಿ, ಏನ್ ಯೋಚನೆ ಮಾಡಿದ್ರೆ ನೀವು ಕರೆಕ್ಟ್ ಆಗಿ ಏನೋ ಒಂದು ಸಬಬ್ ಹೇಳ್ತೀರಾ, ಮನೆ ಒಳಗೆ ನುಗ್ತೀರಾ ಅಲ್ವಾ? ಅಂದ್ರೆ ಈ ಆಶುಭಾಷಣ ಅಂದ್ರೆ ನೀವು ಏನು ಭಯ ಪಡ್ಬೇಕಾಗಿಲ್ಲ. ನಮ್ಮ ಸೂರಜ್ ಸರ್ ಹೇಳಿದಂಗೆ ಟಗರು ತರ ಮುಂದೆ ನುಗ್ಗಿದ್ರೆ ಆಶುಭಾಷಣ ಸುಲಭವಾಗಿ ನೀವು ಮಾಡ್ಬೋದು ಅಷ್ಟೇ. ಈ ಆಶುಭಾಷಣಕ್ಕೆ ನಿಮ್ಗೆ 2 ನಿಮಿಷಗಳ ಕಾಲ ಸಮಯಾವಕಾಶ ಇರುತ್ತೆ. 1 ನಿಮಿಷಕ್ಕೆ ಹಸಿರು ಬಣ್ಣದ ಕಾರ್ಡು, 1.5 ನಿಮಿಷಕ್ಕೆ ಹಳದಿ ಬಣ್ಣದ ಕಾರ್ಡು, ಹಾಗೂ 2 ನಿಮಿಷಕ್ಕೆ ಕೆಂಪು ಬಣ್ಣದ ಕಾರ್ಡ್ನ ತೋರಿಸ್ತಾರೆ. ಹಾಗೂ ನಿಮ್ಗೆ 30 ನಿಮಿಷಗಳ ಒಂದು ಗ್ರೇಸ್ ಟೈಮ್ ಅನ್ನೋದು ಕೂಡ ಇರುತ್ತೆ. ಇವಾಗ ಇನ್ನು ತಡ ಮಾಡದೆ ಆಶುಭಾಷಣಕ್ಕೆ ನಾವು ನುಗ್ಗೋಣ. ಸರ್, ಸಾರಿ ಟು ಡಿಸ್ಟರ್ಬ್ ಯು. ನಂದೀಶ್ ಅವರೇ, ನೀವು ಟೈಮರ್ದು ತೋರ್ಸಕ್ ಆಗುತ್ತಾ? ಜಸ್ಟ್ ಮಾಡ್ತೀರಾ? ನಂದೀಶ್ ಇದ್ದೀರಾ? ನಂದೀಶ್ ಅದೇ ಸರ್, ಅದು ನಾನು ನೆಕ್ಸ್ಟ್ ಟೈಮ್ ಇಂದ ಮಾಡ್ತೀನಿ ಸರ್. ಪರವಾಗಿಲ್ಲ, ಕಳ್ಸಿದ್ದೀರಾ? ಆದ್ರೆ ತೊಂದ್ರೆ ಇಲ್ಲ. ರಾಘು ರಾಘು ಟೈಮರ್ ಆಗಿ ಕೆಲಸ ಮಾಡ್ತಾರೆ, ಅದು ಹೇಳ್ಬೇಕಿತ್ತು ಸರ್. ನೀವು ಮುಂದುವರಿಸಬಹುದು ಸರ್. ಓಮನಾಥ್ ಸರ್, ಧನ್ಯವಾದಗಳು. ಸೊ ಅದೇ ಹೇಳ್ತಾ ಇದ್ದೆ, ನೀವೆಲ್ಲ ಟಗರು ತರ ಮುನ್ನುಗ್ತೀರಾ ಅಂತ ಅಂದ್ಕೊಳ್ತಾ ಇವಾಗ ಮೊದಲನ ವಿಷಯವನ್ನ ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಅಚ್ರೇಕರ್ ಸರ್ ಅವರು ಮಾತನಾಡಿದಂತ ವಿಷಯ ಇಮೋಷನ್ಸ್, ನಮ್ಮ ಭಾವನೆಗಳು. ಈ ಭಾವನೆಗಳು ನಮ್ಗೆ ಯಾವಾಗ್ಲೂ ಒಂದು ಶಕ್ತಿಯನ್ನ ಕೊಡುತ್ತೆ ಅಂತ ಹೇಳ್ತಾರೆ, ನಮ್ಮನ್ನ ಮುಂದಕ್ಕೆ ತಳ್ಳುವಂತದ್ದು ಭಾವನೆ. ನಿಮ್ಮ ಪ್ರಕಾರ ಯಾವ ಭಾವನೆ ನಿಮಗೆ ಒಂದು ದೈನಂದಿನ ದಿನದಲ್ಲಿ ನಿಮ್ಗೆ ಆ ಶಕ್ತಿಯನ್ನ ಕೊಡುತ್ತದೆ? ಇದು ನಮ್ಮ ಈ ವಿಷಯನ ನಮ್ಮ ರಾಘವೇಂದ್ರ ಅವರಿಗೆ ಕೊಡ್ತಾ ಇದ್ದೀನಿ. ಯಾವ ಭಾವನೆ ನಿಮ್ಗೆ ಒಂದು ಶಕ್ತಿ ಕೊಡುತ್ತೆ ನಿಮ್ ಜೀವನದಲ್ಲಿ? ರಾಘು, ನಾನು ಟೈಮರ್ ಆಗಿ ನೋಡ್ಕೋತೀನಿ. ಇದೊಂದಕ್ಕೆ ಮೋಸ್ಟ್ಲಿ ನಂದು ವಿಡಿಯೋ ಕ್ಯಾಮ್ರಾ ಎನೇಬಲ್ ಆಗಿಲ್ಲ, ಅದಕ್ಕೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ರಾಘು ಟೈಮಿಗೆ. ಸರಿ ಸರಿ, ಸರಿ. ಥ್ಯಾಂಕ್ ಯು ರವಿಕುಮಾರ್ ಅವರೇ. ಧನ್ಯವಾದಗಳು ಮನೋಜ್ ಸರ್ ಅವರೇ. ತುಂಬಾ ಒಳ್ಳೆ ಟಾಪಿಕ್ಕು. ಈಗ ಭಾವನೆ ಅನ್ನೋದು ಶಕ್ತಿ, ಅದು ಒಂದು ಇನ್ಸ್ಪಿರೇಷನ್ ಕೂಡ. ಹೇಗಪ್ಪ ಅಂತ ಹೇಳಿದ್ರೆ, ಈಗ ನಾವು ಏನಾದ್ರೂ ಕೆಲಸ ಮಾಡುವಾಗ ಸೊ ಭಾವನೆಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಅದು ಒಂಥರ ಯಶಸ್ವಿ ಆಗೋದ್ರಲ್ಲಿ ಸಂದೇಹ ಇರಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ನಾವು ಕೆಲಸ ಅಂತ ಮಾಡೋದಕ್ಕೂ ಕೆಲಸನ ನಾವು ಭಾವಪೂರ್ಣವಾಗಿ ಇನ್ವಾಲ್ವ್ ಆಗಿ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಉದಾಹರಣೆಗೆ ನಾನೇ ಆಗ್ಲಿ ಕೆಲಸ ಮಾಡೋವಾಗ್ಲೇ ಆಗ್ಲಿ, ಅಥವಾ ಆಫೀಸ್ ಕೆಲಸ ಮಾಡೋವಾಗ್ಲೇ ಆಗ್ಲಿ, ಅಥವಾ ಮನೆ ಕೆಲಸ ಮಾಡೋವಾಗ್ಲಿ, ಭಾವನೆಗಳನ್ನ ಬೆರೆಸಿ ಅದರಲ್ಲಿ ಕೆಲಸ ಮಾಡಬೇಕು. ಈಗ ಹೆಂಗಪ್ಪ ಅಂದ್ರೆ, ನಾನು ಇ-ಕಾಮರ್ಸ್ ತಂತ್ರಜ್ಞ. ಸೊ ಅಂದ್ರೆ ನಾನು ಯೂಸರ್ಸ್ ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದನ್ನ ಥಿಂಕ್ ಮಾಡಿ ಅವರ ಭಾವನೆಗಳನ್ನ ನನ್ನಲ್ಲಿ ಆವಾಹಿಸಿ ಆಗ ನಾನು ಅದನ್ನ ಇದು ಮಾಡಿದ್ರೆ, ಅವರ ದೃಷ್ಟಿಯಿಂದ ನಾನು ಯೋಚನೆ ಮಾಡಿ ಫಂಕ್ಷನಾಲಿಟಿ ಇಂಪ್ಲಿಮೆಂಟ್ ಮಾಡಿದ್ರೆ ಏನಾದರೂ ಆವಾಗ ಹೆಲ್ಪ್ ಆಗುತ್ತೆ. ಅಂದ್ರೆ ಸೊ ಅವ್ರ ಒಬ್ಬರ ದೃಷ್ಟಿಯಿಂದ ಅಲ್ಲ, ಎಲ್ಲರ ದೃಷ್ಟಿಯಿಂದ. ಕೆಲವು ಸಲ ಏನಾಗುತ್ತೆ, ಇ-ಕಾಮರ್ಸ್ ಸೈಟ್ ವರ್ಕ್ ಆಗ್ತಿಲ್ಲ,
ಅವಾಗ ಏನಾಗತ್ತೆ, ಕೆಲವ್ರು ಏನು ವರ್ಕ್ ಆಗ್ತಿಲ್ಲ ಅಂತ ಕೇಳಿದಾಗ ಕೆಲವು ಯಾವುದೋ ಒಂದು ಇಶ್ಯೂ ಇರುತ್ತೆ. ಆ ಇಶ್ಯೂ ನಲ್ಲಿ ಅದು ಸಾಲ್ವ್ ಆಗೋದಿಲ್ಲ. ಆದ್ರೆ ಅದನ್ನ ಯೂಸರ್ಸ್ ದೃಷ್ಟಿಯಿಂದ ನೋಡಿದಾಗ ಅದು ಖಂಡಿತವಾಗಿ ಅದು ತುಂಬಾ ಸಮಸ್ಯೆ ಆಗ್ತಿರುತ್ತೆ. ಅವ್ರ ದೃಷ್ಟಿಯಿಂದ ಹೇಳ್ಬಿಟ್ಟು ನಾನೇನಪ್ಪಾ ಅಂದ್ರೆ ಅವ್ರ ದೃಷ್ಟಿಯಿಂದ ಯೋಚನೆ ಮಾಡ್ಬಿಟ್ಟು ಅದನ್ನ ಸಮಸ್ಯೆನ ಸಾಲ್ವ್ ಮಾಡೋದು ಮುಖ್ಯ ಆಗಿರುತ್ತೆ ಆ ಸಮಯದಲ್ಲಿ. ಹಾಗಾಗಿ ನಾವು ಬೇರೆಯವರ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ನಮ್ಮ ಭಾವನೆಗಳು ಅವರ ಭಾವನೆಗಳು ಅಥವಾ ಅವರ ಚಿಂತನೆಗಳೊಂದಿಗೆ ಒಂಥರ ಮಿಕ್ಸ್ ಆಗುತ್ತೆ. ಆಗ ನಾವು ಒಂದು ಒಳ್ಳೆ ಸೊಲ್ಯೂಷನ್ ತಯಾರು ಮಾಡ್ಬೋದು. ಅದೇ ರೀತಿ ಎಲ್ಲ ವಿಚಾರದಲ್ಲೂ ಕೂಡ ಅಡುಗೆ ಮಾಡುವಾಗ ನಾವು ನಮ್ಮ ಬಗ್ಗೆ ಅಷ್ಟೇ ಅಲ್ದಲೆ ಯಾರು ತಿಂತಾರೆ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅಡುಗೆ ಮಾಡಿದ್ರೆ ಅವಾಗ ಒಳ್ಳೆ ರುಚಿಯಾದ ಅಡುಗೆ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೀವು ಕೊನೆಯಲ್ಲಿ ಹೇಳಿದಂತ ವಿಚಾರ ಅತ್ಯಂತ ನಿಜ. ಯಾಕಂದ್ರೆ ಸ್ವಲ್ಪ ಸಿಟ್ಟು ಬಂದ್ರೆ ಮನೆಯಲ್ಲಿ ಸ್ವಲ್ಪ ಖಾರವಾಗಿರುತ್ತೆ ಅಡಿಗೆ, ಸ್ವಲ್ಪ ಪ್ರೀತಿ ಜಾಸ್ತಿ ಆಗಿರೋ ಸಿಹಿಯಾಗಿರುವ ಅಡಿಗೆ ಸಿಗುತ್ತೆ. ಭಾವನೆಗಳನ್ನ ಉಪಯೋಗಿಸ್ಕೊಂಡು ನಮ್ಮ ದೈನಂದಿನ ಎಲ್ಲ ಕೆಲಸಗಳಲ್ಲೂ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರ. ಧನ್ಯವಾದಗಳು. ನಮ್ಮ ಮುಂದಿನ ವಿಚಾರಕ್ಕೆ ಹೋಗೋಣ. ಮುಂದಿನ ವಿಷಯ ನಮ್ಮ ಯಾರಿಗೆ ಕೊಡೋಣ? ಅನಿಲ್ ಕುಮಾರ್ ಅವರಿಗೆ ಕೊಡೋಣ. ಇಂದಿನ ದಿನದ ಜಗತ್ತಿನಲ್ಲಿ ಇವತ್ತು ಯಾವುದು ಅತಿ ದೊಡ್ಡ ಸಮಸ್ಯೆ ನಿಮ್ಮ ಪ್ರಕಾರ? ಧನ್ಯವಾದಗಳು ಸರ್. ಇವತ್ತಿನ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ನಾವು ತುಂಬಾ ಸಫಿಸ್ಟಿಕೇಟೆಡ್ ಆಗ್ತಾ ಇದೀವಿ ಅಂತ ನನ್ನ ಭಾವನೆ. ಯಾಕಂದ್ರೆ ಮೊದಲು ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳು ನಾವು ಮ್ಯಾನ್ಯಲ್ ಆಗಿ ನಾವೇ ಫಿಸಿಕಲ್ ಆಗಿ ಮಾಡ್ತಾ ಇದ್ವಿ. ಆದ್ರೆ ಇಂದಿನ ಆಧುನಿಕತೆ ಒಂದು ಪ್ರಭಾವದಿಂದ ನಾವೆಲ್ಲಾನು ಆಟೋಮೇಟೆಡ್ ಆಗ್ತಾ ಇದೆ. ಮತ್ತೆ ಎಲ್ಲಾ ಫಿಸಿಕಲ್ ಕೆಲಸ ನಾವು ಬಿಡ್ತಾ ಇದೀವಿ. ಮತ್ತೆ ಎಲ್ಲಾನು ಮನೆಗೆ ಬರ್ತಾ ಇದೆ, ಎಲ್ಲ ನಮ್ಗೆ ಕೈಗೆ ಸಿಗ್ತಾ ಇದೆ. ಉದಾಹರಣೆಗೆ ನಾವು ಮೊದಲು ಸರ್ಕಾರಿಗೆ ಆಚೆ ಹೋಗ್ತಾ ಇದ್ವಿ, ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು. ಮತ್ತೆ ಒಂದು ಲೈಟ್ ಬಿಲ್ಸ್ ಆಗಿರ್ಬೋದು, ವಾಟರ್ ಬಿಲ್ಸ್ ಆಗಿರ್ಬೋದು, ಟೆಲಿಫೋನ್ ಬಿಲ್ಸ್ ಆಗಿರ್ಬೋದು, ಎಲ್ಲ ಆಚೆ ಹೋಗಿ ಬರ್ತಾ ಇದ್ವಿ. ಎಷ್ಟೊಂದು ಕಾಂಟ್ಯಾಕ್ಟ್ ಸಿಗ್ತಾ ಇತ್ತು, ಎಷ್ಟೊಂದು ಅನುಭವಗಳಾಗ್ತಾ ಇತ್ತು. ಆದ್ರೆ ಇವಾಗ ಎಲ್ಲಾನು ನಾವು ಕೂತ್ಕೊಂಡು ಲ್ಯಾಪ್ಟಾಪ್ ಫೋನ್ ಇದ್ರೆ ಸಾಕು, ಎಲ್ಲಾನು ವಿತಿನ್ 10-15 ಮಿನಿಟ್ಸ್ ಅಲ್ಲಿ ಎಲ್ಲಾ ಬಿಲ್ಸ್ ಕಟ್ಬೋದು, ಎಲ್ಲಾ ಇದು ಮಾಡ್ಬೋದು. ಅದರಿಂದ ಒಂಥರದಲ್ಲಿ ನಾವು ಮುಂದುವರಿತಾ ಇದ್ರು ಅದು ನಾವು ಅತ್ಯಂತ ಒಂದು ಇನ್ಆಕ್ಟಿವಿಟಿ ಅಂತ ಒಂದು ಸ್ಟೇಜ್ಗೆ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಜನರೇಷನ್ ಓಕೆ, ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳಿಗಂತೂ ಇನ್ನೂ ಅದು ಬಹಳ ಒಂದು ಕೆಟ್ಟ ಪ್ರಭಾವ ಬೀರ್ತಾ ಇದೆ. ಯಾಕಂದ್ರೆ ಈಗಿನ ಮಕ್ಕಳು ಎಲ್ಲರೂ ಮೊಬೈಲ್ ಮತ್ತೆ ಟ್ಯಾಬ್ ಮತ್ತೆ ಇದರಿಂದ ಅಡಿಕ್ಟ್ ಆಗ್ಬಿಟ್ಟು ಬಹಳ ಅದರಿಂದ ಅವರ ಒಂದು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗ್ತಾ ಇದೆ. ಅದರಿಂದ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಮತ್ತೆ ಅವರ ಓದು ಮತ್ತೆ ಅವರ ಒಂದು ವಿಕಾಸನಕ್ಕೂ ಬಹಳ ಅಡೆತಡೆಗಳಾಗ್ತಾ ಇದೆ. ಯಾಕಂದ್ರೆ ನಾನು ನಮ್ಮನೇಲೆ ಅಬ್ಸರ್ವ್ ಮಾಡ್ತಾ ಇರೋದು, ಇವಾಗ ಎಲ್ಲಾ ಒಂದು ತರಗತಿಯಲ್ಲೂ ಎಲ್ಲಾ ಹುಡುಗರಿಗೂ ಮತ್ತೆ ಇದಕ್ಕೂ ಎಲ್ಲಾ ಆನ್ಲೈನ್ ಕ್ಲಾಸಸ್ ಬಂದ್ಬಿಟ್ಟಿದೆ. ಯಾವುದೇ ಒಂದು ಚಾಪ್ಟರ್ ಇವಾಗ ಓದ್ಬೇಕು ಅಂದ್ರೆ ಮಕ್ಕಳು ಆ ಚಾಪ್ಟರ್ ವಿಡಿಯೋ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ. ಜಸ್ಟ್ ಅವರು ವಿಡಿಯೋ ಮಾಡ್ತಾ ಇರ್ತಾರೆ, ಇವರು ಸುಮ್ಮನೆ ಕೇಳ್ತಾ ಇರ್ತಾರೆ. ದೇ ಆರ್ ನಾಟ್ ರೀಡಿಂಗ್ ಆರ್ ದೇ ಆರ್ ನಾಟ್ ರೈಟಿಂಗ್. ಸುಮ್ಮನೆ ಅವರು ವಿಡಿಯೋ ಕೇಳಿ ಮತ್ತೆ ಅದರಿಂದ ಎಕ್ಸಾಮ್ಗೆ ಹೋಗಿ ಏನು ಅವ್ರಿಗೆ ಏನ್ ಬರುತ್ತೋ ಆದ್ರಿಂದ ಆ ನಾಲೆಡ್ಜ್ ಕ್ಷೀಣ ಆಗ್ತಾ ಇದೆ ಅಂತ ನನ್ನ ಭಾವನೆ. ಆದ್ರಿಂದ ಇದು ಅಡ್ವಾನ್ಸ್ ಅಲ್ಲಿ ನಾವು ಹೋಗ್ತಾ ಇದ್ರು ಅದರಿಂದ ಬಹಳ ಅಡ್ಡ ಪರಿಣಾಮಗಳು ಬಹಳ ಇದೆ. ಇನ್ನೊಂದು ಉತ್ತಮ ಉದಾಹರಣೆ ಏನು ಅಂತ ಹೇಳಿದ್ರೆ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇರೋದ್ರಿಂದ ಅದರಿಂದ 100 ಜನ ಕೆಲಸ 10 ಜನ ಮಾಡೋ ಒಂದು ಕೆಪಾಸಿಟಿ ಇದ್ರೂ ಅದರಿಂದ ಎಷ್ಟೋ ಜನರ ಕೆಲಸಗಳು ಕಳ್ಕೊಳ್ತಾ ಇದ್ದಾರೆ. ಮತ್ತೆ ಅದರಿಂದ ಅಡ್ಡ ಪರಿಣಾಮಗಳು ಜಾಸ್ತಿ ಬೀರ್ತಾ ಇದೆ. ಅದರಿಂದ ನಾವು ಎರಡಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರಲ್ಲಿ ನಮ್ಮ ಒಂದು ಅಡ್ವಾಂಟೇಜ್ ಇದೆ ಅಂತ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಅನಿಲ್ ಅವರೇ. ನಮ್ಮ ದೈನಂದಿನ ಸಮಸ್ಯೆಗಳು ಹಾಗೂ ಅದರ ಪರಿಹಾರ
ಅದರಿಂದ ಪ್ರಗತಿ, ಇದರಲ್ಲಿ ಒಂದು ಬ್ಯಾಲೆನ್ಸ್ ಇರ್ಬೇಕಂತ ನೀವು ಉತ್ತಮವಾಗಿ ಮಾತನಾಡಿದ್ದೀರಾ. ಧನ್ಯವಾದಗಳು. ನಮ್ಮ ಮುಂದಿನ ವಿಷಯನ್ನ ನಮ್ಮ ನಂದೀಶ್ ಕುಮಾರ್ ಅವರಿಗೆ ಕೊಡ್ತಾ ಇದ್ದೀನಿ. ನಂದೀಶ್ ಅವರೇ, ಕೇಳಿಸ್ತಾ ಇದೆಯಾ? ನಂದೀಶ್ ಅವ್ರು ಮಾತನಾಡುವ ಪರಿಸ್ಥಿತಿಯಲ್ಲಿ ಇದ್ದೀರಾ? ನಂದೀಶ್ ಅವರಿಗೆ ನಿಮ್ಮ ವಿಷಯ ಉದ್ಯೋಗ ಅಥವಾ ಸ್ವಂತ ಉದ್ದಿಮೆ, ಜಾಬ್ ಆರ್ ಬಿಸ್ನೆಸ್, ವಿಚ್ ಒನ್ ಡು ಯು ಪ್ರಿಫರ್? ಓಕೆ, ದಿಸ್ ಈ ಟೇಬಲ್ ಟಾಪಿಕ್ ಈಗ ನನ್ನ like I have completed my engineering just 6 months back, so this is apt topic for me anta ansute. So ಈಗ ಕೆಲವು ಸತಿ ಎರಡು ಬೇಕು ಅಂದ್ರೆ ಸಮಾಜಕ್ಕೆ ಎರಡು ಬೇಕು, ಜಾಬ್ ಮಾಡೋರು ಬೇಕು, ಬಿಸ್ನೆಸ್ ಮಾಡೋರು ಬೇಕು. ಯಾಕಂದ್ರೆ ಬಿಸ್ನೆಸ್ ಮಾಡಕ್ಕೆ ಹೋದ್ರೆ ನಾನ್ ಬರೀ ಬಿಸ್ನೆಸ್ ಮಾಡ್ತೀನಿ ಜಾಬ್ ಮಾಡಲ್ಲ ಅಂತ ಎಲ್ಲರೂ ಅದಕ್ಕೆ ಇದ್ ಮಾಡಿದ್ರೆ ಬಿಸ್ನೆಸ್ ನಡೆಯೋದೇ ಇಲ್ಲ. ಯಾಕಂದ್ರೆ ಬಿಸ್ನೆಸ್ ಮಾಡೋಕೆ ಕೆಲಸಗಾರರೇ ಬೇಕು. ಅದೇ ರೀತಿ ನಾನು ಬರೀ ಜಾಬೇ ಮಾಡ್ತೀನಿ ಅಂತ ಹೋದ್ರೆ ನಮಗೆ ಜಾಬ್ ಮಾಡ್ತೀವಿ, ಆದ್ರೆ ನಾವು ಬೇರೆ ಕಂಟ್ರೀಸ್ಗಳಿಗೆ ಹೋಗ್ಬೇಕಾಗತ್ತೆ. ಅಥವಾ ಏನು ಈಗ ಹೆಂಗ್ ಹೇಳ್ಬೇಕಂದ್ರೆ, ಈಗ ಜಾಬ್ ಮತ್ತೆ ಬಿಸ್ನೆಸ್ ಎರಡೂ ಕೂಡ ಮುಖ್ಯ ಆಗತ್ತೆ. ನಮ್ಮ ಮೆಂಟರ್ ಇದಾರೆ ಒಬ್ರು, ಗುರುರಾಜ್ ಸರ್ ಅಂತ, ಅವರು ಒಂದ್ಸತಿ ಮಾತಾಡ್ಬೇಕಾದ್ರೆ ಹೇಳಿದ್ರು, ಅದು ಜ್ಞಾಪಕ ಬರ್ತಾ ಇದೆ ಈಗ. ಏನಂದ್ರೆ, ನೀನು ಜಾಬ್ ಹೋದ್ರೆ ನಿನಗೆ ಫಿಸಿಕಲ್ ವರ್ಕ್ ಮತ್ತೆ ಫಿಸಿಕಲ್ ಸ್ಟ್ರೆಸ್ ಜಾಸ್ತಿ ಇರತ್ತೆ, ಆದ್ರೆ ಮೆಂಟಲಿ ಯು ವಿಲ್ ಬಿ ಪೀಸ್ಫುಲ್. ಅದೇ ರೀತಿ ನೀನು ಬಿಸ್ನೆಸ್ ಅನ್ನ ಆಪ್ಟ್ ಮಾಡಿದ್ರೆ, ನಿಂದೇ ಒಂದು ಬಿಸ್ನೆಸ್ ಅನ್ನ ನಡೆಸ್ಬೇಕಂತ ಅಂದ್ರೆ you have your own time, you can have your own time. Physical work, physical stress ಅಷ್ಟಿರೋದಿಲ್ಲ, ಆದ್ರೆ mentally you have to be very strong because the mental stress will be high ಅಂತ ಹೇಳ್ತಾ ಇದ್ರು. ಅದೇ ರೀತಿ ನಮಗೆ ಯಾವುದು ನಮ್ಗೆ ಸೂಟೇಬಲ್ ಆಗುತ್ತೋ ಅದೇ ರೀತಿ ಮಾಡ್ಬೋದು. ಎರಡು ಮುಖ್ಯ ಅಂತ ಹೇಳ್ತೀನಿ. ಧನ್ಯವಾದಗಳು ನಂದೀಶ್ ಅವರೇ. ಉದ್ಯೋಗ ಮತ್ತು ಉದ್ದಿಮೆ ಅಥವಾ ಬಿಸ್ನೆಸ್, ಇದರಲ್ಲಿ ಯಾವುದು ಉತ್ತಮ ಅಂತ ಕೇಳೋದಕ್ಕೆ ಯಾವುದೇ ಒಂದು ಚಾಯ್ಸ್ ಮಾಡದೇನೆ ಎರಡು ಪ್ರಮುಖ ಅಂತ ನೀವು ಹೇಳ್ತಾ ಇದ್ದೀರಾ. ನೋಡೋಣ, ಅದರ ವಿಚಾರವನ್ನ ಇನ್ನ ಮತ್ತೆ ಥಿಂಕ್ ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಚಾರಕ್ಕೆ ಹೋಗೋಣ. ಮುಂದಿನ ವಿಚಾರ ನಮ್ಮ ರವಿಕುಮಾರ್ ಅವರಿಗೆ. ಸರ್, ಇದು ಗೆಸ್ಟ್ ಅವ್ರಿಗೆ ಒಂದು ಟಾಪಿಕ್ ಕೊಡ್ತೀರಾ? ಗೆಸ್ಟ್ ಅವ್ರಿಗೆ ಕೊಡ್ತೀನಿ. ಓಕೆ ಸರ್, ಓಕೆ. ಗೆಸ್ಟ್ ಅವರಿಗೂ ಇದೆ, ಈಗ ಮಾತಾಡಿದ ನಂತರ ನೆಕ್ಸ್ಟ್ ಗೆಸ್ಟ್ ಅವರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ವಿಷಯ ಇಂದಿನ ವಿದ್ಯಾಭ್ಯಾಸದ ವ್ಯವಸ್ಥೆ, ಟುಡೇಸ್ ಎಜುಕೇಶನ್ ಸಿಸ್ಟಮ್, ಅದನ್ನ ನಿಮ್ಗೆ ಏನ್ ಅನ್ಸುತ್ತೆ? ಇಂದಿನ ನಂದು ವಿಡಿಯೋ ಇದು ಕ್ಯಾಮ್ರಾ ಏನೋ ಇಶ್ಯೂ ಇದೆ, ಅದಕ್ಕೆ ವಿಡಿಯೋ ಆನ್ ಆಗ್ತಿಲ್ಲ, ಸಾರಿ. ಇಂದಿನ ಎಜುಕೇಶನ್ ಸಿಸ್ಟಮ್ ಅಥವಾ ವಿದ್ಯಾಭ್ಯಾಸ ಹೇಗಿದೆ ಅಂತ ಅಂದ್ರೆ, ನನಗೆ ಇವಾಗ್ಲೂ ಮೊನ್ನೆ ನನ್ನ ಸ್ನೇಹಿತರ ಹತ್ರ ಮಾತಾಡ್ಬೇಕಾದ್ರೆ ಒಂದ್ ವಿಷಯ ಬರ್ತಾ ಇತ್ತು. ಈಗಿನ ವಿದ್ಯಾರ್ಥಿಗಳಿಗೆ ಅಥವಾ ಈಗಿನ ಸ್ಕೂಲ್ ಹೋಗೋವ್ರಿಗೆ, ಅವ್ರಿಗೆ ಕಲಿಕೆಗೆ ಎಲ್ಲಾ ರೀತಿನ ಸೌಲಭ್ಯ ಸಹಕಾರಗಳಿದೆ. ಒಂದು ಮಾತು ಅಂದ್ರೆ, ನಾವು ನಮ್ಮ ಒಂದು ಪ್ರೊಫೆಷನಲ್ ಎಜುಕೇಶನ್ ಮಾಡ್ಬೇಕಾದ್ರೆ ಏನಾದ್ರು ಒಂದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಅಂದ್ರೆ, ಇಲ್ಲ ಹೋಗಿ ಇನ್ನೊಬ್ರ ಹತ್ರ ಕೇಳ್ತಿದ್ವಿ, ಇನ್ನೊಂದು ಬುಕ್ ರೆಫರ್ ಮಾಡ್ತಿದ್ವಿ, ಈಗೆಲ್ಲ ಆಗ್ತಾ ಇತ್ತು. ಒಂದು ಓದಿದ್ದ ಒಂದು ಕಾನ್ಸೆಪ್ಟ್ ನ ಡೈಜೆಸ್ಟ್ ಮಾಡ್ಕೋಬೇಕಂತಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು. ಅದು ಈಗಿನ ವಿದ್ಯಾರ್ಥಿಗಳಿಗೆ ಅಷ್ಟೇನ್ ಕಷ್ಟ ಏನಲ್ಲ, ಯಾಕಂದ್ರೆ ಅವ್ರಿಗೆ ಯಾವುದೇ ಕಾನ್ಸೆಪ್ಟ್ಗಳನ್ನು ಒಂದಲ್ಲ ಒಂದ್ ರೀತಿ ಅರ್ಥ ಮಾಡಿಸುವಂತ ಒಂದೊಂದು ವೆಬ್ಸೈಟ್ ಇರ್ಬೋದು, ಒಂದು ವಿಡಿಯೋಗಳಿರ್ಬೋದು, ಇನ್ನೊಂದು ಕೆಲವು ಅದು ಅನಿಮೇಟೆಡ್ ಟ್ಯೂಟರ್ ಎಲ್ಲ ಇದೆ. ಅದೆಲ್ಲದ್ರಿಂದನೂ ಸಹ ನಮ್ಗೆ ತುಂಬಾ ಕಲಿಯೋಕೆ ತುಂಬಾ ಸುಲಭ ಆಗಿದೆ.
ಪ್ರಾಬ್ಲಮ್ ಏನಂತಂದ್ರೆ ಕಲಿತಾ ಇಲ್ಲ ಅಷ್ಟೇ. ಆವಾಗ ನನಗೆ ಒಂದು ಎಕ್ಸಾಂಪಲ್, ನಮ್ಮ ಒಬ್ಬ ಅಕ್ಕನ ಮಗನಿಗೆ ಒಬ್ಬ ಮ್ಯಾಥ್ಸ್ ಏನೇ ಹೇಳ್ಕೊಡ್ಬೇಕಿತ್ತು ಯಾವಾಗ 2017 ಟೈಮಲ್ಲಿ. ಓಕೆ, ಸೆಕೆಂಡ್ PU ಕ್ಯಾಲ್ಕುಲಸ್ ಅದೆಲ್ಲ ಹೇಳ್ಕೊಡ್ಬೇಕಿತ್ತು. ನಾನ್ ಕಲ್ತಿದ್ದು 2000ನೇ ಇಸ್ವಿ ಆ ಟೈಮಲ್ಲಿ, 2001 ಆ ಟೈಮಲ್ಲಿ ಕಲ್ತಿದ್ದೆ. ನನಗೆ ಒಂದ್ ಸ್ವಲ್ಪ ಗೊತ್ತಿತ್ತು ಅವೆಲ್ಲ. ಬಟ್ ಆದ್ರೆ ನನಗೆ ಯಾವ್ದು ಹೆಲ್ಪ್ ಮಾಡ್ತು ಅಂತ ಅಂದ್ರೆ ಯೂಟ್ಯೂಬ್ ಅಲ್ಲಿ ಇರೋ ಕೆಲವೆಲ್ಲ ವಿಡಿಯೋಸ್ಗಳೆಲ್ಲ ಸ್ವಲ್ಪ ಸ್ವಲ್ಪ ನೋಡೋದು, ಟೈಮ್ ಇದ್ದಾಗ ಬಂದು ಹೇಳ್ಕೊಡೋದು. ಅಂದ್ರೆ ನನಗೆ ಏನಂತ ಅಂದ್ರೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಈಗ ಜನರಿಗೆ ಅಂದ್ರೆ, ಈಗ ಸ್ಟೂಡೆಂಟ್ಸ್ ಗಳಿಗೆ ಅಂತ ಅಂದ್ರೆ ಅವ್ರಿಗೆ ಒಂದು ಕಾನ್ಸೆಪ್ಟ್ ದಿನ ತಿಳ್ಕೋಬೇಕಂತ ನಾನಾ ದಾರಿಗಳಿದೆ. ಅದನ್ನ ಬಳಸ್ಕೊಳ್ಳೋದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇಲ್ಲ. ಅದನ್ನ ಬೇರೆ ಒಂದು ಎಷ್ಟು ಸಮಯ ಕೊಡ್ಬೇಕೋ ಒಂದು ಓದಕ್ಕೋ ಅಥವಾ ಒಂದು ಎಂಟರ್ಟೈನ್ಮೆಂಟ್ಗೋ ಅದು ಸರಿಯಾಗಿ ಅವ್ರು ಕೊಡ್ತಾ ಇಲ್ಲ. ಅದನ್ನ ಹೇಳಿದ್ರು ಅವ್ರಿಗೆ ಏನೋ ಹೇಳ್ತಾರಲ್ಲ, ಒಂದು ಶಾರ್ಟ್ ಹ್ಯಾಪಿನೆಸ್ ಅಥವಾ ಅದು ಈಗ ಬೇಕಾಗಿದೆ ಅವ್ರಿಗೆ. ಒಂದು ಖುಷಿ ಕೊಡುವಂತ ಓದೋದೆಲ್ಲ ಅವ್ರಿಗೆಲ್ಲ ಈಗಿನ ಜನರೇಷನ್ ಬೇಕಾಗಿಲ್ಲ, ಅದ್ರ ಆಸಕ್ತಿನೂ ಹೋಗ್ತಾ ಇದೆ. ಇಷ್ಟು ಹೇಳ್ತಾ ನನ್ನ ವೇದಿಕೆಯನ್ನ ಮರಳಿ ವಾಪಸ್ಸು ವನತ್ ಸರ್ಗೆ ನೀಡ್ತಾ ಇದೀನಿ. ಧನ್ಯವಾದಗಳು ರವಿ ಅವರೇ. ನೀವು ಇಂದಿನ ದಿನ ಓದ್ಬೇಕಂದ್ರೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಓದುವ ಆಸಕ್ತಿ ಮಾತ್ರ ಕಡಿಮೆ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ನಿಮ್ಮ ಭಾಷಣದಲ್ಲಿ ತಿಳಿದು ಬಂತು. ಮುಂದಿನ ವಿಷಯ ನಮ್ಮ ಪವನ್ ಅವರಿಗೆ, ಗೆಸ್ಟ್ ಆದ ಪವನ್ ಅವರಿಗೆ. ಪವನ್ ಅವರೇ, ಈ ವಿಷಯ ನಿಮ್ಗೆ. ನಿಮ್ಮನ್ನ ಅತ್ಯಂತ ರಂಜಿಸಿದ ಸಿನಿಮಾ ನಟ ಅವ್ರ ಬಗ್ಗೆ ಮಾತನಾಡ್ಬೋದು. ಪವನ್, ನೀವು ಮ್ಯೂಟ್ ನಲ್ಲಿ ಇದ್ದೀರಾ? ಮತ್ತು ವಿಡಿಯೋ ಆನ್ ಮಾಡಿ, ವಿಡಿಯೋ ಆನ್ ಮಾಡಿ. ಇವಾಗ ಕೇಳಿಸ್ತಾ ಇದೆ ಸರ್? ಸರ್, ನನಗೆ ಅತ್ಯಂತ ರಂಜಿಸಿದಂತ ಸಿನಿಮಾ ನಟ ಅಂದ್ರೆ ಪುನೀತ್ ರಾಜ್ಕುಮಾರ್. ಮುಂಚಿನಿಂದ ನಾನು ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಫ್ಯಾನ್. ಅವ್ರದ್ದು ಎಲ್ಲಾ ಮೂವಿಗಳನ್ನು ನಾನು ನೋಡಿದ್ದೀನಿ ಮತ್ತು ಪ್ರತಿಯೊಂದು ಮೂವಿದಲ್ಲಿ ಅವ್ರದ್ದಾದೇ ಒಂದು ಸಮಾಜಕ್ಕೆ ಮಾರಲ್ ಸ್ಟೋರಿ ಕೊಡ್ತಾ ಇದ್ರು. ಅಂದ್ರೆ ಆ ಸ್ಟೋರಿಯಲ್ಲಿ ಏನಾದ್ರೂ ಕಲಿಬೇಕು. ಯಾರಾದ್ರೂ ಸಣ್ಣ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ, ಯಾರಿಗೆ ಏಜ್ ಆದವ್ರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಅವ್ರ ಜೊತೆ ಹೇಗೆ ವರ್ತನೆ ಮಾಡ್ಬೇಕು, ಒಳ್ಳೆ ಪ್ರತಿಯೊಂದು ಪಿಕ್ಚರ್ದಲ್ಲಿ ಒಳ್ಳೆ ಭಾವನೆಗಳಿದ್ದು. ಅವ್ರು ಏನಾದ್ರು ಒಂದು ಆ ಮೂವಿ ಮೂಲಕ ಎಲ್ಲ ಸಮಾಜಕ್ಕೆ ಒಳ್ಳೇದೊಂದು ಸಬ್ಜೆಕ್ಟ್ ಕೊಡ್ತಾ ಇದ್ರು, ತಿಳಿಸ್ತಾ ಇದ್ರು. ಹೇಗೆ ನಾವು ಮುಂದೆ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಸಮಾಜದಲ್ಲಿ ನಾವು ಜೀವನ ಮಾಡ್ಬೇಕಂದ್ರೆ ಎಲ್ಲರ ಜೊತೆ ಹೇಗಿರ್ಬೇಕು, ಹೇಗೆ ಅಳವಡಿಸ್ಕೋಬೇಕು ನಮ್ಮ ಲೈಫ್ ಅನ್ನ. ಆ ತರ ಪ್ರತಿಯೊಂದು ಮೂವಿದಲ್ಲಿ ಅವ್ರೊಂದು ಇದ ಕೊಡ್ತಾ ಇದ್ರು, ತಿಳಿಸ್ತಾ ಇದ್ರೆಲ್ಲ. ಅದಕ್ಕೆ ಮತ್ತೆ ಅವ್ರ ನಟನೆನೂ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಂಟೈರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಚೆಕ್ ಮಾಡಿದ್ರೆ ಇನ್ನುವರೆಗೆ ಅವರಂತ ಯಾರು ಪಾತ್ರ ಮಾಡುವಂತ ನನ್ನ ಪ್ರಕಾರ ನಾನು ಯಾರನ್ನೂ ನೋಡಿಲ್ಲ. ಆಮೇಲೆ ಮತ್ತೊಂದು ಗುಣ ಅಂದ್ರೆ, ಅವರು ಮುಂಚೆ ಜೀವನದಲ್ಲಿ ಎಲ್ಲ ಜೀವಂತ ಇದ್ದಾಗ ಅವ್ರು ಎಷ್ಟೊಂದು ಏನೇನು ಸ್ಯಾಕ್ರಿಫೈಸ್ ಮಾಡಿದ್ರು, ತಾವು ಎಷ್ಟು ಗಳಿಸಿದ್ದ ದುಡ್ಡನ್ನ ಸಮಾಜ ಕಲ್ಯಾಣಕ್ಕಾಗಿ ಅಂದ್ರೆ ಎಜುಕೇಶನ್ಗಾಗಿ, ಅನಾಥ ಮಕ್ಕಳಿಗಾಗಿ ತಮ್ಮದೇ ಆದ ಒಂದೆರಡು ಆರ್ಗನೈಸೇಷನ್, ನಾನ್ ಪ್ರಾಫಿಟ್ ಆರ್ಗನೈಸೇಷನ್, NGO ಮಾಡಿದ್ರು. ಆಮೇಲೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಎಷ್ಟೊಂದು ತಾವೇ ದುಡ್ಡು ಖರ್ಚು ಮಾಡಿ ತಾವೇ ಮಾಡಿದ್ರು. ಬಟ್ ಅವ್ರ ಜೀವಂತ ಇರುವಾಗ ಇದು ಯಾರಿಗೂ ಗೊತ್ತಿರ್ಲಿಲ್ಲ ಅವ್ರು ಏನ್ ಮಾಡ್ತಾ ಇದ್ರಂತ. ಬಟ್ ಅವ್ರು ತೀರು ಹೋದ್ಮೇಲೆ ಎಲ್ಲರೂ ಅವ್ರದ್ದು ಬಿಹೈಂಡ್ ಏನಿದೆ, ಏನೇನ್ ಮಾಡ್ತಾ ಇದ್ರು ಅಂತ ಎಲ್ಲ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು. ಅವ್ರು ಎಷ್ಟೊಂದು ಕಾಲೇಜು, ಸ್ಕೂಲ್ಗಳಿಗೆ, ಇನ್ಸ್ಟಿಟ್ಯೂಷನ್ಗಳಿಗೆ ತಮ್ಮ ದುಡ್ಡನ್ನು ಖರ್ಚು ಮಾಡಿ ತಾವೇ ಎಲ್ಲ ಅನಾಥ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಎಲ್ಲ ಅವರಿಗೆ ಖರ್ಚು ಮಾಡಿ ಅವ್ರಿಗೆ ಎಜುಕೇಶನ್ ಕೊಡ್ತಾ ಇದ್ರಂತ. ಅದಕ್ಕೋಸ್ಕರ ನಾಟ್ ಓನ್ಲಿ ಬಿಕಾಸ್ ಆಫ್ ಹಿಸ್ ಆಕ್ಟಿಂಗ್ ಕರಿಯರ್ ಆರ್ ಹಿಸ್ ಆಕ್ಟರ್ ಐ ಆಮ್ ಲೈಕಿಂಗ್ ಹಿಮ್, ಬಿಕಾಸ್ ಆಫ್ ಹಿಸ್ ಪರ್ಸನಾಲಿಟಿ ನಾನು ಅವ್ರಿಗೆ ತುಂಬಾ ಲೈಕ್ ಮಾಡ್ತಾ ಇದ್ದೇನೆ. ಇಷ್ಟು ಹೇಳ್ತಾ ನಂದು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಭವನ್ ಅವರೇ, ಬಹಳ ಸೊಗಸಾಗಿ ಮಾತನಾಡಿದ್ರಿ. ನಾವು ಆಕ್ಚುಲಿ ಅಣ್ಣ ಅವ್ರ ಫ್ಯಾನು. ಆ ನಂತರ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹಲವಾರು ಚಿತ್ರಗಳನ್ನು ನೋಡಿದ್ದೇನೆ ನಾನು. ಸೊ ಅವರು ಹೋದ ನಂತರ ಒಂದು ವಾಯ್ಡ್ ಏನ್ ಕ್ರಿಯೇಟ್ ಆಗಿದೆ, ಅದು ಇವತ್ತಿನ ತನಕ ಕೂಡ ಅದು ವಾಯ್ಡ್ ಇನ್ನು ಹೋಗಿಲ್ಲ ಅಂತ ನನ್ನ ಭಾವನೆ. ಬಹಳ ಚೆನ್ನಾಗಿ ಮಾಡ್ತಾ ಇದ್ರಿ. ಮುಂದಿನ ವಿಷಯಕ್ಕೆ ಹೋಗೋಣ. ಮುಂದಿನ ವಿಷಯ, ನೆಕ್ಸ್ಟ್ ಟಾಪಿಕ್ ಇಸ್ ಟು ಶ್ರೀವತ್ಸ. Topic for you. The topic for you is bajji bonda or green salad. Which one do you prefer?
and why? Thank you, Toastmaster Umanath, for a wonderful topic on a Saturday afternoon. I hope my wife also hears this topic well. Bhaji Bonda is something that has been always a favorite for me. It has a lot of memories of something that is immediately prepared at home when we have guests. So it brings up a lots of nostalgic memories as such. It's also something that I love. It's savory, it's crisp, it's something that you can relish, and I prefer that as well. But when I think about it, now that I'm close to 42, 43, I feel I'm going from Bhaji Bonda to a green salad generation. So where for my health and for being better, I have to go into eating more greens and more of a salad to maintain health, to reduce my weight and so on. What I would generally prefer is, maybe if someone can come up with a dish which has both the components that are there in a green salad as well as the Bhaji Bonda, something that can be, which is very popular as in fusion. If that happens, then that would be my go-to dish. As someone who always loves to eat, share, and talk, Bhaji Bonda's combination with anything would be my first choice. Thank you. Thank you, Shiva sir. Spoke really well on the concept of fusion between the Bhaji Bonda and the greens. That's a really interesting one. Even at this age of 59 years, I would love to eat Bonda as well as green salad. Yes, as you said, I've also reduced taking Bondas more towards the salad. Thank you so much. Now the time is 16:50. I think with this, we'll close this table topics session. And let us give a round of applause for all the speakers who spoke really well. With that, back to the Toastmaster of the day. So thank you very much, Toastmaster Umanath. Tavu senior and tashna, senior is different, aged is different. Amele yaru ಹೇಳ್ತಾ ಇದ್ರು, my gray hair is not a matter, but the gray matter is the matter ಅಂತ ಹೇಳಿ. ಅದು ಮುಖ್ಯ. ನಮ್ಮ ತಲೆ ಇರ್ತಕ್ಕಂಥ ಗ್ರೇ ಮ್ಯಾಟರ್ ಬಹಳ ಇಂಪಾರ್ಟೆಂಟ್, ಹೊರ ಇರ್ತಕ್ಕಂಥ ಗ್ರೇ ಹೇರ್ ಅದೇನು ಇಂಪಾರ್ಟೆಂಟ್ ಅಲ್ಲ ಅಂದ ಹಾಗೆ. ಆಯ್ತು, ಈಗ ನಾವು ಇನ್ನು 2ನೇ ಹಂತವನ್ನು ಕೂಡ ಮುಗಿಸಿ ಆಯ್ತು. ಇನ್ನೀಗ 3ನೇ ಹಂತ, ಅದೇ ಮೌಲ್ಯ ಮಾಪನ. ಅತ್ಯಂತ ಉತ್ತಮ ಒಂದು ಕಲಿಯತಕ್ಕಂತ ಒಂದು ಹಂತ ಇದು. ಸೊ ಇದನ್ನ ನಡೆಸಿಕೊಡ್ಲಿಕ್ಕೆ ನಾನು ಪುನಃ ನಮ್ಮ ಸಮಗ್ರ ಮೌಲ್ಯಮಾಪಕರಾದಂತ ಟೋಸ್ಟ್ ಮಾಸ್ಟರ್ ಅನಿಲ್ ಕುಮಾರ್ ಅವರಿಗೆ ಮತ್ತೆ ಪುನಃ ವೇದಿಕೆ ಮೇಲೆ ಬರಮಾಡ್ಕೊತಾ ಇದ್ದೇನೆ. ಧನ್ಯವಾದಗಳು ಅಚ್ರೇಕರ್ ಸರ್. ಇವತ್ತಾಗ್ಲೇ ಸಮಯ ಬಹಳ ಆಗಿರೋದ್ರಿಂದ ಸಂಕ್ಷಿಪ್ತವಾಗಿ ನಮ್ಮ ವಿವರಣೆಯನ್ನ ಕೊಡಲು ಬಯಸ್ತೇನೆ. ನಾವು ಜನರಲ್ ಎವಾಲ್ಯೂಯೇಷನ್ ಡೀಟೇಲ್ಸ್ ಹೋಗಕ್ ಮುಂಚೆ ನಾನು ಸ್ಪೀಚ್ ಎವಾಲ್ಯೂಯೇಷನ್ ಬಗ್ಗೆ ಗೋ ಟು ಸ್ಪೀಚ್ ಎವಾಲ್ಯೂಯೇಷನ್. ಸೊ ಅಚ್ರೇಕರ್ ಸರ್, ತಾವು ಸೂರಜ್ ಸರ್ ಅವ್ರು ಮಾಡಿರೋ ಸ್ಪೀಚ್ ಎವಾಲ್ಯೂಯೇಷನ್ ಮಾಡ್ಬೋದಾ? ಎಸ್, ಧನ್ಯವಾದಗಳು. ಸೂರಜ್ ಅವರ ಒಂದು ಶೀರ್ಷಿಕೆ ಟಗರು ತುಂಬಾ ಸೊಗಸಾಗಿ, ರಸವತ್ತಾಗಿ, ಹಾಸ್ಯದ ಕ್ಷಣಗಳಿಂದ ಕೂಡಿರ್ತಕ್ಕಂತ ಒಂದು ಒಳ್ಳೆಯ ಕಥೆಯನ್ನೇ ತಾವು ಕೇವಲ ಒಂದು ನಮ್ಮ ಟ್ರೈನಿನ ಪ್ರಯಾಣವನ್ನೇ ಒಂದು ಕಥೆಯನ್ನಾಗಿ ತಗೊಂಡು ತುಂಬಾ ಚೆನ್ನಾಗಿ ಹೇಳಿದ್ರಿ. ಮಧ್ಯ ಮಧ್ಯದಲ್ಲಿ ಹಾಸ್ಯದ ಹೊನಲು ಕೂಡ ಇತ್ತು. ಕೊನೆಗೆ ತಾವು ಒಂದು ಮೆಸೇಜ್ ಅನ್ನು ಕೂಡ ಕೊಟ್ರಿ. ಜೀವನದಲ್ಲಿ ತಾವು ಏನೇ ಕಷ್ಟ ಆದ್ರೂ ಕೂಡ ನುಗ್ಗಬೇಕು, ಸುಮ್ಮನೆ ಹಾಗೆ ಕೈ ಕಟ್ಟಿ ಕುತ್ಕೋಬಾರ್ದು ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ತಾವು 2 ವಾರ ಬರ್ಲಿಲ್ಲ ಆದ್ರೂ ಕೂಡ ಅದಕ್ಕೆ ಕಾರಣ ಅಂತಂದ್ರೆ, ತಾವು ಈ ರೀತಿ ನಿಮ್ಮ ತಂದೆಯವರ ಒಂದು ಹುಟ್ಟು ಹಬ್ಬಕ್ಕೋಸ್ಕರ ಯಾವ ರೀತಿ ನೀವು ಡೆಲ್ಲಿಯಿಂದ ಪೂನಾ, ಆಮೇಲೆ ಪೂನಾದಿಂದ ವಾಪಸ್ ಹೋಗ್ಬೇಕಾದ್ರೆ ನೀವು ಅನುಭವಿಸ್ತಕ್ಕಂತ ಪ್ರತಿಯೊಂದು ಕಷ್ಟಗಳು, ಹೆಜ್ಜೆ ಹೆಜ್ಜೆಯಲ್ಲಿ ಬಂದಂತ ಕಷ್ಟಗಳು, ನಿಮ್ಗೆ ತತ್ಕಾಲ್ ಟಿಕೆಟ್ ಸಿಗ್ಲಿಲ್ಲ, ಆಮೇಲೆ ಟಿ ನಮ್ಗೆ ಯಾವ್ದು ನಿಮ್ಗೆ ಸಿಗತಕ್ಕಂತ ಚಾನ್ಸೇ ಇಲ್ಲ ಅಂದಾಗ, ಆಮೇಲೆ ನಿಮ್ಮ ಮಿಸಸ್ ಹೋಗಿ ಯಾವ ರೀತಿ ಮತ್ತೊಂದು ಪರಿಹಾರವನ್ನು ಕಂಡುಹಿಡ್ಕೊಂಡ್ರು. ಕೊನೆಗೂ ನೀವು ತಮ್ಮ ಒಂದು ಗುರಿಯನ್ನ ಮುಟ್ಟಿದ್ರಿ. ಏನೇ ಕಷ್ಟ ಇದ್ರು ಕೂಡ ತಾವು ಎಲ್ಲಿ ಬೆಳ್ಳಿಲ್ಲ, ತಮ್ಮ ಗುರಿಯನ್ನ ಮುಟ್ಟಿದ್ರಿ ಅಂತಕ್ಕಂತ ಒಂದು ಒಳ್ಳೆಯ ಸಂದೇಶವನ್ನು ತಾವು ಕೊಟ್ರಿ. ತಮ್ಮ ಈ ಭಾಷಣವನ್ನು ಒಂದು ಪ್ರಶ್ನೆಯಿಂದಲೇ ತಾವು ಶುರು ಮಾಡಿದ್ರಿ. ಟಗರು ಅಂದ ತಕ್ಷಣ ನಾವೆಲ್ಲರೂ ಚಿತ್ರದ ಬಗ್ಗೆ ಹೇಳ್ತೀವಿ ಅಂತೇಳಿ. ಸೂರಜ್ ಅವರೇ, ಇದ್ರ ಬಗ್ಗೆ ನಂಗೆ ಹೇಳುದು
ಅಷ್ಟು ಹೆಚ್ಚೇನಿಲ್ಲ, ತಾವು ತುಂಬಾ ಸೊಗಸಾಗಿ ಮಾತಾಡ್ತೀರಾ. ಇದನ್ನೇ ನಾನು ಸ್ವಲ್ಪ ಇದಕ್ಕೆ ನಾವು ಫೈನ್ ಟ್ಯೂನಿಂಗ್ ಅಂತಂದ್ರೆ, ತಾವು ಈ ರೀತಿ ಶುರು ಮಾಡುದು, ಟಗರು ಏನ ಬರುತ್ತೆ ನಿಮ್ಮ ಮನಸ್ಸಿನಲ್ಲಿ? ನನಗ್ ಗೊತ್ತು, ಆ ಚಿತ್ರಾನೇ ಅಲ್ವಾ, ಯಾರ್ಯಾರ ಚಿತ್ರಣ ಬಂತ ಹೇಳಿ. ಸ್ವಾಮಿ, ಆ ಚಿತ್ರಕ್ಕೂ ಟಗರಿನ ಚಿತ್ರಕ್ಕೂ ನನ್ನ ಕತೆಗೂ ಏನು ಸಂಬಂಧ ಇಲ್ಲ, ಯಾಕೆಂತ ನಾನು ಹೇಳ್ತೀನಿ ನೋಡಿ ಅಂತೇಳಿ ಒಂದ್ ರೀತಿ ಈ ರೀತಿ ಶುರು ಮಾಡ್ಬೋದಾಗಿತ್ತು. ಆಮೇಲೆ ತಮ್ಮ ಮಧ್ಯದಲ್ಲಿ ಸ್ವಲ್ಪ ಒಂದು ಈ ವಾಯ್ಸ್ ಮಾಡ್ಯುಲೇಷನ್, ನೀವು ಆ ಟಿಕೆಟ್ ಕಲೆಕ್ಟ್ ಅವ್ನ ಕೊನೆಗೆ ಹೇಳ್ತಾನೆ, ನೀವು ಅಲ್ಲಿ ಪ್ಯಾಂಟ್ ಇದ್ದಾಗ ನನ್ನನ್ನೇ ತಿಟ್ಟಿಸಿ ನೋಡ್ತಾ ಹೇಳ್ದ, ಸ್ವಾಮಿ ನೋ ಚಾನ್ಸ್, ಮೈ ಗಾಡ್, ತಲೆ ಮೇಲೆ ಕೈ ಇಟ್ಕೊಂಡು ಕುಂತೆ, ಮುಂದೆ ಏನಪ್ಪಾ ಮಾಡೋದು ಅಂದ ತಕ್ಷಣ ಏನೋ ಒಂದು ಆಶಾ ಕಿರಣ ಹುಟ್ಟಿ ಬಂತು. ಅಷ್ಟಲ್ಲೇ ನನ್ನ ಹೆಂಡತಿ ಹೋಗಿ ಏನೋ ಒಂದು ಆ ಸಮಸ್ಯೆಗೆ ಪರಿಹಾರ ಅನ್ನೋ ರೀತಿಯಲ್ಲಿ ಮತ್ತೆ ಆಶಾ ಕಿರಣ ಆಗಿ ಬಂದ್ಲು. ಈ ರೀತಿ ಮಧ್ಯದಲ್ಲಿ ಕೆಲವು ಸ್ವಲ್ಪ ಈ ವಾಯ್ಸ್ ಮಾಡ್ಯುಲೇಷನ್ ತಾವು ಇನ್ನೂ ಒಂದು ಮಾಡಿದ್ರೆ ತಮ್ಮ ಭಾಷಣ ಇನ್ನೂ ಸೊಗಸಾಗಿ ಬರ್ತಾ ಇರ್ತಿತ್ತು. ಆಮೇಲೆ ನೀವು ಕೊನೆಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ತಾವು ಎಷ್ಟೋ ಸಲ ಈ ಹಾಡನ್ನೆಲ್ಲ ಹಾಡ್ತಾ ಇರ್ತೇನೆ, ಅದೇ ನಿಮ್ಮ ಜಾಗದಲ್ಲಿದ್ದೆ ನಾನು ನಿಮ್ಮ ಈ ಕಥೆಯನ್ನು ಹೇಳಿದ್ರು, ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ತಗ್ಗದೆಯ ಬಗ್ಗದೆಯ ನುಗ್ಗಿ ನಡೆ ಮುಂದೆ ಅಂತ ಹೇಳಿದ್ರೆ, ಜೀವನದಲ್ಲಿ ನಾವು ಎಂದೂ ತಗ್ಗಬಾರದು, ಬಗ್ಗಬಾರದು. ಎಲ್ಲಿ ನಿಮ್ಗೆ ತಗ್ಗುತ್ತೀರೋ ಅಲ್ಲೇ ಬೀಳ್ತೀರಾ. ಯಾವಾಗ ಮುಂದೆ ನಡೀತಿರೋ ನಿಮ್ಗೆ ಏನೆಲ್ಲ ಒಂದು ನಿಮಗೆ ಅದು ಆಶಯ, ಇದು ಒಂದು ಅದಕ್ಕೆ ಏನು ಸೊಲ್ಯೂಷನ್ ಅದು ನಿಮಗೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ಇದು ನಮ್ಮ ಜೀವನದಲ್ಲಿ ಮಂತ್ರವಾಗಲಿ ಅಂತೇಳಿ ಈ ಒಂದು ಹಾಡನ್ನು ಕೂಡ ತಾವು ಕೊನೆಗೆ ಹಾಡ್ಬೋದಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ. ಇಷ್ಟೇ ಹೇಳ್ತಾ ತಮ್ಮ ಒಂದು ಈ ಕತೆ, ತಾವು ಯಾವುದೇ ಒಂದು ಸಣ್ಣ ಸಣ್ಣ ವಿಷಯವನ್ನು ಕೂಡ ನೀವು ಒಂದು ಕಥೆಯ ರೂಪದಲ್ಲಿ ತರ್ತಾ ಇರೋದು ನಿಜವಾಗ್ಲೂ ನನಗೆ ತುಂಬಾ ಮೆಚ್ಚುಗೆ ಆಗ್ತಾ ಇದೆ. ಇಂತಹ ಸಾಕಷ್ಟು ಕಥೆಗಳನ್ನ ತಾವು ಬರಿತಾ ಹೋಗಿ, ತಾವು ಒಂದ್ ವೇಳೆ ನಮ್ಮ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಭಾಷಣ ಕೊಡ್ಲಿಕ್ಕೆ ಆಗದಿದ್ರು ಕೂಡ ಸಣ್ಣ ಒಂದು ಕಥಾ ಗೊಂಚಲು ಅಂತೇಳಿ ಒಂದು ಸಣ್ಣ ಒಂದು ಬುಕ್ಲೆಟ್ ಕೂಡ ತಾವು ಮಾಡಬಹುದು. ಅದಕ್ಕೆ ಸಾಕಷ್ಟು ಒಂದು ನಿಮಗೆ ನಿಮ್ಮಂತ ಪ್ರತಿಭೆ ಇದೆ ಅಂತ ನಾನು ನಿಮಗೆ ಹೇಳ್ಕೊತಾ ಇದ್ದೇನೆ. ಸೊ ಇಷ್ಟು ನನ್ನ ಒಂದು ಮೌಲ್ಯಮಾಪನ ಆಯ್ತು. ವಾಪಸ್ ನಾನು ಮತ್ತು ಈ ವೇದಿಕೆಯನ್ನ ನಮ್ಮ ಸಮಗ್ರ ಮೌಲ್ಯಮಾಪಕರಾದ ಅನಿಲ್ ಕುಮಾರ್ ಅವರಿಗೆ ಕೊಡ್ತಾ ಇದ್ದೇನೆ. ಧನ್ಯವಾದಗಳು ಅಚ್ರೇಕರ್ ಸರ್ ಅವರೇ. ತಾವು ಅತ್ಯಂತ ವಿವರವಾಗಿ ಮತ್ತೆ ಬಹಳ ಚೆನ್ನಾಗಿ ಈ ಸ್ಪೀಚ್ ಅನ್ನ ಅವಲ್ಯೂಷನ್ ಮಾಡಿದ್ರೆ ತಮಗೆ ಧನ್ಯವಾದಗಳು. ಮತ್ತೆ ಅಚ್ರೇಕರ್ ಸರ್ ಹೇಳ್ದಂಗೆ ಸೂರಜ್ ಅವರು ಯಾವುದೇ ಒಂದು ಸ್ಪೀಚ್ ಕೊಟ್ರು ಅವ್ರದ್ದು ಆಲ್ಮೋಸ್ಟ್ ಅವರು 100% ಪರ್ಫೆಕ್ಷನ್ ಆಗಿ ಅವರು ಕೊಡ್ತಾರೆ. ಮತ್ತೆ ಅವರ ಎಲ್ಲಾ ಸ್ಪೀಚ್ ಅಲ್ಲೂ ಅವರ ವಿಶೇಷತೆ ಏನು ಅಂತ ಹೇಳಿದ್ರೆ ಅವರು ಹಾಸ್ಯ ಬೆರೆಸಿರ್ತಾರೆ. ಮತ್ತೆ ವಾಯ್ಸ್ ಮಾಡ್ಯುಲೇಷನ್, ಮತ್ತೆ ಇವತ್ತು ಸ್ವಲ್ಪ ಅವರು ಅಂಬರೀಷ್ ಮಿಮಿಕ್ರಿ ಎಲ್ಲ ಮಾಡಿದ್ರು ಮಧ್ಯ. ಅವರ ಸ್ಪೀಚ್ ಬಹಳ ಸರಾಗವಾಗಿ ಬಂತು. ಮತ್ತೆ ಒಂದು ಒಳ್ಳೆ ಮೆಸೇಜ್ ಕೊಟ್ರು ಅಂತ ನನ್ಗನ್ಸುತ್ತೆ. ಕೊನೆಗೆ ಆ ಸ್ಪೀಚ್ ಅಲ್ಲಿ ಅವರು ಯಾವುದೇ ಒಂದು ಸನ್ನಿವೇಶ ಇದ್ರೂ ನಾವು ನುಗ್ಗಿದಾಗ ಅದೇ ತಾನೇ ಒಂದು ಹೊಸ ಒಂದು ಪರಿಹಾರಗಳು ನಾವು ಕಂಡುಕೊಳ್ಬಹುದು ಅನ್ನೋ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ. ತಮ್ಮ ಸ್ಪೀಚ್ಗೆ ಧನ್ಯವಾದಗಳು ಸೂರಜ್ ಅವರೇ. ಮತ್ತೆ ಇಷ್ಟ ಹೇಳ್ತಾ ಇನ್ನ ಮುಂದೆ ಬರೋದಾದ್ರೆ ನಮ್ಮ ಟೈಮರ್ ರೋಲ್ ಬಗ್ಗೆ ನಮ್ಮ ನಂದೀಶ್ ಅವರು ರಿಪೋರ್ಟ್ ಕೊಡ್ತಾರೆ. ನಂದೀಶ್ ಅವರೇ, ನೀವು ರಿಪೋರ್ಟ್ ಕೊಡ್ಬೋದಾ? ಇಲ್ಲ, ರಾಘವೇಂದ್ರ ಅವ್ರು ಮಾಡಿದ್ರು. ಸರ್ ರಾಘವೇಂದ್ರ ಸರ್, ನೀವು ರಿಪೋರ್ಟ್ ಕೊಡ್ಬೋದು. ಥ್ಯಾಂಕ್ ಯು. ಸೊ ಈಗ ಟೈಮರ್ ರೋಲ್ ಬಂದ್ರೆ ಆದಷ್ಟು ಎಲ್ರೂ ಚೆನ್ನಾಗಿ ಮಾತಾಡಿದ್ರಿ. ನಾನೇನಪ್ಪ ಅಂದ್ರೆ ಎಲ್ರೂ ನಿಗದಿತ ಸಮಯದ ಅವಧಿ ಒಳಗಡೆನೆ ಮಾತಾಡಿದ್ರಿಂದ ಅದನ್ನು ಟೈಮರ್ ರೋಲ್ ಅಲ್ಲಿ ಎಲ್ರೂ ಅತ್ಯುತ್ತಮವಾಗಿ ಮಾತಾಡಿದ್ರು ಅಂತ ಹೇಳ ಬಯಸ್ತೇನೆ. ಯಾರೊಬ್ರು ಜಾಸ್ತಿ ಟೈಮ್ ಉಪಯೋಗಿಸ್ಕೊಳ್ಳಿಲ್ಲ. ಈಗ ಈಗಾಗಲೇ ಈ ಟೇಬಲ್ ಡೀಟೇಲ್ಸ್ ಎಲ್ಲ ಕಳ್ಸಿದೀನಿ, ಟೈಮ್ ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ ಉಪಯೋಗಿಸಿದ್ರು ಅಂದ್ಬಿಟ್ಟು ಚಾಟ್ ಗ್ರೂಪ್ ಅಲ್ಲಿ ಹಾಕಿದ್ದೀನಿ, ಸಾಧ್ಯವಾದ್ರೆ ನೋಡಿ. ಆದ್ರೆ ಇವತ್ತಿನ ವಿಷಯ ಮಾತ್ರ ಇವತ್ತಿನ ಟೈಮಿಂಗ್ ಮಾತ್ರ ಎಲ್ರೂ ತುಂಬಾ ಚೆನ್ನಾಗಿ ಫಾಲೋ ಮಾಡಿದ್ರು. ಒಂಥರ ಐಡಿಯಲ್ ಡೇ ಅಂತ ಹೇಳ್ಬೋದು. ಎಲ್ರಿಗೂ ಒಂದು ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ. ಅಷ್ಟು ಬಿಟ್ರೆ ಇನ್ನ ಆ ಗಣಕಕಾರನಾಗಿ ಹೇಳ್ಬೇಕು ಅಂದ್ರೆ ಅದನ್ನು ವರದಿ ಒಬ್ಬಿಸ್ಬಿಡ್ಲಾ ಅನಿಲ್ ಕುಮಾರ್ ಅವರು? ಸಾರಿ. ಸೊ ಆ ಗಣಕಕಾರನಾಗಿ ಹೇಳ್ಬೇಕು ಅಂದ್ರೆ ಅದನ್ನ 3 ಕೆಟಗರಿಯಾಗಿ ಇದು ಡಿವೈಡ್ ಮಾಡ್ತೀನಿ. ಒಂದೇನಪ್ಪಾ ಅಂದ್ರೆ ಉತ್ತಮ, ಮತ್ತೆ 2 ಕೆಟಗರಿ, ಉತ್ತಮ ಮತ್ತೆ ಅತ್ಯುತ್ತಮ ಅಂತ.
ಸೊ 5ಕ್ಕಿಂತ ಕಡಿಮೆ ಸಲ ಅಥವಾ ಏನಾದ್ರು ಪದಗಳನ್ನ ಅನುಪಯುಕ್ತ ಪದಗಳನ್ನ ಉಪಯೋಗಿಸಿದ್ರೆ ಅದನ್ನ ಅತ್ಯುತ್ತಮ ಅಂತ ಹೇಳ್ತಾ, ಅದಕ್ಕಿಂತ ಹೆಚ್ಚು ಅಂದ್ರೆ 10ಕ್ಕಿಂತ ಕಡಿಮೆ ಇದ್ರೆ ಉತ್ತಮ ಅಂತ ಅದನ್ನು ಕ್ಯಾಟಗರೈಸ್ ಮಾಡಿದೆ. ಮತ್ತೆ ಅದಕ್ಕಿಂತ ಕೆಟ್ಟದಾಗ ಯಾರು ಮಾತಾಡಿಲ್ಲ, ಯಾಕೆಂದ್ರೆ ಎಲ್ರು ಉತ್ತಮವಾಗಿ ಮತ್ತೆ ಅತ್ಯುತ್ತಮವಾಗಿ ಮಾತಾಡಿದ್ದೀರ. ಅಂದ್ರೆ ಎಲ್ರೂ 10ಕ್ಕಿಂತ ಕಡಿಮೆ ಸಲ ಅನುಪಯುಕ್ತ ಪದಗಳನ್ನ ಬಳಸಿದ್ದೀರ. ಉದಾಹರಣೆಗೆ ಅಚ್ರೇಕರ್ ಸರ್, ಉಮಾನಾಥ್ ಸರ್ ಅವರು ಅತ್ಯುತ್ತಮವಾಗಿ, ಮತ್ತೆ ರವಿಕುಮಾರ್, ಸೂರಜ್ ಅವರು ಅತ್ಯುತ್ತಮವಾದ ಕ್ಯಾಟಗರಿಲಿ ಬಂದ್ರೆ, ಅನಿಲ್ ಕುಮಾರ್ ಅವರು, ನಾನು ಮತ್ತೆ ನಂದೀಶ್ ಅವರು, ಶ್ರೀವತ್ಸ್ ಅವರು ಕೂಡ ಉತ್ತಮ ಕ್ಯಾಟಗರಿಲಿ ಬರ್ತೀವಿ. ಹಂಗ್ ನೋಡ್ಕೊಂಡ್ರೆ ಈಗ ಪವನ್ ಅವರು ಆಗ್ಲಿ, ಅವರು ಇಂಟ್ರೊಡಕ್ಷನ್ ಮಾಡಿದ್ರು, ಅವಾಗ್ಲೂ ಚೆನ್ನಾಗಿ ಮಾತಾಡಿದ್ರು. ಮತ್ತೆ ಸ್ಪೀಚಲ್ಲಿ ಕೂಡ, ಟೇಬಲ್ ಟಾಪಿಕ್ ಸ್ಪೀಚಲ್ಲಿ ಕೂಡ ಉತ್ತಮವಾಗಿ ಮಾತಾಡಿದ್ರು. ಸೊ ಅದ್ರ ಜೊತೆಗೆ ಇನ್ನ ವ್ಯಾಕರಣಕಾರನಾಗಿ ವರದಿ ಒಪ್ಪಿಸ್ಬೇಕು ಅಂತ ಹೇಳಿದ್ರೆ, ಅಚ್ರೇಕರ್ ಸರ್ ಅವರು ಈಗಾಗಲೇ ಚೆನ್ನಾಗಿ ಹೇಳಿದ್ರು. ಸಹಾನುಭೂತಿ, ಅನುಭೂತಿ, ಪರಾನುಭೂತಿ, ಸಿಂಪತಿ, ಎಂಪತಿ, ಕಂಪ್ಯಾಷನ್ ಬಗ್ಗೆ ತುಂಬಾ ಚೆನ್ನಾಗಿ ಅವುಗಳ ವ್ಯತ್ಯಾಸಗಳನ್ನ ವಿವರಿಸಿದ್ರು. ಅದ್ರ ಜೊತೆಗೆ ಇನ್ನೂ ಅವ್ರದ್ದು ಒಂದು ವಾಕ್ಯ ಚೆನ್ನಾಗಿ ನಾಟ್ತು. ಏನಪ್ಪಾ ಅಂದ್ರೆ, ಗ್ರೇ ಮ್ಯಾಟರ್ಸ್ ಮೋರ್ ದನ್ ಗ್ರೇ ಹೇರ್ ಅನ್ನೋದು. ಸೊ ಅಂದ್ರೆ ತಲೆಯಲ್ಲಿ ಕೂದಲು ಕಪ್ಪಾಗೋದಕ್ಕಿಂತ ತಲೆಯಲ್ಲಿ ಒಳ್ಳೆ ಬುದ್ಧಿ ಇರ್ಬೇಕು, ಅದು ಇಂಪಾರ್ಟೆಂಟು ಅನ್ನೋದನ್ನ, ಆ ಸಂದೇಶನ ತುಂಬಾ ಚೆನ್ನಾಗಿ ಕೊಟ್ರು. ಆಮೇಲೆ ಉಮಾನಾಥ್ ಸರ್ ಅವರು ಸಬೂಬು ಅನ್ನೋ ಪದಪ್ರಯೋಗ ಮಾಡಿದ್ರು. ನಾವು ಸಾಮಾನ್ಯ ಸಬೂಬು ಕೊಡ್ತೀವಿ, ಆದ್ರೆ ಅದನ್ನ ಜಾಸ್ತಿ ಬಳಸೋದಿಲ್ಲ ಅಷ್ಟೇ ಪದನ. ಹಾಗೇನೆ ಭಾವನೆಯ ಶಕ್ತಿ ಅಂತ ಹೇಳಿದ್ರು. ಹಂಗೆ ಅವರ ಟೇಬಲ್ ಟಾಪಿಕ್ ವಿಷಯಗಳಲ್ಲಿ ತುಂಬಾ ಚೆನ್ನಾಗಿ ಪದಪ್ರಯೋಗಗಳನ್ನ ಮಾಡಿದ್ರು. ಆಮೇಲೆ ಸೂರಜ್ ಸರ್ ಅವ್ರ ಮಾತ್ರ ಇನ್ನೂ ಚೆನ್ನಾಗಿತ್ತು. ಟಗರ ತರ ಮುಂದೆ ನುಗ್ಗಿ ಅಂತ ಹೇಳಿದ್ರು. ಒಳ್ಳೆ ರೂಪಕ ಇದೊಂಥರ. ಯಾಕೆಂದ್ರೆ ಮುಂದೆ ನುಗ್ಗಿ ಅಂತ ಹೇಳೋ ಬದಲು ಟಗರ ತರ ಮುಂದೆ ನುಗ್ಗಿ ಅಂತ ಹೇಳಿದ ತಕ್ಷಣ ಒಂಥರ ಹುಮ್ಮಸ್ಸು ಬಂದ್ಬಿಡುತ್ತೆ. ಆಮೇಲೆ ಶ್ರೀಮತ್ಸ್ ಅವರು ಹೇಳ್ಬೇಕಾದ್ರೆ ನೋಸ್ಟಾಲಜಿಕ್ ಮೆಮೊರೀಸ್ ಅಂತ ಹೇಳಿದ್ರು. ಸೊ ಅದನ್ನ ನೆನಪಿಸ್ಕೊಂಡ ತಕ್ಷಣ ನಾವು ಆ ಮೈಂಡ್ ಸೆಟ್ಗೆ ಹೋಗ್ಬಿಡ್ತೀವಿ. ಯಾಕೆಂದ್ರೆ ತುಂಬಾ ಯಾವುದೋ ಒಂದು ಕಾಲದಲ್ಲಿ ಚಿಕ್ಕ ಹುಡುಗರಿದ್ದಾಗ ಅಥವಾ ನಮ್ಮ ಅಜ್ಜಿ ಮನೆಗಳಲ್ಲಿದ್ದಾಗ ಈ ಥರದ ತಿಂಡಿ ಮಾಡ್ತಿದ್ರು, ಆ ಥರದ ತಿಂಡಿ ಮಾಡ್ತಿದ್ರು, ಅದು ಮತ್ತೆ ಆ ಫ್ರೆಂಡ್ಸ್ ಜೊತೆ ಆಟ ಆಡ್ತಿದ್ವಿ, ಅಲ್ಲಿವರೆಗೂ ನಾವು ಹೋಗ್ತೀವಿ. ಸೊ ಅದನ್ನ ನಮ್ಮ ಬೇರೆ ಲೋಕಕ್ಕೆ ಕೊಂಡೊಯ್ದ್ಬಿಡುತ್ತೆ, ಅಥವಾ ನಮ್ಮ ಹಿಂದೆ ಹಿಸ್ಟ್ರಿಗೆ ನಮ್ಮನ್ನು ಕೊಂಡೊಯ್ದ್ಬಿಡುತ್ತೆ. ಸೊ ಇದು ನನ್ನ ವ್ಯಾಕರಣಕಾರನ ವರದಿ. ಸೊ ಇವತ್ತು ತುಂಬಾ ಚೆನ್ನಾಗಿ ಪದಪ್ರಯೋಗಗಳು, ವಾಕ್ಯ ಪ್ರಯೋಗಗಳನ್ನ ಮಾಡಿದ್ರಿ. ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ವೇದಿಕೆಯನ್ನ ಮತ್ತೆ ಮರಳಿ ಅನಿಲ್ ಕುಮಾರ್ ಅವರಿಗೆ ಕೊಡ್ತೀನಿ. ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ತುಂಬಾ ಚೆನ್ನಾಗಿ ನಮ್ಮ ಪೂರ್ಣ ಸಭೆಯ ಒಂದು ಮೌಲ್ಯಮಾಪನ ತುಂಬಾ ಚೆನ್ನಾಗಿ ಮಾಡಿದ್ರಿ. ಈಗ ಅವ್ರು ಮುಗಿಸಿಲ್ಲ ಯಾರು ಅವ್ರು ಮುಗಿಸಿಲ್ಲ, ಅನಿಲ್ ಕುಮಾರ್ ಅಲ್ಲ, ರಾಘವೇಂದ್ರ ಅವ್ರದ್ದು ಆಯ್ತು. ಸರ್, ರಾಘವೇಂದ್ರ ಸರ್ ಬಹಳ ಚೆನ್ನಾಗಿ ತಮ್ಮ ರೋಲ್ ವಿವರಗಳನ್ನ ಕೊಟ್ರಿ. ತಮಗೆ ಧನ್ಯವಾದಗಳು ಸರ್. ಇನ್ನು ಕೆಲವೇ ನಿಮಿಷದಲ್ಲಿ ನನ್ನ ಜನರಲ್ ವ್ಯಾಲ್ಯೂಯೇಷನ್ ಮುಗಿಸ್ತೀನಿ ಸರ್. ಇನ್ನು ಸಮಗ್ರ ಮೌಲ್ಯಮಾಪನೆ ಬಗ್ಗೆ ಹೇಳ್ಬೇಕಾದ್ರೆ, ಇವತ್ತಿನ ಮೀಟಿಂಗ್ ಸ್ವಲ್ಪ ತಡವಾಗಿ ಶುರುವಾಯ್ತು. 7 ನಿಮಿಷ, 3 ಗಂಟೆ 37 ನಿಮಿಷಕ್ಕೆ ಶುರುವಾಯ್ತು. ನಾವು ಸ್ವಲ್ಪ ಬೇಗ ಬಂದು ಸ್ವಲ್ಪ ಸರಿಯಾದ ಸಮಯಕ್ಕೆ ಶುರು ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಭಾವನೆ. ಮತ್ತೆ ಇವತ್ತಿನ ವಿಶೇಷತೆ ಏನಂದ್ರೆ, ಸೂರಜ್ ಅವರು ಬಹಳ ಜೋಶಾಗಿ ನಮ್ಮ ಸಾರ್ಜೆಂಟ್ ಆಫ್ ಫಾರ್ಮ್ಸ್ ನಿರ್ವಹಿಸಿದ್ರು. ಅವರು ವಿಶೇಷವಾಗಿ ಇವತ್ತು ಅಂಬರೀಷ್ ಅವರ ಒಂದು ಮಿಮಿಕ್ರಿ ಮಾಡಿ ಅವರ ಒಂದು ಭಾವದಲ್ಲಿ ಒಂದು ತಗೊಂಡು ಬಹಳ ಚೆನ್ನಾಗಿ ಮಾಡಿದ್ರು. ಆದ್ರೆ ಒಂದು ಅವರು ಪ್ರೆಸಿಡೆಂಟ್ ಅವ್ರಿಗೆ ಟ್ರಾನ್ಸಿಷನ್ ಮಾಡ್ಬೇಕಾಯ್ತು. ಅದು ಅವರು ಅಂಬರೀಷ್ ಜೋಶ್ ಅಲ್ಲಿ ಅದು ಒಂದು ಮಿಸ್ ಆಯ್ತು ಅಂತ ಅನ್ಸುತ್ತೆ. ಮತ್ತೆ ಅಚ್ರೇಕರ್ ಸರ್ ಅವರ ಇಂಟ್ರೊಡಕ್ಷನ್ ಕೊಡ್ಬೋದಿತ್ತು ಅಂತ ಒಂದು ಇದ್ ಮಾಡ್ಬೋದಿತ್ತು. ಅದೊಂದು ಬಿಟ್ರೆ ಬಹಳ ಚೆನ್ನಾಗಿ ಅವರು ನಿರ್ವಹಣೆ ಮಾಡಿದ್ರು. ಅದೇ ನಮ್ಮ ಅಚ್ರೇಕರ್ ಸರ್ ಪ್ರೆಸಿಡೆಂಟ್ ಭಾಷಣದಲ್ಲಿ ಬಹಳ ಒಳ್ಳೆ ವಿಷಯಗಳನ್ನ ಹೇಳಿದ್ರು. ಏನು ಅಂತ ಹೇಳಿದ್ರೆ, ದೇವರು ನಮ್ಗೆ ಯಾವಾಗ ಕರುಣೆ ತೋರಿಸ್ತಾರೆ ಅನ್ನೋದ್ರ ಬಗ್ಗೆ ಅವರು ಸೊಗಸಾಗಿ 2 ಕಥೆಗಳನ್ನ ಹೇಳಿದ್ರು. ಒಂದು ಚಂದ್ರಕಾಂತ ಅವರ ಕತೆ, ಹೇಗೆ ಕೆಲವು ಸತಿ ಮನುಷ್ಯ ಅನ್ಕೊಂಡ್ರು ಕೆಲವು ಸತಿ ಕೆಲಸಗಳಾಗಲ್ಲ, ಯಾಕಂದ್ರೆ ದೇವರ ಒಂದು ಆಶೀರ್ವಾದ ಇರಲ್ಲ. ಯಾವಾಗ ದೇವರ ಆಶೀರ್ವಾದ ಇರುತ್ತೆ, ನಮ್ಮ ಮನುಷ್ಯ ಅನ್ಕೊಳ್ದಿದ್ರು ಕೆಲವು ಸತಿ ಬಹಳ ಒಳ್ಳೆ ಕೆಲಸಗಳಾಗುತ್ತೆ ಅನ್ನೋದು ಒಂದು ಹೇಳಿದ್ರು. ಮತ್ತೆ ಇನ್ನೊಂದು ಕಥೆ ಹೇಳಿದ್ರು ಅವರು, ಕನಕದಾಸರ ಕಥೆ ಹೇಳಿದ್ರು. ಹೇಗೆ ನಾನು ಒಬ್ಬ ಒಂದು ಅಹಂಕಾರ ಅಥವಾ ಇದು
ಯಾರಲ್ಲಿ ಇಲ್ಲ ಅವರು ಮಾತ್ರ ದೇವ್ರಿಗೆ ಹತ್ತಿರವಾಗ್ತಾರೆ ಅನ್ನೋ ಒಂದು ವಿಚಾರವನ್ನು ಹೇಳಿದ್ರು. ಬಹಳ ಸೊಗಸಾಗಿ ಅವರು ಇದ್ ಮಾಡಿದ್ರು. ಮತ್ತೆ ಇವತ್ತಿನ ಅವರ ಟೀಮು ಬಹಳ ಅತ್ಯಂತ ಸೊಗಸಾಗಿ ಅವರು ಟೀಮನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅದ್ ಹೇಳ್ತಾ ಅವರು 3 ಪದಗಳ ಬಹಳ ಇದಾಗಿ ವಿವರಣೆ ಕೊಟ್ಟು, ಒಂದು ಸಿಂಪತಿ, ಮತ್ತೆ ಇನ್ನೊಂದು ಎಂಪತಿ, ಮತ್ತೆ ಕಂಪ್ಯಾಷನ್. ಸಿಂಪತಿ ಅಂತ ಹೇಳಿದ್ರೆ ಸಹಾನುಭೂತಿ, ಮತ್ತೆ ಎಂಪತಿ ಅಂತ ಹೇಳಿದ್ರೆ ಪರಾನುಭೂತಿ, ಮತ್ತೆ ಕಂಪ್ಯಾಷನ್ ಅನುಕಂಪ ಅಂತ ಬಹಳ ಚೆನ್ನಾಗಿ ಅವರು ವಿವರಣೆ ಕೊಟ್ರು. ಮತ್ತೆ ಇದಲ್ದಿರ ಇವತ್ತಿನ ರೋಲ್ ಟೇಕರ್ಸ್ ಅಲ್ಲಿ ರಾಘವೇಂದ್ರ ಅವ್ರಿಗೆ ನಾವು ಶ್ಲಾಘನೆ ಹೇಳಲೇಬೇಕು. ಯಾಕಂದ್ರೆ ಅವರು 2 ರೋಲ್ ತಗೊಂಡಿದ್ರು. ಅದರ ಮೇಲೆ ಅವರು ಟೈಮರ್ ರೋಲ್ ತಗೊಂಡಿದ್ದಾರೆ. 3 ರೋಲ್ ಅವರೇ ಇವತ್ತು ನಿರ್ವಹಣೆ ಮಾಡಿದ್ದಾರೆ. ಅತ್ಯಂತ ಒಳ್ಳೆ ರೀತಿಯಲ್ಲಿ ಅವರು ನಿರ್ವಹಣೆ ಕೊಟ್ಟರು. ಅವರಿಗೆ ಒಂದು ಕರತಾಡನ ಕೊಡೋಣ ಎಲ್ಲರನ್ನು. ಅದಲ್ದಿರ ಇವತ್ತಿನ ಸ್ಪೀಚ್ ಆಗ್ಲೇ ನಾವು ವಿವರಣೆ ಕೊಟ್ವಿ. ಪ್ರಿಪೇರ್ಡ್ ಸ್ಪೀಚ್ ಹೇಗೆ ಬಹಳ ಚೆನ್ನಾಗಿ ಸೂರಜ್ ಅವ್ರು ನಡೆಸ್ಕೊಟ್ರು. ಮತ್ತೆ ಅಚರೇಕರ್ ಸರ್ ಅವರು ಅದರ ವಿವರಣೆಯನ್ನು ಬಹಳ ಸೊಗಸಾಗಿ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಈ ಸಭೆಯ ಹೈಲೈಟ್ ಅಂತ ಹೇಳಿದ್ರೆ ನಮ್ಮ ಟೇಬಲ್ ಟಾಪಿಕ್ ಸೆಷನ್. ನಮ್ಮ ಉಮಾನಾಥ್ ಸರ್ ಅವರು ಇವತ್ತು ಬಹಳ ಅತ್ಯಂತ ಸೊಗಸಾಗಿ ನಡೆಸ್ಕೊಟ್ರು. ಅವರ ಈ ಒಂದೊಂದು ಟಾಪಿಕ್ ಬಹಳ ಸರಳವಾಗಿತ್ತು. ಮತ್ತೆ ನಮ್ಗೆ ವಿಚಾರ ಮಂಥನ ಮಾಡೋ ಅಂತ ಟಾಪಿಕ್ಗಳು ಕೊಟ್ರು. ಬಹಳ ಸೊಗಸಾಗಿ ಮಾತಾಡಿದ್ರು. ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಒಟ್ಟಾರೆ ಈ ಮೀಟಿಂಗ್ ಬಹಳ ಸೊಗಸಾಗಿ ಮೂಡಬಂತು. ನನಗಂತೂ ಬಹಳ ವಿಚಾರಗಳನ್ನ ಈ ಮೀಟಿಂಗ್ ಇಂದ ತಿಳ್ಕೊಳ್ಳೋ ಅವಕಾಶ ಸಿಕ್ತು. ಇಷ್ಟು ಹೇಳ್ತಾ ನನ್ನ ವೇದಿಕೆಯನ್ನು ಅಚರೇಕರ್ ಸರ್ಗೆ ಹಸ್ತಾಂತರ. ಧನ್ಯವಾದ. ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ತಾವು ತುಂಬಾ ಸೊಗಸಾಗಿ ಸಂಪೂರ್ಣ ಒಂದು ಮೌಲ್ಯಮಾಪನವನ್ನು ತುಂಬಾ ಚೆನ್ನಾಗಿ ಮಾಡಿಕೊಟ್ರಿ. ಈಗ ಕೊನೆಯದಾಗಿ ಒಂದೇ ಒಂದು ಸಣ್ಣ ಘಟನೆಯನ್ನು ನಾನು ನಿಮ್ಗೆ ಹೇಳ್ತೇನೆ. ಅದೇ ಪರಾನುಭೂತಿ ಅಂತಂದ್ರೆ ಏನು ಅಂತ. ತಮ್ಗೆಲ್ರೂ ಗೊತ್ತು, ಈ ನಮ್ಮ ಈ ಚಂದ್ರನ 2 ಆ ವಿಕ್ರಮ್ ನೌಕೆ ಲ್ಯಾಂಡಿಂಗ್ ಅದು ವಿಫಲ ಆದಾಗ ಅವಾಗ ಏನಾಗುತ್ತೆ, ನರೇಂದ್ರ ಮೋದಿಯವರು ಕೂಡ ಆ ಟೈಮ್ನಲ್ಲಿ ಬೆಂಗಳೂರಿನಲ್ಲಿ ಅದನ್ನ ಸಮಕ್ಷಮ ನಿಂತು ಅವರು ಕೂಡ ನೋಡ್ತಾ ಇರ್ತಾರೆ. ಕೊನೆಗೆ ಅದು ಇಸ್ರೋ ಅಲ್ಲಿ ಕೊನೆ ಮೊಮೆಂಟ್ ನಲ್ಲಿ ಚಂದ್ರನ ಸ್ಪರ್ಶಿಸಬೇಕಾಗಿರ್ತಕ್ಕಂಥ ಅದು ವಿಕ್ರಮ್ ಲ್ಯಾಂಡರ್ ಕೊನೆಯ ಕ್ಷಣದಲ್ಲಿ ಅದು ಈ ಕಕ್ಷವನ್ನ ಬಿಟ್ಟು ಬೇರೆ ಕಡೆ ಹೋಗ್ಬಿಡುತ್ತೆ. ಆವಾಗ ಆ ಟೈಮ್ನಲ್ಲಿ ನಿಮಗೆ ಅವತ್ತಿನ ಒಂದು ಮುಖ್ಯಸ್ಥ ಅವರು ಸ್ಟೀವನ್ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಇಷ್ಟೆಲ್ಲ ಎಲ್ರು ಆ ಒಂದು ಎಂಟೈರ್ ಗುಂಪು ಎಲ್ರು ನಾವು ಮಾಡಿದ್ದು ಇಷ್ಟೆಲ್ಲ ಪ್ರಯತ್ನ ಕೂಡ ವ್ಯರ್ಥವಾಗಿ ಹೋಗ್ಬಿಡ್ತಲ್ಲ. ಸೊ ಇನ್ನು ನಮ್ಗೆ ಏನ್ ಹೇಳ್ತಾರೆ, ನಮ್ಗೆ ಯಾವ ರೀತಿ ಕಾಮೆಂಟ್ ಮಾಡ್ಬೋದು, ಏನ್ ಮಾಡ್ಬೋದು ಅಂತ ಒಂದು ತೊಂದರೆಯಲ್ಲಿದ್ದಾಗ ಆವಾಗ ಮೋದಿಯವರು ತಾವು ನೋಡಿರ್ಬೇಕಿದನ್ನ ಶಿವನ್ ಅವರನ್ನ ಸಂಪೂರ್ಣವಾಗಿ ಆಲಂಗಿಸಿ ಬೆನ್ನು ತಟ್ಟಿಸಿ ಅವರನ್ನು ಸಂತೈಸಿದ ರೀತಿ ನೋಡಿದರೆ ಅದು ಒಂದು ಈ ಪರಾನುಭೂತಿಗೆ ಒಂದು ಒಳ್ಳೆಯ ಒಂದು ಉದಾಹರಣೆ ಅಂತ ನಾವು ಹೇಳ್ಬೋದು. ಅದರಲ್ಲೂ ಕೂಡ ಈ ನಾಯಕತ್ವ ಇರ್ತಕ್ಕಂಥವರಿಗೆ ಈ ಪರಾನುಭೂತಿ ಅಂತಕ್ಕಂಥ ಒಂದು ಗುಣ ಅತ್ಯಂತ ಮುಖ್ಯ ಇದೆ. ಯಾವ ನಾಯಕ ತನ್ನ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಅವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಾನೋ, ಅವರ ಒಂದು ಕಾಲ್ನಲ್ಲಿ ಕಾಲಿಟ್ಟು ತಾನು ಅದನ್ನ ಅರ್ಥ ಮಾಡ್ಕೋತಾನೋ, ಅದಕ್ಕೆ ನಾವು ಪರಾನುಭೂತಿ ಅಂತೀವಿ. ಅದು ಇತ್ತು ಅಂತಂದ್ರೆ ನಿಜಕ್ಕೂ ಅದು ಒಂದು ಒಳ್ಳೆಯ ಗುಣ. ಅದನ್ನು ಕೂಡ ನಾವು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಡೆ ತಾವೆಲ್ಲರೂ ಹೆಚ್ಚಾಗಿ ನೋಡಿರ್ಬೋದು. ಈ ಶಿವನ್ ಅವ್ರನ್ನು ಕಂಪ್ಲೀಟ್ ಆಲಂಗಿಸಿ ಅವರನ್ನು ಸಂತೈಸಿ ಬರ್ತಕ್ಕಂತ ಒಂದು ಆ ಘಟನೆ ನಾನು ಕೂಡ ನೋಡಿದ್ದೇನೆ, ತಾವೆಲ್ಲರೂ ನೋಡಿದ್ದೀರಾ. ಇದು ಒಂದು ಒಳ್ಳೆಯ ನಮ್ಮ ಪರಾನುಭೂತಿಗೆ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳ್ತಾ ಇವತ್ತಿನ ಈ ಸಭೆಯನ್ನು ನಾನು ಮುಕ್ತಾಯ ಮಾಡ್ತೇನೆ. ಮುಕ್ತಾಯ ಮಾಡೋಕ್ಕಿಂತ ಮೊದಲೇ ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿ ನಾನು ಪವನ್ ಅವರಿಗೆ ಒಂದೆರಡು ಮಾತು ಅಷ್ಟೇ, ತಮಗೆ ಇವತ್ತಿನ ಮೀಟಿಂಗ್ ಬಗ್ಗೆ ಏನ್ ಅನಿಸ್ತು ಅನ್ನೋದನ್ನ ಒಂದು ಕೆಲವು ಶಬ್ದಗಳು ತಾವು ಹೇಳಿದ್ರೆ ಒಳ್ಳೇದು. ಪವನ್ ಅವರೇ, ನೀವು ಮೀಟ್ ಇದ್ದೀರಾ, ತೆಗೀರಿ. ಹೇಳಿ ಸರ್. ಇವತ್ತು ನಾನು ಫಸ್ಟ್ ಟೈಮ್ ಈ ಮೀಟಿಂಗ್ ಅಟೆಂಡ್ ಆಗಿರೋದು. ಮತ್ತೆ ಇದು ಟೋಸ್ಟ್ ಮಾಸ್ಟರ್ ಬಗ್ಗೆ ನನಗೆ ತಿಳಿದಿರೋದೇ ನಿನ್ನೆ ತಿಳಿದ ತಕ್ಷಣ ನನ್ನ ಕಾಂಟ್ಯಾಕ್ಟ್ ಮಾಡಿದೆ. ಆಮೇಲೆ ಅವರು ನನಗೆ ಇನ್ವಿಟೇಷನ್ ಕಳಿಸಿದ್ರು, ಲಿಂಕ್ ಕಳಿಸಿದ್ರು. ಇವತ್ತು ಆಕ್ಚುಲಿ 3 ಗಂಟೆಗೆ ಟೈಮಿಂಗ್ ಇತ್ತು, ಬಟ್ ನನಗೆ ಅದು ನೆನಪಿರ್ಲಿಲ್ಲ. ನಾನು ಮೋಸ್ಟ್ಲಿ 4 ಗಂಟೆಗೆ ಅಂತ ತಿಳ್ಕೊಂಡಿದ್ದೆ. ಬಟ್ ಅದಾದ್ಮೇಲೆ ನಂಗೊಂದು ಇಂಟಿಮೇಷನ್ ಫೋನ್ ಮಾಡಿದ್ರು, ಮತ್ತೆ ತಿರ್ಗಾ ಇಂಟಿಮೇಷನ್ ಕೊಟ್ಟರು. ಪರ್ಸನಲ್ ವಾಟ್ಸಪ್ಗೆ ನಂಗೆ ಲಿಂಕ್ನು ಕಳಿಸಿದ್ರು. ಅದಾದ್ಮೇಲೆ ನಾನು ಜಾಯ್ನ್ ಆದೆ. ಬಟ್ ನನಗೆ ತುಂಬಾ ಖುಷಿ ಕೊಟ್ಟಿತ್ತು ಈ ಪ್ರೋಗ್ರಾಮ್ ಅಲ್ಲಿ. ಈ ತರ ಒಂದು ಟೋಸ್ಟ್ ಮಾಸ್ಟರ್ ಈ ತರ ನಡೀತೆ ಅಂತ ನನಗೆ ಅನ್ಸ್ಕೊಂಡಿರ್ಲಿಲ್ಲ ನಾನು. ಬಟ್ ಇವಾಗ ಇದು ಒಂದು ಕಂಪ್ಲೀಟ್ ಆದ್ಮೇಲೆ ನನ್ಗೆ ಅನಿಸ್ತು ಇದ್ರೊಳಗಡೆ ತುಂಬಾ ಕಲಿಯಕ್ ಸಿಗುತ್ತೆ. ಮತ್ತು ನಾನು ಇದನ್ನೆಲ್ಲ ಕಲ್ತು ಬಿಟ್ಟು ನನ್ನ ಜೀವನದಲ್ಲಿ ಅನ್ವಯಿಸ್ಕೊಂಡು
ನಾನು ತುಂಬಾ ಮುಂದೆ ಬರ್ಬೋದು ಲೈಫಲ್ಲಿ. ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಮೆಂಬರ್ಸ್ ಆಫ್ ದಿಸ್ ಟೋಸ್ಟ್ ಮಾಸ್ಟರ್ ಕ್ಲಬ್ ಸರ್. ವೆರಿ ಗುಡ್. ಪವನ್ ಅವರೇ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದೇ ಐನ್ಸ್ಟೀನ್ ಹೇಳ್ತಾರೆ, ಇಫ್ ಯು ಸ್ಟಾಪ್ ಲರ್ನಿಂಗ್ ಯು ಸ್ಟಾರ್ಟ್ ಡೈಯಿಂಗ್ ಅಂತ. ಸೊ ಜೀವನ ಉದ್ದಕ್ಕೂ ನಾವು ಕಲಿತಾ ಹೋಗ್ಬೇಕು. ಅದಕ್ಕೆ ಮಿತಿಯೇ ಇಲ್ಲ, ಕೊನೆಯೂ ಇಲ್ಲ. ಅದಕ್ಕೋಸ್ಕರ ಈ ಟೋಸ್ಟ್ ಮಾಸ್ಟರ್ ತಕ್ಕಂತ ವೇದಿಕೆ ಮತ್ತೊಂದು ಇಲ್ಲ. ಇನ್ನು ತಡ ಮಾಡಬೇಡಿ, ಬೇಗನೆ ನಮ್ಮ ಈ ಸಭೆಗೆ ಸೇರ್ಕೊಂಬಿಡಿ. So last I request Srivatsa, few comments from you again. It has been an extraordinary meeting, and it consisted of a theme that makes me think a lot. The table topics, some of the topics were very relevant, and what also amazes me is the quality of speakers. And I would say I feel sad that when we have district events or area contests, I do not see more folks coming from this contest. And I would say some of the way you guys speak, it is a contest in itself where you all, I could not, I usually I have a habit of noting R's or fillers whenever in whichever meeting I am. I could not notice much of that. And to my understanding, I was able to understand every one of you well, and I loved that meeting. And I will join once again once my division contest is over. I also take this opportunity to invite everyone here to come along with Kamlakar sir and cheer him for the contest on 11th Saturday 11th of April here. Right. Back to you, sir. I think the only request I have, Toastmaster Srivatsa and Toastmaster Kamlakar sir, I think Yes. I would love to participate in area events and district events. But unfortunately, I know during COVID, we did this as online. And I have participated when it was offline before COVID. So there's a lot of joy in doing an offline event. But because geographically I'm so far off, even if it was Pune, it is easy for me to drive down to northern part of Karnataka. But from Delhi, it becomes so difficult. So if there is a possibility to do hybrid, I know it always takes away the charm, but just a thought. Yeah, I think I can answer that. So what happens is the district decides upon number of requests coming in. So Toastmasters has an opportunity to do an online contest, but it will depend upon how many areas or how many people actually request. District 92 is actually crowded with Bangalore corporates. And geographically, if you see right now, majority of the 150 clubs are between Mahadevpura to HSR. That is how it is crowded. Okay. Right. So now that's where the realignment also comes into picture. When this is realigned, maybe I think the KEBT club will be part of Greater Karnataka 227, which would include literally whole of Karnataka except the crowded part of Bangalore. That will make sure that I believe that will encourage, since it is now spread across a wider geography, there will be more clubs interested in having online contests, and maybe going further from next year, online contest will be helpful. Another point here is, as President VP Education, have a right to reach out to Trio to request these things. Okay. We do not see that usually the Trio says something and everyone says, okay, they are doing like this. But in Toastmasters, ADs and DivDs are only support system. We do not have any authority to make changes or things. Trio and the members themselves have the right. So especially VP Education and the president have a vote as well when the final election comes to decide or register your opposition in such cases. Unfortunately, we see very less participation or even objection raised in those instances. Maybe I'll let Achrekar sir know sometime in May. Maybe these things can be brought out at that particular point as such. So that even if the tryout or the next committee does not agree, those points are noted as objections in the minutes as well. And over a period, we can gather more consensus. Understood. Thank That you, definitely Srivatsa. helps. Thank you.
Yeah, I really feel, Suraj needs definitely a greater push, and he has all the qualities. And I am very confident he can do much better in the contests. ಓಕೆ, ವಿತ್ ದಿಸ್ ನಾನು ಕೊನೆಯಲ್ಲಿ ಒಂದು ಚಿಕ್ಕ ಒಂದು ಘಟನೆ, ಮತ್ತೊಂದು ಈ ಪರಾನುಭೂತಿ ಬಗ್ಗೆ ಹೇಳಿ ಮುಗಿಸಿಬಿಡ್ತೇನೆ. ಹಿಂದಿನ ವರ್ಷ ಜೂನ್ 20ರಂದು ನಮ್ಮ ರಾಷ್ಟ್ರಪತಿ ನಮ್ಮ ಇದು ಮರ್ಮು ಅವ್ರು ತಮ್ಮ 67ನೇ ಹುಟ್ಟು ಹಬ್ಬವನ್ನ ಮಾಡ್ಲಿಕ್ಕೆ ಅವರು ಒಂದು ಇದಕ್ಕೆ ಹೋಗ್ತಾರೆ, ಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ವಿಜುವಲ್ ಡಿಸಬಿಲಿಟೀಸ್, ಎಲ್ಲ ಅಂಧ ಮಕ್ಕಳು, ಅವ್ರ ಜೊತೆಗೆ ಸಂವಾದ ನಡೆಸಲಿಕ್ಕೆ ಅಲ್ಲಿ ಹೋಗ್ತಾರೆ. ಅವರು ಆ ದಿವ್ಯಾಂಗ ಮಕ್ಕಳು ಒಂದು ಅತ್ಯಂತ ಸುಂದರವಾದ ಹಾಡಿನಿಂದ ಅವ್ರಿಗೆ ಈ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರ್ತಾರೆ. ಹಾಡನ್ನ ಕೇಳ್ತಾ ಕೇಳ್ತಾ ರಾಷ್ಟ್ರಪತಿಯವರು ಮುರ್ಮು ಅವರು ಗಳಗಳಗಳನೆ ಅಳ್ತಾ ಹೋಗ್ಬಿಡ್ತಾರ. ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಆ ರೀತಿ ಹತ್ತು ಬಿಡ್ತಾರ ಅವ್ರು. ಅವಾಗ ಅವ್ರು ಹೇಳ್ತಾರೆ, ಆ ಮಕ್ಕಳು ಹೃದಯಾಂತರಾಳದಿಂದ ತುಂಬಾ ಸುಂದರವಾಗಿ ಹಾಡನ್ನು ಹಾಡಿದರು. ಹಾಗಾಗಿ ನನಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಾನು ಒಬ್ಬ ರಾಷ್ಟ್ರಪತಿ, ಪ್ರಥಮ ಪ್ರಜೆ, ಅದೆಲ್ಲವನ್ನೂ ನಾನು ಮರೆತು ಬಿಟ್ಟು ನನ್ನ ಕಣ್ಣಲ್ಲಿ ತನ್ನಷ್ಟೇ ತಾನೇ ನೀರು ಬಂದ್ಬಿಟ್ವು. ಅವ್ರ ಹತ್ರ ವೈಕಲ್ಯ ಇದ್ರೂ ಕೂಡ ಅಷ್ಟು ಸುಂದರವಾಗಿ ಹಾಡಿದ ಆ ಮಕ್ಕಳ ಒಂದು ಮುಗ್ಧತೆಯನ್ನ, ಅವರು ಅನುಭವಿಸುವ ನೋವು ಮುಂತಾದವು, ಇವೆಲ್ಲ ನಮ್ಮ ಮುರ್ಮು ಅವರ ಹೃದಯವನ್ನ ತಟ್ಟಿತ್ತು. ಇದು ಕೂಡ ಮತ್ತೊಂದು ಪರಾನುಭೂತಿ ಒಂದು ಒಳ್ಳೆ ನಿದರ್ಶನ ಅಂತ ಹೇಳ್ತಾ ಇವತ್ತಿನ ಈ ಸಭೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಈ ಸಭೆಗೆ ಮಂಗಳವನ್ನ ಹಾಡುತ್ತೇನೆ. ಮತ್ತೆ ಪುನಃ ಮುಂದಿನ ಶನಿವಾರ ನಾವು ಮತ್ತೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದ ಎಲ್ಲರಿಗೂ. ಶುಭ Thank you. ಸಂಜೆ. ಸಿಗುವ. ಬಾಯ್ ಬಾಯ್. ಸಿಗೋಣ.